ಕಿನೀಯಸ್ಯ ಮಾಲತಿ ಮಾಲಿಕಾನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಯೋಗವಾಸಿಷ್ಠ ಉಪನ್ಯಾಸ ಮಾಲಿಕೆಯ 2ನೇ ಆವೃತ್ತಿಯ 5ನೇ ಉಪನ್ಯಾಸದ ಇಂದು ಮಂಗಳ ಶ್ಲೋಕದ ಕೊನೆಯ ಪದವಾಗಿರ್ತಕ್ಕಂತಹ ಆತ್ಮಶಬ್ದದ ವಿವರಣೆಯನ್ನು ಪೂರ್ತಿಗೊಳಿಸಿ ಮುಂದಿನ ತಿಂಗಳು 2ನೇ ತಾರೀಕು 3ನೇ ಕಂತು ಶುರುವಾಗುವಾಗ ನೇರವಾಗಿ ಗ್ರಂಥಕ್ಕೆ ಬರ್ತೀನಿ ಅನ್ನೋದನ್ನು ಆಶ್ವಾಸನೆ ಕೊಟ್ಕೊಂಡು ಇವತ್ತಿಗೆ ಮಂಗಳ ಶ್ಲೋಕ ಮುಗಿಸ್ತೀನಿ ಅಂತ ಮಾತ್ರ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ಕೋತಾ ಇದ್ದೀನಿ. ಆಗಲೇ ರಾಮೂರು ಹೇಳಿರೋ ಹಾಗೆ ಇದು ಬಹಳ ವಿಸ್ತಾರವಾಗಿರ್ತಕ್ಕಂಥ ಗ್ರಂಥ ಮತ್ತು ತಮ್ಮ ತಾಳ್ಮೆಯನ್ನು ಕೂಡ ಅಪೇಕ್ಷೆ ಮಾಡುತ್ತೆ. ಯಾಕೆ ಅಂತ ಹೇಳಿದರೆ ಮೂಲಭೂತವಾಗಿರ್ತಕ್ಕಂತಹ ಕೆಲವು ಪದಗಳ ಅರ್ಥ ನಮಗೆ ಸರಿಯಾಗಿ ಆಗದೆ ಹೋದರೆ ಮುಂದೆ ಬರತಕ್ಕಂಥ ಅದರ ಮೇಲೆ ಉಂಟಾಗತಕ್ಕಂತಹ ವಿಷಯಗಳು ಗ್ರಹಣೆ ಆಗೋದು ಕಷ್ಟ ಅನ್ನೋ ದೃಷ್ಟಿಯಿಂದ ಈ ಹಿನ್ನೆಲೆಯನ್ನು ಸ್ವಲ್ಪ ಸುದೀರ್ಘವಾಗಿಯೇ ನಾನು ಕೊಡಬೇಕಾಗಿದೆ. ಕಠೋಪನಿಷತ್ತಲ್ಲಿ ಪ್ರಧಾನವಾಗಿ ನಮಗೆ ತೋರ್ತಕ್ಕಂತಹದ್ದೇ ಆತ್ಮವಿಷಯಕವಾಗಿರ್ತಕ್ಕಂತಹ ವಿಷಯ. ತಮಗೆಲ್ಲ ಗೊತ್ತಿರೋ ಹಾಗೆ ನಚಿಕೇತನ ತಂದೆ ಮುದಿ ಗೊಡ್ಡು ಹಸುಗಳನ್ನು ದಾನ ಕೊಡ್ತಾ ಇದ್ದ. ಎಂಥ ಹಸುಗಳು ಅಂದರೆ ಹಾಲನ್ನು ಕೊಡೋದಿರಲಿ, ಹುಲ್ಲನ್ನು ತಿನ್ನಕ್ಕೂ ಶಕ್ತಿ ಇಲ್ಲ ಅದಕ್ಕೆ, ಅಂತಹ ಹಸುಗಳನ್ನು ದಾನ ಕೊಡ್ತಾ ಇದ್ದ. ಪೀತೋದಕ ಜಗ್ಧತೃಣ ದುಗ್ಧದೋಹ ನಿರೀಂದ್ರಿಯಾ ಅನಂದಾನಾಮತೆ ಲೋಕ ತಾನ್ಸಗಚ್ಚತಿ ತಾದದತ್. ಅದನ್ನು ನೋಡಿ ಬಾಲಿಶವಾಗಿರೋ ಕುತೂಹಲದಿಂದ ನಚಿಕೇತ ತಂದೆಯನ್ನು ಪ್ರಶ್ನೆ ಮಾಡ್ತಾನೆ. ಕಸ್ಮೈ ಮಾಂ ದಾಸ್ಯಸಿ, ಕಸ್ಮೈ ಮಾಂ ದಾಸ್ಯಸಿ, ನನ್ನನ್ನು ಯಾರಿಗೆ ಕೊಡ್ತೀಯಾ, ನನ್ನನ್ನು ಯಾರಿಗೆ ಕೊಡ್ತೀಯಾ ಅಂತ. ತಂದೆ ಕೋಪ ಬಂದು ಮೃತ್ಯುವೇತ್ವ ದದಾಮಿ, ನಿನಗೆ ಮೃತ್ಯು ಕೊಟ್ಟಿದ್ದೀನಿ ಹೋಗು ಅಂತ ಹೇಳಿಬಿಟ್ಟ. ತಂದೆ ಮಾತು ಸುಳ್ಳಾಗಬಾರ್ದು. ಒಬ್ಬ ಆದರ್ಶ ಆಗಿರ್ತಕ್ಕಂತಹ ಮಗ ಏನು ಮಾಡಬೇಕು ಅಂದರೆ ತಂದೆ ತಾಯಿಗಳ ಮಾತನ್ನು ಮೀರಬಾರ್ದು ಎಂಬತಕ್ಕಂಥದ್ದು ಒಂದು ಮಾತಿದೆ. ಮನುಸ್ಮೃತಿನಲ್ಲಿ ಒಂದು ಕಡೆ ಹೇಳ್ತಾರೆ 9ನೇ ಅಧ್ಯಾಯದಲ್ಲಿ, ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಾಚ ತ್ರಿಭಿಹಿ ಪುತ್ರಸ್ಯ ಪುತ್ರತ. ಮಗ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಅವನು ಮಾಡಲೇಬೇಕು. ಮೊದಲನೇದು ಯಾವುದು? ಜೀವತೋ ವಾಕ್ಯಕರಣಾತ್. ಅವನು ಬದುಕಿರೋ ತನಕ ತಂದೆ ತಾಯಿಗಳ ಮಾತನ್ನು ಮೀರದೆ ಹೋದರೆ ತಂದೆ ತಾಯಿಗಳ ತೀರ್ ಹೋದ್ಮೇಲೆ ಶ್ರಾದ್ದ ಕೂಡ ಮಾಡಬೇಕಾಗಿಲ್ಲ ಅನ್ನೋಷ್ಟು ಮಟ್ಟಿಗೆ ಹೇಳ್ತಾರೆ. ಆ ದೃಷ್ಟಿಯಿಂದ ತಂದೆ ತಾಯಿಗಳ ಬಗ್ಗೆ ಗೌರವ ಅನ್ನೋದಕ್ಕೆ ಹೇಳಿರ್ತಕ್ಕಂತಹ ಮಾತು. 2ನೇದು ತಮಗೆಲ್ಲ ಗೊತ್ತಿರೋ ಹಾಗೆ ವರ್ಷಕ್ಕೊಂದ್ಸಲ ನಾವು ಅವರನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು. 3ನೇಲ್ಲಿ ಗಯಾನಲ್ಲಿ ಪಿಂಡ ಪ್ರದಾನ ಮಾಡತಕ್ಕಂಥದ್ದು. ಈ 3 ಕೂಡ ಪ್ರಧಾನವಾಗಿರ್ತಕ್ಕಂಥ ಮಕ್ಕಳ ಕರ್ತವ್ಯ ಅಂತ. ಪಿತೃದೇವೋ ಭವ ಎಂಬುದಾಗಿ ತೈತ್ರಿಯ ಉಪನಿಷತ್ತಲ್ಲಿ ಆದೇಶ ಇರೋದರಿಂದ ತಂದೆಯ ಮಾತನ್ನು ನಡೆಸ್ಕೊಡ್ಬೇಕು ಅನ್ನೋ ಏಕೈಕ ಉದ್ದೇಶದಿಂದ ನಚಿಕೇತ ಯಮಲೋಕಕ್ಕೆ ಹೊರಟೋದ, ಯಮನನ್ನು ಹುಡುಕೊಂಡು. ಯಮ ಮನೇಲಿಲ್ಲ. ಪ್ರಾಯಶಃ ಇನ್ನೂ ಕೆಲವರನ್ನ ತನ್ನ ಮನೆಗೆ ಕರ್ಕೊಂಬರಕ್ಕೆ ಹೋಗಿದ್ದ ವಿಹಾರಕ್ಕೋಸ್ಕರ. 3 ಹಗಲು 3 ರಾತ್ರಿ ಬರಲೇ ಇಲ್ಲ. ಈ ನಚಿಕೇತ ಚಿಕ್ಕ ಹುಡುಗ ಮನೆ ಬಾಗಿಲಲ್ಲಿ ಕಾದುಕೊಂಡು ಕೂತಿದ್ದಾನೆ. ಒಂದು ಅಗಳು ಅನ್ನ ಇಲ್ಲ, ಒಂದು ತೊಟ್ಟು ನೀರಿಲ್ಲ. ತಿಸ್ರೋ ರಾತ್ರಿ ಯದವಾತ್ಸೀರ್ ಗೃಹೇ ಮೇ ಅನಶ್ನನ್ ಬ್ರಹ್ಮನ್ ಅತಿಥಿರ್ನಮಸ್ಯ ತ್ರೀನ್ ವರಾನ್ ವೃಣೀಶ್ವ. ಅವಾಗ ಹೇಳ್ದ ಯಮ ನಚಿಕೇತನಿಗೆ, ನೀನು 3 ಹಗಲು 3 ರಾತ್ರಿ ಒಂದು ಅಗಳು ಅನ್ನ ಇಲ್ಲದೆ ಒಂದು ತೊಟ್ಟು ನೀರಿಲ್ಲದೆ ನನಗೋಸ್ಕರ ಕಾದಿರೋದರಿಂದ 3 ವರ ಕೊಡ್ತೀನಿ ಕೇಳು ಅಂತ. ಮೊದಲನೇ ವರದಿಂದ ನಾನು ಮತ್ತೆ ಭೂಲೋಕಕ್ಕೆ ಮನೆಗೆ ಹೋದಾಗ ಕೋಪದಿಂದ ಕೂಡಿರ್ತಕ್ಕಂಥ ತಂದೆ ಮುಖ ನೋಡೋಕ್ಕೆ ನನಗಿಷ್ಟ ಇಲ್ಲ, ನಗ್ತಾ ನಗ್ತಾ ನನ್ನನ್ನು ಬರಮಾಡ್ಕೊಳ್ಳೋ ಹಾಗಾಗಲಿ ಅಂತ ಕೇಳ್ಕೊಂಡ. ಶಾಂತ ಸಂಕಲ್ಪ ಸುಮನ ಯಥಾಸ್ಯದ್ ವೀತಮನ್ಯುರ್ಗೌತಮೋ ಮಾಭಿಮೃತ್ಯೋ. ಆಯಿತು, ಗ್ರ್ಯಾಂಟೆಡ್, ಅದನ್ನು ಒಪ್ಕೊಂಡ. 2ನೇದು ಅಗ್ನಿವಿದ್ಯೆಯನ್ನು ಕೇಳ್ದ. ಆಯಿತು, ಅಗ್ನಿವಿದ್ಯೆಯನ್ನು ಕೊಟ್ಟ. 3ನೇದಾಗಿ ಆತ್ಮವಿದ್ಯೆಯನ್ನು ಕೇಳ್ದ. ಆತ್ಮ ಅಂದ್ರೇನು, ನನಗೆ ಅದನ್ನು ವರ್ಣನೆ ಮಾಡಿ ಹೇಳು ಅಂತ. ಆದರೆ ಯಮನಿಗೆ ಈ ವಯಸ್ಸಿನಲ್ಲಿ ನಚಿಕೇತನಿಗೆ ಅಂತಹ ಆತ್ಮ ವಿಷಯವನ್ನು ಗ್ರಹಿಸ್ತಕ್ಕಂತಹ ಬುದ್ಧಿಮಟ್ಟ ಇದೆಯಾ
ಅಂತ ಪರೀಕ್ಷೆ ಮಾಡೋ ದೃಷ್ಟಿಯಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಲೋಭನೆಗಳನ್ನು ಒಡ್ಡುತ್ತಾನೆ. ಒಂದಲ್ಲ ಎರಡಲ್ಲ. ಇಮಾ ರಾಮ ಸರತ ಸತೂರ್ಯ ನಹಿ ದೃಶೋ ಲಂಬನೀಯ ಮನುಷ್ಯೈ ಆವಿರ್ಮತ್ ಪ್ರತ್ತಾವಿ ಪರಿಚಾರಯಸ್ವ ನಚಿಕೇತೋ ಮರಣಂ ಮಾನುಪ್ರಾಕ್ಷಿ. ಮರಣ ಒಂದು ಕೇಳಬೇಡ, ಏನು ಬೇಕಾದ್ರೂ ಕೇಳು. ಇಲ್ಲಿರ್ತಕ್ಕಂಥ ಅಪ್ಸರೆಯನ್ನು ಕರ್ಕೊಂಡೋಗು, ಕುದುರೆಗಳನ್ನು ಕರ್ಕೊಂಡೋಗು, ಒಂಟೆಗಳನ್ನು ಕರ್ಕೊಂಡೋಗು, ರಥಗಳನ್ನು ಕೊಂಡ್ಕೊಂಡೋಗು, ಆನೆಗಳನ್ನು ಕೊಂಡ್ಕೊಂಡೋಗು. ಅದಕ್ಕೆ ಅವನು ಹೇಳೋ ಉತ್ತರ ಏನೋ, ತವೈವ ವಾಹಾಸ್ತವ ನೃತ್ಯ ಗೀತೆ. ಅದು ಯಾವುದು ನನಗೆ ಬೇಕಾಗಿಲ್ಲಪ್ಪ, ನನಗೆ ಬೇಕಾಗಿರೋದು ಆತ್ಮವಸ್ತು. ನಿನಗೆ ಆತ್ಮ ಗೊತ್ತಿದೆ ಅನ್ನೋದೇ ನನಗೆ ಗೊತ್ತಿದೆ, ಅದನ್ನು ನನಗೆ ಗೊತ್ತಿಲ್ಲ ಅಂತ ಹೇಳಿ ನೀನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಎರಡನೇದಾಗಿ 3 ವರ ಕೊಡ್ತೀನಿ ಅಂತ ನೀನು ಕಮಿಟ್ ಆದವನು, ನಾನು ಬಂದು ಬೇಡಲಿಲ್ಲ. ಸೊ ಮೂರನೇದಾಗಿ ಯಾರಾದರೂ ಜಿಜ್ಞಾಸುವಾಗಿ ಬಂದು ಕೇಳಿದರೆ ಗೊತ್ತಿದ್ದು ಹೇಳದೆ ಹೋದರೆ ಅವ್ರಿಗೆ ಪಾಪ ಬರುತ್ತೆ. ಆದ್ದರಿಂದ 3 ಕಡೆಯಿಂದ ಯಮನನ್ನು ಕಟ್ಟಾಕಿ ಯಮಲೋಕಕ್ಕೆ ಹೋಗಿ ಯಮನನ್ನು ಗೆದ್ದು ತನಗೆ ಬೇಕಾಗಿರತಕ್ಕಂಥ ಆತ್ಮವಿದ್ಯೆಯನ್ನು ಗಳಿಸ್ಕೊಂಡು ಅದೇ ಶರೀರದಿಂದ ಭೂಲೋಕಕ್ಕೆ ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಚಿಕೇತ. ಅದಕ್ಕೆ ಇಂದ್ರಜಿತ್ ಅಂತ ನಾವು ಹೇಳೋ ಹಾಗೆ ಇವನು ಯಮಜಿತ್, ಯಮನನ್ನೇ ಗೆದ್ದಿರತಕ್ಕಂತಹ ಒಂದು ಶ್ರೇಷ್ಠ ವ್ಯಕ್ತಿ ನಚಿಕೇತ. ನಾಚಿಕೇತ ಮುಪಾಖ್ಯಾನಂ ಮೃತ್ಯು ಪ್ರೋಕ್ತಂ ಸನಾತನಂ. ಅದಕ್ಕೆ ಆ ಮಾತು ಬಂದಿರತಕ್ಕಂಥ ನಚಿಕೇತೋಪಾಖ್ಯಾನ ಅಂದರೆ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂತಹ ಉಪಾಖ್ಯಾನ. ನಮ್ಮ ಉಪನಿಷತ್ತುಗಳಲ್ಲಿ ಒಂದೊಂದರಲ್ಲೂ ಒಂದು ಕಥೆ ಮುಖಾಂತರನೇ ಪ್ರತಿಪಾದನೆ ಮಾಡತಕ್ಕಂಥದ್ದು ಆ ಶೈಲಿ. ಯಾಕೆಂದರೆ ಸುಲಭವಾಗಿ ಕಥೆಯನ್ನು ಗ್ರಹಿಸೋದಕ್ಕೆ ಆಗತ್ತೆ. ಕಥೆ ಕೊನೆಯಲ್ಲಿ ಒಂದು ವಾಕ್ಯ ಇರುತ್ತೆ, ಆ ವಾಕ್ಯದ ಸುತ್ತಲೂ ಕಥೆ ಅನ್ನೋದು ಹೆಣೆದಿರುತ್ತೆ. ಆ ದೃಷ್ಟಿಯಿಂದ ಈ ಆತ್ಮ ವಿಷಯವನ್ನು ಹೇಳಲೇಬೇಕಾದಾಗ ಕೂಲಂಕಷವಾಗಿ ಆತ್ಮ ಅಂದರೆ ಏನು ಅನ್ನೋದನ್ನು ಯಮ ನಚಿಕೇತನಿಗೆ ನಿರೂಪಣೆ ಮಾಡ್ತಾ ಬರ್ತಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋರ್ನಿಹಿತೋ ಗುಹಾಯಾಂ ತಮಕ್ರತು ಪಶ್ಯತಿ ವೀತಶೋಕಃ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ. ಅಣುವಿಗಿಂತ ಅಣುವಾದದ್ದು, ಮಹತ್ತಿಗಿಂತಲೂ ಮಹತ್ತಾದದ್ದು. ಇದು ಪೂರ್ವಾಪರ ವಿರೋಧ ತರಹ ನಮಗೆ ಸಾಮಾನ್ಯ ದೃಷ್ಟಿಯಿಂದ ನೋಡಿದಾಗ, ಹೊರಗಿನ ದೃಷ್ಟಿಯಿಂದ ನೋಡಿದಾಗ ಕಾಣುತ್ತೆ. ಆದರೆ ವಿರೋಧ ಅಲ್ಲ ಅದು. ಹೆಂಗೆ ಅಂದರೆ ಈಶಾವಾಸ್ಯೋಪನಿಷತ್ನ 5ನೇ ಮಂತ್ರ ಬರೋ ಹಾಗೆ. ನೆನ್ನೆ ರಾಮವ್ರ ಜೊತೆ ಈ ವಿಷಯ ಮಾತಾಡ್ತಾ ಇದ್ದೆ. ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ನೋಡಿ, ಹೊರಗಿನ ನೋಟಕ್ಕೆ ಅದು ಹತ್ತಿರ ಇದೆ, ಅದು ದೂರ ಇದೆ. ಈ ರೀತಿಯಾಗಿ ಹೇಳ್ತಾ ಹೋದರೆ ಏನ್ರಿ ಪರಸ್ಪರ ವಿರೋಧ ಇದೆಯಲ್ಲ ಅಂತ ಅನಿಸತ್ತೋ ಇಲ್ವೋ ನೋಡೋರಿಗೆ? ಅದು ವಿರೋಧ ಅಲ್ಲ, ಅದು ವಿರೋಧಾಭಾಸ. ವಿರೋಧ ತರಹ ತೋರತ್ತೆ, ನಿಜವಾಗಿ ವಿರೋಧ ಅಲ್ಲ. ಯಾಕೆಂದರೆ ನಮ್ಮ ಒಳಗಡೆನೇ ಆತ್ಮವಸ್ತು ಇರೋದರಿಂದ ಅದಕ್ಕಿಂತ ಹತ್ತಿರ ಇರೋದು ಇನ್ಯಾವುದೂ ಇಲ್ಲ. ಜ್ಞಾನಿಯಾದವನಿಗೆ ಹತ್ತಿರವೇ, ಅಜ್ಞಾನಿಯಾಗಿರೋವನಿಗೆ ದೂರವೇ. ಆದ್ದರಿಂದ ಹತ್ತಿರವೂ ಸತ್ಯ, ದೂರವೂ ಸತ್ಯ. ಯಾರಿಗೆ ಅಂತ ಪ್ರಶ್ನೆ ಅಷ್ಟೇ. ಅದು ಹೋಗುತ್ತೆ, ಅದು ಹೋಗಲ್ಲ, ಅದು ಹತ್ತಿರ ಇದೆ, ಅದು ದೂರ ಇದೆ. ಈ ರೀತಿಯಾಗಿ ಹೊರಗಿನ ನೋಟಕ್ಕೆ ವಿರೋಧ ಕಂಡರೂ ಕೂಡ ಮೂಲತಃ ಅಲ್ಲಿ ವಿರೋಧ ಅಲ್ಲ ಇರೋದು, ಕೇವಲ ವಿರೋಧಾಭಾಸ ಮಾತ್ರ. ಅಣುವಿಗಿಂತಲೂ ಅಣುವು, ಮಹತ್ತಿಗಿಂತಲೂ ಮಹತ್ತು ಆಗಿರುವ ಆತ್ಮ ಜೀವಿಯ ಹೃದಯ ಗುಹೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ. ಅದಕ್ಕೇನೆ ಹೃದಯ ಸನ್ನಿವಿಷ್ಟ ಅನ್ನೋ ಮಾತು ಗೀತೆಯಲ್ಲಿ ಬಂದಿರತಕ್ಕಂಥದ್ದು. ಹೃದಯದ ಅಂತರಾಳದಲ್ಲಿ ಇರತಕ್ಕಂಥದ್ದು ಅದು. ನಿಷ್ಕಾಮನಾದವನು ಅದನ್ನು ಕಂಡುಕೊಳ್ಳುತ್ತಾನೆ. ಅದನ್ನು ಕಂಡುಕೋಬೇಕಾದರೆ ಅವನಿಗೆ ಎಲ್ಲ ಕಾಮನೆಗಳು ಕೂಡ ನಿವೃತ್ತವಾಗಿರಬೇಕು. ಕಾಮಾಯೇ ಅಸ್ಯ ಹೃದಯ ಶ್ರಿತಾ. ಯಾವಾಗಲೂ ಕಾಮನೆಗಳು ಎಂಬತಕ್ಕಂಥದ್ದು ಮನಸ್ಸು ಹೃದಯಕ್ಕೆ ಪ್ರಾಂಪ್ಟ್ ಮಾಡಿದ್ರಿಂದ ಅದರಿಂದ ಎಲ್ಲ ಕಾಮನೆಗಳು ಕೂಡ ಉಂಟಾಗತ್ತೆ. ಅದರಿಂದನೇ ಒಂದರಿಂದ ಒಂದು ಬೆಳೀತಾ ಹೋಗುತ್ತೆ ಹೊರತು ಆಸೆಗಳು ನೂರಾರು. ಇದು ಮುಗೀತು ಅನ್ನೋದು ಇಲ್ವೇ ಇಲ್ಲ. ಇದು ಮುಗಿದ ಕೂಡಲೇ ಇನ್ನೊಂದಕ್ಕೆ ತಾನಾಗಿ ಆಸೆ ಬರುತ್ತೆ. ನೋಡಿ, ಈಗ ಏನ್ರಿ ಇಷ್ಟು ವರ್ಷ ಕೆಲಸ ಮಾಡಿದೆ, ಬೆಂಗಳೂರೊಂದು ಮನೆ ಕಟ್ಟಲಿಲ್ವಲ್ಲ ಅಂತ ಆಸೆ ಬರುತ್ತೆ. ಆಯಿತು, ಮನೆ ಕಟ್ಟಾಯಿತು. ಕಟ್ಟಿದ ಮೇಲೆ ಒಂದು ಕಾರ್ ಬೇಡವೇನ್ರಿ ಓಡಾಡೋಕ್ಕೆ? ಎಷ್ಟು ದಿನ ಅಂತ ಕಾಲಲ್ಲಿ ನಡೆಯೋದು? ಒಂದು ಕಾರ್ ಬೇಕು ಅಂತ ಆಸೆ ಆಗುತ್ತೆ. ಸೊ ಕಾರ್ ಇಟ್ಕೊಂಡ್ಮೇಲೆ ಏನ್ರಿ ಮಾರುತಿ 800 ಡಬ್ಬ ಇದು ಇದ್ದರೆ ಶವರ್ಲೆ ಇರಬೇಕು, ರೋಲ್ಸ್ ರಾಯ್ಸ್ ಇರಬೇಕು, ಕ್ಯಾಡಿಲ್ಯಾಕ್ ಇರಬೇಕು, ಪ್ಲೈಮೂತ್ ಇರಬೇಕು, ಬೆನ್ಸ್ ಇರಬೇಕು. ಎಲ್ಲಿ ಕೊನೆ ಮೊದಲು? ಬೆಳೀತಾ ಹೋಗುತ್ತೆ ಅದು. ಸೊ ಅದಕ್ಕೇ ಆಸೆಗಳು ಅನ್ನೋದೇ ಕೊನೆ ಅನ್ನೋದೇ ಇಲ್ಲ. ಅದಕ್ಕೆ ಹೇಳಿರ್ತಕ್ಕಂಥದ್ದು, ಆಸೆಗೆ ಯಾರು ದಾಸರೋ ಅವರು 3 ಲೋಕಕ್ಕೂ ದಾಸರು, ಆಸೆಯನ್ನು ಯಾರು ಗೆದ್ದಿದ್ದಾರೋ ಅವರು 3 ಲೋಕವನ್ನು ಗೆದ್ದ ಹಾಗೇನೆ ಅಂತ. ಅದಕ್ಕೇನೆ ನಿಷ್ಕಾಮನಾದವನು ಅದನ್ನು ಕಂಡುಕೊಳ್ಳುತ್ತಾನೆ.
ಆತ್ಮನ ಮಹಿಮೆಯನ್ನರಿತು ಶೋಕರಹಿತನಾಗುತ್ತಾನೆ. ನೋಡಿ, ಯಾರಿಗೆ ಆತ್ಮನ ಅರಿವಿದೆಯೋ ಅವರಿಗೆ ಶೋಕ ಎಂಬತಕ್ಕಂಥದ್ದು ಇಲ್ಲ. ತತ್ರ ಕಶೋಕ ಕೋಮೋಹ ಏಕತ್ವಂ ಅನುಪಶ್ಯತಃ. ಸ್ಪಷ್ಟವಾಗಿ ಈಶಾವಾಸ್ಯೋಪನಿಷತ್ ಅದೇ ಹೇಳೋದು. ಶೋಕವೂ ಇಲ್ಲ, ಮೋಹವೂ ಇಲ್ಲ. ಶೋಕ ಅಂದರೆ ದುಃಖ, ಮೋಹ ಅಂದರೆ ಅಟ್ಯಾಚ್ಮೆಂಟು. ನಾವು ಯಾವುದೋ ಒಂದಕ್ಕೆ ನಮ್ಮನ್ನು ತೊಡಗಿಸ್ಕೋತೀವಿ. ನೋಡಿ, ಈ ಮನೆ ನಂದು, ಈ ಒಂದು ವಾಹನ ನಂದು. ಸೊ ಈ ರೀತಿಯಾಗಿರ್ತಕ್ಕ ನಾನು ನನ್ನದು ಅನ್ನೋದ್ರಿಂದನೇ ಸಮಸ್ತ ವ್ಯವಹಾರವೂ ಕೂಡ ಉಂಟಾಗಿರೋದು. ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಅದರಿಂದ ಶೋಕರಹಿತನಾಗಿ ಅವನಿರ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಆತ್ಮ ಹೇಗಿದೆ? ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ ಯಮೈವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನುಂ ಸ್ವಾಂ. ಈ ಆತ್ಮನು ಕೇವಲ ಪ್ರವಚನದಿಂದ ಸಿಗುವವನಲ್ಲ. ಬರೀ ಆತ್ಮ 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 ಅಂತ 100 ಸಲ ಹೇಳಿಬಿಟ್ರೆ ನಮಗೆ ಆತ್ಮಜ್ಞಾನ ಆಗಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂರ್ವಭಾವಿ ಸಿದ್ಧತೆಗಳಿರಬೇಕು. ಏನು ಪೂರ್ವಭಾವಿ ಸಿದ್ಧತೆಗಳು? ಶ್ರವಣ, ಮನನ, ನಿಧಿಧ್ಯಾಸನ. ಅದಕ್ಕೆ ಹೇಳೋದು ಶ್ರೋತವ್ಯ ಶ್ರುತಿವಾಕ್ಯೇಭ್ಯ ಮಂತವ್ಯಶ್ಚ ಮುಮುಕ್ಷುಭಿ. ಆ ದೃಷ್ಟಿಯಿಂದನೇ ಶ್ರುತಿವಾಕ್ಯಗಳು ಕಿವಿ ಮೇಲೆ ಬೀಳ್ತಾ ಇರಬೇಕು. ಬಿದ್ದು 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 ಅದು ಸಂಸ್ಕಾರ ಆಗುತ್ತೆ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಮಾತಾಡಬೇಕು ಅಂತ. ಅದು ಅಷ್ಟರ ಮಟ್ಟಿಗೆ ಮನುಷ್ಯರ ಮೇಲೆ ಸಂಸ್ಕಾರ ಎಂಬತಕ್ಕಂಥದ್ದು ಬೀರುತ್ತೆ. ಅದಕ್ಕೆ ನಾನು ಮೊನ್ನೆ ಉಪನ್ಯಾಸದಲ್ಲಿ ತಮ್ಮ ಹತ್ರ ಒಂದು ವಿಷಯ ಹಂಚ್ಕೊಂಡಿದ್ದೆ. ಮಹಾಭಾರತದಲ್ಲಿ ಬರ್ತಕ್ಕಂತಹ 2 ಗಿಳಿಗಳ ವೃತ್ತ ಅಂತ, ರಾಮಶುಕ ಲಕ್ಷ್ಮಣಶುಕ ಅಂತ. ರಾಮನ ಗಿಳಿ ಮರಿಯನ್ನು ಒಬ್ಬ ಸಾಧು ತೆಗೆದುಕೊಂಡೋಗಿ ಸಾಕ್ತಾನೆ. ಅದು ಬೆಳಿಗ್ಗೆ ಆದರೆ ಏನು ಕೇಳುತ್ತೆ? ಬನ್ನಿ, ವಿಶ್ರಾಂತಿ ತೆಗೆದುಕೊಳ್ಳಿ, ಊಟ ಮಾಡಿ, ಈ ರೀತಿಯಾಗೇ ಮಾತನ್ನು ಕೇಳುತ್ತೆ. ಹಾಗಾಗಿ ಅದ್ರ ಬಾಯಲ್ಲೂ ಅದೇ ವಿಷಯಗಳೇ ಬರುತ್ತೆ. ಅದೇ ಲಕ್ಷ್ಮಣ ಗಿಳಿ ಮರಿಯನ್ನು ಒಬ್ಬ ಕಟುಕ ತೆಗೆದುಕೊಂಡೋಗಿ ಸಾಕ್ತಾನೆ. ಅದೇನು ಕೇಳುತ್ತೆ? ಬೆಳಗ್ಗೆ ಆದರೆ ಹೊಡಿತೀನಿ, ಬಡಿತೀನಿ, ಕೊಲ್ತೀನಿ, ಚಚ್ತೀನಿ. ಅದನ್ನೇ ಕೇಳಿ 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 ಅದಕ್ಕೆ ಅದೇ ಸಂಸ್ಕಾರ ಉಂಟಾಗುತ್ತೆ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಯದ್ಭಾವಂ ತದ್ಭವತಿ. ಆ ದೃಷ್ಟಿಯಿಂದ ನಾವು ಯಾವಾಗಲೂ ಒಳ್ಳೆಯ ಸಾಂಗಾತ್ಯದಿಂದ ಇದ್ದರೆ ಅದರಿಂದಾನೇ ತುಂಬ ಮುಖ್ಯವಾಗಿರೋದು. ಅದಕ್ಕೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಎವಾಲ್ವ್ ಆಗೋದೇನು ಅಂದರೆ ವೆದರ್ ಹೆರಿಡಿಟಿ ಈಸ್ ಇಂಪಾರ್ಟೆಂಟ್ ಆರ್ ಎನ್ವೈರ್ಮೆಂಟ್ ಈಸ್ ಇಂಪಾರ್ಟೆಂಟ್ ಅಂತ. ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಏಕೆಂದರೆ ಎಷ್ಟಲಿವರೆಗೆ ನಮಗೆ ಆನುವಂಶೀಯತೆ ಬರುತ್ತೋ ಅದೇ ತರಹ ಹೊರಗಡೆ ಇರತಕ್ಕಂಥ ವಾತಾವರಣವೂ ಅಷ್ಟೇ ಮುಖ್ಯ. ಇಲ್ಲದೆ ಹೋದರೆ ಕೆಟ್ಟ ವಾತಾವರಣದಲ್ಲಿ ಸಿಕ್ಬಿಟ್ರೆ ಒಳ್ಳೆಯವರು ಕೂಡ ಕೆಟ್ಟವರಾಗಿಬಿಡ್ತಾರೆ. ಆ ದೃಷ್ಟಿಯಿಂದ ಒಂದು ಮೇಲೂ ಒಂದು ಕೀಳು ಅನ್ನೋದಲ್ಲ ಪ್ರಶ್ನೆ, ಎರಡೂ ಕೂಡ ಅತ್ಯಂತ ಅವಶ್ಯಕವಾಗಿ ಬೇಕಾಗುತ್ತೆ. ಹೇಗೆ ಅಂದರೆ ಪಕ್ಷಿಗೆ ಮೇಲ್ಗಡೆ ಹಾರೋದಕ್ಕೆ 2 ರೆಕ್ಕೆಗಳು ಬೇಕಾಗೋ ಹಾಗೆ, ಒಂದು ರೆಕ್ಕೆಯಿಂದ ಹಾರಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದನೇ ಪಕ್ಷಿ ಅಂದ್ರೇನೋ ಪಕ್ಷ ಅಸ್ಯ ಅಸ್ತಿ ಇತಿ ಪಕ್ಷಿ. 2 ಕೂಡ ರೆಕ್ಕೆಗಳಿರೋದ್ರಿಂದನೇ ವಿವೇಕ ಮತ್ತು ವೈರಾಗ್ಯ ಎಂಬತಕ್ಕಂಥ 2 ರೆಕ್ಕೆಗಳಿಂದಲೇ ಮೋಕ್ಷ ಎಂಬತಕ್ಕಂಥ ಕಡೆ ಆ ಪಕ್ಷಿ ಎಂಬತಕ್ಕಂಥದ್ದು ಹಾರ್ಕೊಂಡು ಹೋಗೋದಕ್ಕೆ ಸಾಧ್ಯ. ದ್ವಾಸು ಪರ್ಣ ಸಯುಜ ಸಖಾಯೌ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ಮುಂಡಕೋಪನಿಷತ್ತಲ್ಲಿ ಜೀವಾತ್ಮ ಪರಮಾತ್ಮ ಅಂತ ಹೇಳೋದಕ್ಕೆ 2 ಪಕ್ಷಿಗಳ ದೃಷ್ಟಾಂತವನ್ನು ಅವರು ಕೊಡ್ತಾರೆ ನೋಡಿ. ಈ ಆತ್ಮನು ಕೇವಲ ಪ್ರವಚನದಿಂದ ಸಿಗತಕ್ಕಂಥವನಲ್ಲ, ಮೇಧಾಶಕ್ತಿಯಿಂದಲೂ ಸಿಗತಕ್ಕಂಥವನಲ್ಲ. ಬರೀ ಬುದ್ಧಿಶಕ್ತಿಯಿಂದ ಅರಿತೀನಿ ಅಂತ ಹೋದರೆ ಅದು ಕೂಡ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ಮಾನಸಿಕವಾಗಿರ್ತಕ್ಕಂಥದ್ದಕ್ಕೆ ಅತೀತವಾಗಿರ್ತಕ್ಕಂಥದ್ದು ಇದು. ಹಾಗಿಲ್ಲದೆ ಹೋಗಿದ್ದರೆ ಮನೋಮಯ ಕೋಶ ಸಾಕಾಗಿತ್ತು, ಪಂಚಕೋಶ ವಿವೇಕ ಯಾಕೆ ಬೇಕಾಗಿತ್ತು? ಸೊ ಅನ್ನಮಯ, ಪ್ರಾಣಮಯ, ಮನೋಮಯವೇ ಸಾಕಾಗಿದ್ದರೆ ವಿಜ್ಞಾನಮಯ ಯಾಕೆ, ಆನಂದಮಯ ಯಾಕೆ? ಸೊ ಆ ದೃಷ್ಟಿಯಿಂದ ಮನೋಮಯ ಕೋಶ ಅನ್ನೋದು ಮಧ್ಯ ಇರೋದೇ ಹೊರತು ಅದು ಕೊನೆಯಲ್ಲ. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯಮಾನಂದಮಯಮಾತ್ಮ ಮೇ ಶುದ್ಧ್ಯಂತ ಬಿರಜಾ ವಿಪಾಪ್ಮ ಭೂಯಾಸ ಗಸ್ವಾಹ. ಅದಕ್ಕೆ ಆ ಮಂತ್ರ ಹೊರಟಿರ್ತಕ್ಕಂಥದ್ದು. ಅನ್ನದಿಂದ ಪ್ರಾಣ, ಪ್ರಾಣದಿಂದ ಮನಸ್ಸು, ಮನಸ್ಸಿಂದ ವಿಜ್ಞಾನ, ವಿಜ್ಞಾನದಿಂದ ಆನಂದ. ಆನಂದವೇ ಪರಮೋತ್ಕೃಷ್ಟವಾಗಿರೋದು. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಭಿ ಸಂವಿಶಂತೀತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ ತಸ್ಮಾಯೇತತ್ ಪ್ರೋವಾಚ. ಅದಕ್ಕೆ ಆನಂದ ಮೀಮಾಂಸಾ ಅಂತ ಹೇಳೋದು. ಇದಕ್ಕಿಂತ ಅದು 10 ಪಟ್ಟು ಜಾಸ್ತಿ, ಅದಕ್ಕಿಂತ ಇದು 100 ಪಟ್ಟು ಜಾಸ್ತಿ. ಕೊನೆಗೆ ಎಲ್ಲಿ ಬ್ರಹ್ಮಾನಂದಕ್ಕೆ ಹೋಗಿ ನಿಂತೋಯ್ತು. ಅಲ್ಲಿಂದ ಮುಂದಕ್ಕೇನೂ ಇಲ್ಲ. ಅದೇ ಅಲ್ಟಿಮೇಟಮ್, ಅದೇ ಫೈನಲ್ಲು. ಅದಕ್ಕೆ ಬ್ರಹ್ಮಾನಂದಿ, ಸದಾನಂದ ಅಂತ ಕೆಲವರು ಹೆಸರಿಟ್ಕೊಂಡಿರ್ತಾರೆ. ಅದರ ಅರ್ಥ ಗೊತ್ತಿರಲ್ಲ. ಮನೆಯಲ್ಲಿ ಈ ಆನಂದಿ ಬಾರ ಇಲ್ಲಿ ಅಂತ ಕರೀತಾರೆ, ಶಾರ್ಟ್ ಫಾರ್ಮು. ಆನಂದಿ ಅಂದರೆ ಎಂಥ ಒಳ್ಳೆಯ ಅರ್ಥ ಗೊತ್ತಾ? ಯಾರು ಯಾವಾಗಲೂ ಬ್ರಹ್ಮಾನಂದದಲ್ಲೇ ತೇಲ್ತಾ ಇರ್ತಾರೋ ಅವರು ಆನಂದಿ.
ನೋಡಿ, ನಮಗೆ ಗೊತ್ತಿಲ್ಲದೇನೆ ಭಗವಂತ ಒಳ್ಳೆ ಕೆಲಸ ನಮ್ಮ ಕೈಯಲ್ಲಿ ಮಾಡಿಸೋದು. ಗೊತ್ತಾಗ್ಬಿಟ್ರೆ ನಮಗೆ ಅಹಂಕಾರ ಬಂದ್ಬಿಡುತ್ತೆ, ನಾನು ಮಾಡ್ತೀನಿ ಅಂತ. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ನಿಷೇಧ ಮುಖಾಂತರವಾಗಿಯೇ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವನನ್ನು ಆರಿಸಿಕೊಳ್ಳುತ್ತಾನೋ ಅವನಿಗೆ ಮಾತ್ರ ಸಿಗುತ್ತಾನೆ, ತನ್ನ ಸ್ವರೂಪವನ್ನು ಬಿಚ್ಚಿ ತೋರಿಸುತ್ತಾನೆ. ಈ ದೃಷ್ಟಿಯಿಂದ ಆತ್ಮಾನಂ ರಥಿನಂ ವಿದ್ದಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ದಿ ಮನಃಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹು ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ರಥರೂಪಕ ಕಲ್ಪನೆ ಇಲ್ಲಿರೋದು. ಸುಂದರವಾಗಿರ್ತಕ್ಕಂಥ ರೂಪಕಾಲಂಕಾರ ನೋಡಿ. ಉಪಮಾಗೂ ರೂಪಕಾಗೂ ಏನು ವ್ಯತ್ಯಾಸ ಅಂದರೆ, ಅದರಂತೆ ಇದು ಅಂತ ಸಾಮ್ಯ ಬಂದರೆ ಅಲ್ಲಿ ಉಪಮಾಲಂಕಾರ ಬರುತ್ತೆ. ಅದೇ ಇದು ಇದೇ ಅದು ಅಂತ ಆದರೆ ಆವಾಗ ರೂಪಕಾಲಂಕಾರ ಆಗತ್ತೆ. ಅವರಂತೆ ಇವರು ಅಂದರೆ ಉಪಮಾಲಂಕಾರ, ಅವರೇ ಇವರು ಇವರೇ ಅವರು ಅಂದರೆ ರೂಪಕಾಲಂಕಾರ. ಇಲ್ಲಿ ನೋಡಿ, ಇವರು ಹೇಳಿರ್ತಕ್ಕಂಥದ್ದು ಆತ್ಮನನ್ನು ರಥಿ ಎಂದು ತಿಳಿ, ಶರೀರವನ್ನು ರಥ ಎಂದು ಭಾವಿಸು, ಬುದ್ಧಿಯನ್ನು ಸಾರಥಿಯಾಗಿಯೂ ಮನಸ್ಸನ್ನು ಕಡಿವಾಣವಾಗಿಯೂ ತಿಳಿ. ಆ ಕಲ್ಪನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಒಂದು ರಥ ಅಂದರೆ ಒಬ್ಬ ರಥಿ ಇರಬೇಕು, ರಥ ಓಡಿಸ್ತಕ್ಕಂಥವನು. ಒಬ್ಬ ಸಾರಥಿ ಇರಬೇಕೋ ಇಲ್ವೋ? ಸಾರಥಿ ಇಲ್ಲದೆ ಹೋದರೆ ಅದು ಹೆಂಗೆ ಓಡುತ್ತೆ? ಅಂತಹ ಕೃಷ್ಣ ಪರಮಾತ್ಮನೇ ಸಾರಥಿಯಾಗಿ ಕೂತ್ಕೊಂಡ ಮೇಲೆ ಅರ್ಜುನನಿಗೆ ಜಯ ಸಿಗದೆ ಇನ್ನೇನಾಗಕ್ಕೆ ಸಾಧ್ಯ ಪಾಂಡವರಿಗೆ? ಅದಕ್ಕೆ ನೋಡಿ, ಮಹಾಭಾರತದಲ್ಲಿ ಅದು ಬಹಳ ರೋಚಕವಾಗಿರ್ತಕ್ಕಂತಹ ಸನ್ನಿವೇಶ. ದುರ್ಯೋಧನ ಮಲಗಿರೋವಾಗ ಕೃಷ್ಣ ಪರಮಾತ್ಮ ಒಂದು ಕಡೆ ಇರ್ತಾನೆ. ಆದರೆ ನಾವು ಎದ್ದು ಕೂಡಲೇ ಏನು ಮಾಡ್ತೀವಿ ಅಂತ ಹೇಳಿದರೆ, ಮುಂದ್ಗಡೆ ನಮಗೆ ಕಾಣಿಸುತ್ತೆ ಹೊರತು ಈಗ ಪಕ್ಕದಲ್ಲಿ ಇರ್ತಕ್ಕಂಥದ್ದು ನಮಗೆ ಗೋಚರ ಆಗೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳ್ತಾನೆ ಕೃಷ್ಣ ದುರ್ಯೋಧನನಿಗೆ, ನಿನಗೆ ನನ್ನ ಸೈನಿಕರು ಬೇಕೋ ನಾನು ಬೇಕೋ ಅಂತ. ಅವನು ಪೆದ್ದಾಗಿ ನೀನು ಸೈನ್ಯ ಕೊಟ್ಬಿಡು ಅಂತ ಹೇಳ್ತಾನೆ. ಆದರೆ ಪಾಂಡವ ಪ್ರಮುಖನಾಗಿರ್ತಕ್ಕಂತಹ ಧರ್ಮರಾಯ ಕೇಳೋದೇನೋ, ನೀನೊಬ್ಬ ಇದ್ದರೆ ಸಾಕಪ್ಪ ನನಗೆ, ನಿನ್ನ ಸೈನ್ಯ ಏನು ಬೇಡ ಅಂತ ಕೇಳ್ಕೊತಾನೆ. ಸೊ ಈಗ ಪಕ್ಕಕ್ಕೆ ತಿರುಗಿ ನೋಡೋದು ನಮಗಷ್ಟು ಅಭ್ಯಾಸ ಇಲ್ಲ. ಕಣ್ಣು ಬಿಟ್ಟು ಕೂಡಲೇ ಎದುರುಗಡೆ ಕಾಣುತ್ತೆ ಹೊರತು ಪಕ್ಕದಲ್ಲಿರೋದು ಕಾಣಲ್ಲ ನಮಗೆ. ತಕ್ಷಣ ಎತ್ಕೋತಾ ನೋಡಿದಾಗ ತಾನೇ ಬುದ್ಧಿವಂತ, ದೊಡ್ಡ ಸೈನ್ಯವನ್ನೇ ತಾನು ಕಬಳಿಸಿಬಿಟ್ಟೆ ಅನ್ನೋ ಭ್ರಮೆಯಲ್ಲಿದ್ದ ದುರ್ಯೋಧನ. ಆದರೆ ಒಬ್ಬ ಕೃಷ್ಣನ ಮುಂದೆ ಎಷ್ಟು ಸೈನ್ಯ ಇದ್ದರೆ ಏನು ಪ್ರಯೋಜನ? ಸೊ ಅದಕ್ಕೆ ಯಾವಾಗಲೂ ಕೂಡ ಯುಕ್ತಿ ಶಕ್ತಿಗಿಂತ ಮೇಲು ಅಂತ ಅದಕ್ಕೆ ಹೇಳೋದು. ಯುಕ್ತಿ ಶಕ್ತೇ ಗರೀಯಸಿ. ಈ ದೃಷ್ಟಿಯಿಂದ ಯುಕ್ತಿಯುಕ್ತವಾಗಿ ಮಾತಾಡು ಅನ್ನೋ ಮಾತು ಅದಕ್ಕೆ ಬಂದಿರತಕ್ಕಂಥದ್ದು. ತಿಳಿದವರು ಇಂದ್ರಿಯಗಳನ್ನು ಕುದುರೆಗಳೆಂದು ನೋಡಿ, ತಿಳಿದವರು ಅಂತ ಉಪಯೋಗಿಸ್ತಾ ಇದ್ದಾರೆ ಶಬ್ದ. ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ನಾನು ಅಂದರೆ ಮತ್ತೆ ಅಲ್ಲಿ ಅಹಂಕಾರ ಬರುತ್ತೆ. ನಾನು ಹೇಳ್ತೀನಿ, ನಾನು ಹೇಳೋನು, ನೀನು ಕೇಳೋನು, ಆ ರೀತಿ ಭಾವನೆ ಬರುತ್ತೆ. ತಿಳಿದವರು ಈ ರೀತಿಯಾಗಿ ಹೇಳ್ತಾ ಇದ್ದಾರಪ್ಪ. ಏನು ಹೇಳ್ತಾ ಇದ್ದಾರೆ? ಇಂದ್ರಿಯಗಳನ್ನು ಕುದುರೆಗಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಕುದುರೆಗಳು ಯಾವ ಕಡೆ ಓಡುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಅದು ನಾಗಾಲೋಟದಿಂದ ಓಡಿಬಿಟ್ಟ ಮೇಲೆ ನಾವು ಹೋಗೋ ಮಾರ್ಗದಲ್ಲೇ ಅದು ಹೋಗುತ್ತೆ ಅಂತೇನಿಲ್ಲ, ಅದು ಎಲ್ಲೋ ಹೊಟ್ಟೋಗುತ್ತೆ. ಹಾಗೆ ಇಟ್ಕೊಂಡೇನೆ ಕಾದಂಬರಿ ಕಥೆ ಪ್ರಾರಂಭ ಆಗೋದು ಬಾಣನ ಲೇಖನಿಯಿಂದ. ಚಂದ್ರಾಪೀಡ ದಿಗ್ವಿಜಯ ಸಂದರ್ಭ ಮಾಡಿಕೊಂಡು ಇಂದ್ರಾಯುಧ ಅನ್ನೋ ತನ್ನ ಕುದುರೆ ಮೇಲೆ ಬರ್ತಾ ಇದ್ದಾಗ ಆ ಕುದುರೆ ನಾಗಾಲೋಟದಲ್ಲಿ ಓಡಿಬಿಟ್ಟು ಮಿಕ್ಕ ತನ್ನ ಜೊತೆ ಬಂದಿರತಕ್ಕಂತಹ ಎಲ್ಲ ಸೈನಿಕರಿಗಿಂತಲೂ ದೂರ ಹೊರಟೋದಾಗ ದಾರಿ ತಪ್ಪೋಗತ್ತೆ ಚಂದ್ರಾಪೀಡನಿಗೆ. ಆವಾಗ ಆ ಕುದುರೆ ಮಹಾಶ್ವೇತೆಯ ವೀಣೆಯ ಶಬ್ದವನ್ನು ಕೇಳಿಸ್ಕೊಂಡು ಮಹಾಶ್ವೇತೆಯ ಹತ್ರ ಕರ್ಕೊಂಡೋಗುತ್ತೆ ಕುದುರೆ. ಮಹಾಶ್ವೇತೆಯನ್ನು ನೋಡಿದ ಮೇಲೆ ಮಹಾಶ್ವೇತೆಗೂ ಮತ್ತು ಚಂದ್ರಾಪೀಡನಿಗೂ ಆಗಿರ್ತಕ್ಕಂಥ ಸಂವಾದದ ಮುಖಾಂತರ ತನ್ನ ಗೆಳತಿಯಾಗಿರ್ತಕ್ಕಂಥ ಕಾದಂಬರಿ ಹತ್ರ ಕರ್ಕೊಂಡೋಗ್ಬಿಟ್ಟು ಮಹಾಶ್ವೇತೆ ಚಂದ್ರಾಪೀಡನನ್ನು ಇಂಟ್ರೊಡ್ಯೂಸ್ ಮಾಡ್ತಾಳೆ. ಅಲ್ಲಿಂದ ಕತೆ ಶುರುವಾಗತ್ತೆ ನೋಡಿ. ಕಾದಂಬರಿ ಮತ್ತು ಚಂದ್ರಾಪೀಡರ ಕತೆಗೆ ಪೂರ್ವಭಾವಿಯಾಗಿರೋದು ಯಾವುದು? ಮಹಾಶ್ವೇತ. ಮಹಾಶ್ವೇತಕ್ಕೆ ಪೂರ್ವಭಾವಿಯಾಗಿರೋದು ಯಾವುದು? ಕುದುರೆ. ಆದ್ದರಿಂದ ಚಂದ್ರಾಪೀಡನಿಗೂ ಮತ್ತು ಕಾದಂಬರಿಗೂ ಮದುವೆ ಆಗಬೇಕಾದ್ರೆ ಬೋತ್ ಆಫ್ ದಮ್ ಶುಡ್ ಬಿ ಎವರ್ ಗ್ರೇಟ್ಫುಲ್ ಟು ದಟ್ ಹಾರ್ಸ್. ಬ್ಲ್ಯಾಕ್ ಬ್ಯೂಟಿ ಅಂತ ಒಂದು ಇಂಗ್ಲೀಷಲ್ಲಿ ಒಂದು ಕಥೆ ಇದೆ. ಸೊ ಬ್ಲ್ಯಾಕ್ ಹಾರ್ಸ್ ಅದರ ಮೇಲೆ ಇಟ್ಕೊಂಡಿರ್ತಕ್ಕಂಥದ್ದು. ಸೊ ವೈಟ್ ಹಾರ್ಸಸ್ಸು, ಬ್ಲ್ಯಾಕ್ ಹಾರ್ಸಸ್ಸು, ಆ ತರಹ ಇಲ್ಲಿ ಹೇಳ್ತಾರೆ ನೋಡಿ. ತಿಳಿದವರು ಇಂದ್ರಿಯಗಳನ್ನು ಕುದುರೆಗಳು ಎಂಬುದಾಗಿ ಭಾವಿಸುತ್ತಾರೆ, ವಿಷಯಗಳನ್ನು ಅವುಗಳ ಮಾರ್ಗ. ವಿಷಯ ಅಂದ್ರೇನು? ಇಂದ್ರಿಯಜನ್ಯವಾಗಿರ್ತಕ್ಕಂತಹ ಸುಖ. ಅದಕ್ಕೇನೆ ವಿಷ ಯಾರು ಪಾನ ಮಾಡ್ತಾರೋ ಅವ್ರನ್ನ ಮಾತ್ರ ಕೊಂದರೆ ವಿಷಯ ಹತ್ತಿರ ಬಂದವ್ರನ್ನೆಲ್ಲ ಸೆಳ್ಕೊಂಡ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಕೂಡ ವಿಷಕ್ಕಿಂತಲೂ ವಿಷಯ ಹೆಚ್ಚು ಹಾನಿಕಾರಿ ಅಂತ. ಹೆಂಗೆ ಅಂದರೆ,
ಚಿತೆಗೂ ಚಿಂತೆಗೂ ಒಂದು 0 ಮಾತ್ರ ವ್ಯತ್ಯಾಸ. ಚಿತೆ ಸತ್ತ ಮೇಲೆ ನಮ್ಮನ್ನು ಸುಟ್ಟರೆ ಚಿಂತೆ ಬದುಕಿರುವಾಗಲೇ ಸುಟ್ಟಾಕ್ಬಿಡುತ್ತೆ. ಸೊ ಆ ದೃಷ್ಟಿಯಿಂದ ಶರೀರ ಇಂದ್ರಿಯ ಮನಸ್ಸುಗಳಿಂದ ಕೂಡಿದವನು ಭೋಕ್ತ ಎಂಬುದಾಗಿ ಕರೆಸಿಕೊಳ್ಳುತ್ತಾನೆ. ಯಾಕೆಂದರೆ ಅವನು ಅನುಭವಿಸ್ತಕ್ಕಂಥವನಾದ್ದರಿಂದ. ಈ ರೀತಿಯಾಗಿ ಈ ಆತ್ಮನನ್ನು ವರ್ಣನೆ ಮಾಡ್ತಾ ಮಾಡ್ತಾ ಮುಂದೆ ಸ್ಪಷ್ಟವಾಗಿ ಹೇಳ್ತಾರೆ, ಇಂದ್ರಿಯೇಭ್ಯ ಪರ ಹ್ಯರ್ಥಾ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ. ಇಂದ್ರಿಯಗಳಿಗಿಂತ ಶಬ್ದ ಸ್ಪರ್ಶ ಮುಂತಾದ ಅರ್ಥಗಳು ಹೆಚ್ಚಿನದು, ಅರ್ಥಗಳಿಗಿಂತ ಮನಸ್ಸು ಹೆಚ್ಚಿನದು, ಮನಸ್ಸಿಗಿಂತ ಬುದ್ಧಿಯೂ, ಬುದ್ಧಿಗಿಂತ ಆತ್ಮನೂ ಹೆಚ್ಚಿನವನು. ಹೆಂಗೆ ಅಂದರೆ, ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡವನು ಸೇರಬೇಕಾದ ಸ್ಥಳವನ್ನು ಸೇರುತ್ತಾನೆ. ಅದಕ್ಕೆ ಏನು ಹೇಳ್ತಾರೆ, ಸದಶ್ವ ಇವ ಸಾರಥೇ. ಲಗಾಮ್ ನಮ್ಮ ಕೈಯಲ್ಲಿದ್ದರೆ ನಾವು ಹೋಗೋ ಕಡೆ ಕುದುರೆ ಬರುತ್ತೆ, ಲಗಾಮ್ ಸ್ವಲ್ಪ ಸಡಿಲ ಆಗಿಬಿಟ್ರೆ ಕುದುರೆ ಹೋಗೋ ಕಡೆ ನಾವು ಹೋಗಬೇಕಾಗತ್ತೆ. ಅದಕ್ಕೆ ಮುಂದೆ ಹೇಳ್ತಾರೆ ಸದಶ್ವ ಇವ ಸಾರಥೇ ದುಷ್ಟಾಶ್ವ ಇವ ಸಾರಥೇ ಅಂತ. ನಾವು ಹೋಗೋ ಕಡೆ ಕುದುರೆ ಬಂದುಬಿಟ್ರೆ ಸದಶ್ವ ಇವ ಸಾರಥೇ. ಒಂದು ಉದಾಹರಣೆ ಕೊಡ್ತೀನಿ, ಸ್ಪಷ್ಟ ಆಗತ್ತೆ. ಮೆಟ್ರೋ ಬರೋಕ್ಕೆ ಮುಂಚೆ ನಾವು ಜಾಸ್ತಿ ಆಟೋನಲ್ಲೇ ಪ್ರಯಾಣ ಮಾಡ್ತಾ ಇದ್ದಿದ್ದು. ಈಗ ಮೆಟ್ರೋ ಸ್ಟೇಷನ್ ತನಕ ಆಟೋಲ್ಲಿ ಹೋಗ್ತೀವಿ. ನಾವು ಹೋಗೋ ಕಡೆ ಆಟೋ ಅವನು ಬಂದುಬಿಟ್ರೆ ಸದಶ್ವ ಇವ ಸಾರಥೇ. ನಾವೆಲ್ಲೋ ಹೋಗ್ತೀವಿ, ಅವನು ಇನ್ನೆಲ್ಲೋ ಹೋಗ್ತೀನಿ ಅಂತ ಹೇಳಿದ್ರೆ ಅದು ದುಷ್ಟಾಶ್ವ ಇವ ಸಾರಥೇ. ಅಷ್ಟೇ ವ್ಯತ್ಯಾಸ. ಏನಪ್ಪ ಜಯನಗರಕ್ಕೆ ಬರ್ತೀಯಾ, ನಾನು ವಿಜಯನಗರಕ್ಕೆ ಹೋಗ್ತೀನಿ ಸ್ವಾಮಿ, ಆವಾಗ ಅದು ದುಷ್ಟಾಶ್ವ ಇವ ಸಾರಥೇ. ನಾವು ಹೋಗಬೇಕಾಗಿರೋ ಜಯನಗರಕ್ಕೆ ಅವನು ಬಂದುಬಿಟ್ರೆ ಸದಶ್ವ ಇವ ಸಾರಥೇ. ಅಷ್ಟೇ ವ್ಯತ್ಯಾಸ. ಸೊ ಆ ದೃಷ್ಟಿಯಿಂದ ನಮ್ಮ ಅಧೀನದಲ್ಲಿ ಆ ಲಗಾಮ್ ಇರಬೇಕೇ ಹೊರತು ಲಗಾಮ್ ಅಧೀನದಲ್ಲಿ ನಾವಿದ್ದರೆ ಅದು ನಾಗಾಲೋಟದಲ್ಲಿ ಓಡುತ್ತೆ, ಎಲ್ಲೆಲ್ಲೋ ಹೋಗುತ್ತೆ. ಹಾಗೆಯೇ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡವನು ಸೇರಬೇಕಾದ ಸ್ಥಳವನ್ನು ಅಂದರೆ ಪರಮ ಪದವನ್ನು ತಲುಪುತ್ತಾನೆ. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವೀವ ಚಕ್ಷುರ ತತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗ್ರವಾಂಸ ಸಮಿಂದತೆ ವಿಷ್ಣೋರ್ಯತ್ ಪರಮಂ ಪದಂ. ಅದಕ್ಕೆ ಹೇಳಿದ ಪರಮೋತ್ಕೃಷ್ಟವಾಗಿರೋ ಪದ ಯಾವುದು ಅಂದರೆ ವಿಷ್ಣು ಪದ. ವಿಷ್ಣು ಅಂದರೆ ಏನು, ವ್ಯಾಪಕ ಅಂತ ಅರ್ಥ. ಎಲ್ಲ ಕಡೆಯೂ ಕೂಡ ಶಂಖಚಕ್ರ ಗದಾಧರಿ ಆಗಿರ್ತಕ್ಕಂಥ ಚತುರ್ಭುಜನಾಗಿರ್ತಕ್ಕಂಥ ವಿಷ್ಣು ಅಂತಲೇ ಅರ್ಥ ಮಾಡಬೇಕಾಗಿಲ್ಲ. ವ್ಯಾಪಕತ್ವಾತ್ ವಿಷ್ಣು, ಅತ್ಯಂತ ವ್ಯಾಪಕವಾಗಿರ್ತಕ್ಕಂಥವನು ವಿಷ್ಣು ಅಂತ. ನೋಡಿ, ವಿಷ್ಣು ಸಹಸ್ರನಾಮ ಭಾಷ್ಯವನ್ನು ಕೂಡ ಶಂಕರಾಚಾರ್ಯರು ಮಾಡಿದ್ದಾರೆ. ನಿಮಗೆ ಒಂದು ವಿಷಯ ಹೇಳಬೇಕು. ಆಧುನಿಕವಾಗಿ ಹರಿಯಾಣನಲ್ಲಿ ಭಿವಾನಿ ಅಂತ ಒಂದು ಊರಿದೆ. ಡೆಲ್ಲಿಯಿಂದ 73 ಕಿಲೋಮೀಟರ್ ರೋಹ್ತಕ್ಕಿಂತ 31 ಕಿಲೋಮೀಟರ್ ದೂರ ಹೋದರೆ ಭಿವಾನಿ ಅಂತ. ಅಲ್ಲಿ ಸತ್ಯದೇವ್ ವಸಿಷ್ಠ್ ಅಂತ ಆಯುರ್ವೇದ ಡಾಕ್ಟ್ರು. ಅವರು 1997ನೇ ಇಸ್ವಿನಲ್ಲಿ 2000 ಪುಟ ವಿಷ್ಣು ಸಹಸ್ರನಾಮ ಶಂಕರ ಭಾಷ್ಯದ ಮೇಲೆ ವ್ಯಾಖ್ಯಾನ ಮಾಡಿದರು. 2000 ಪುಟ. 1997ನೇ ಇಸ್ವಿ ಜನವರಿ 2ನೇ ತಾರೀಕು ತರಳಬಾಳು ಕೇಂದ್ರ RT ನಗರ ರೂಮ್ ನಂಬರ್ 2ರಲ್ಲಿ ಆ ಗ್ರಂಥ ಬಿಡುಗಡೆ ಆಯಿತು. ಅದು 10ನೇ ವಿಶ್ವ ಸಂಸ್ಕೃತ ಸಮ್ಮೇಳನ ಆಗಿದ್ದರಿಂದ ಆ ಸಮಯದಲ್ಲಿ ಅದನ್ನು ಬಿಡುಗಡೆ ಮಾಡಿಬಿಟ್ಟು ಆ ಪುಣ್ಯಾತ್ಮರು ಇದನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡೋದು ನನ್ನ ಕೈಯಲ್ಲಿ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ರು. ಆಗಲೇ ಅವ್ರಿಗೆ 90 ಆಗಿತ್ತು. ನಾನು 10 ವರ್ಷ ತೆಗೆದುಕೊಂಡೆ. ನನ್ನ ಕೆಲಸದ ಮಧ್ಯೆ ಇಂಗ್ಲೀಷಿಗೆ ಮಾಡಿದ್ರೆ ಡಬಲ್ ಆಗುತ್ತೆ, ಅದು 4000 ಪುಟ ಆಯಿತು. ಸೊ ಆಮೇಲೆ ಅದು 4 ಪ್ರೂಫ್ ನೋಡಿದೆ. ಕೊನೆಗೆ ಅದು ಪ್ರಿಂಟ್ ಆಗೋಷ್ಟೊತ್ತಿಗೆ 10 ವರ್ಷ ಆಗೋಯ್ತು. ಅಷ್ಟೊತ್ತಿಗೆ ಅವ್ರು ಇರಲಿಲ್ಲ. ಹಾಗಾಗಿ ಯಾರು ನನಗೆ ಒಪ್ಪಿಸಿದ್ರೋ ಅವ್ರಿಗೆ ಕಾಪಿ ಕೊಡೋಕ್ಕಾಗಲಿಲ್ಲ ಅನ್ನೋ ನನಗಿವತ್ತು ಕಾಡ್ತಾ ಇದೆ. ಇರಲಿ, ಏನೋ ಆಯಿತು, ಕೊನೆಗೆ ಹೇಗೋ ಮುಗೀತು ಅಂತ ಇಟ್ಕೊಳ್ಳಿ. ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ವಿಷ್ಣು ಎಂಬತಕ್ಕಂಥದ್ದು ವ್ಯಾಪಕತ್ವಾತ್ ವಿಷ್ಣು. ಆ ಮಹನೀಯರು ಏನು ಮಾಡ್ತಾರೆ ಅದರಲ್ಲಿ ಅಂದರೆ, ಒಂದೊಂದು ವಿಷ್ಣು ಸಹಸ್ರನಾಮದ ಶಬ್ದಕ್ಕೂ ಕೂಡ 4 ವೇದಗಳಲ್ಲಿ ಎಲ್ಲೆಲ್ಲಿ ರೆಫರೆನ್ಸ್ ಬರುತ್ತೋ ಅಷ್ಟು ಕೊಡ್ತಾ ಹೋಗ್ತಾರೆ. ಅದಕ್ಕೆ ಗ್ರಂಥ ಅಷ್ಟು ವ್ಯಾಪಕವಾಗಿ ಬೆಳೆದಿರ್ತಕ್ಕಂಥದ್ದು. ಇಲ್ಲದೆ ಹೋದರೆ 2000 ಪುಟ ಹೆಂಗಾಗತ್ತೆ ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಅಂದರೆ. ಆಧುನಿಕ ಸಮೃದ್ಧಜ್ಞರು ಬರೆದಿರ್ತಕ್ಕಂಥದ್ದು. ನಾನು ಯಾವುದೋ ಗತವೈಭವ ಹೇಳ್ಕೋತಾ ಇಲ್ಲ. ಏಕೆಂದರೆ ಕೆಲವರಿಗೆ ಒಂಥರ ಕೆಟ್ಟ ಅಭಿಪ್ರಾಯ ಇದೆ, ಹೊಸದಾಗಿ ಸಮೃದ್ಧದಲ್ಲಿ ಏನೂ ಬರ್ತಾ ಇಲ್ಲ, ನಾವೆಲ್ಲ ಹಿಂದಿನ ಗತವೈಭವವನ್ನು ಹೇಳ್ಕೋತೀವಿ, ಕಾಳಿದಾಸ ಭಾಸ ಆದಮೇಲೆ ಏನು ಕೃತಿಗಳೇ ಬರ್ತಾ ಇಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಅದನ್ನು ನಿವಾರಣೆ ಮಾಡೋದಕ್ಕೆ ನಾನು ಇದನ್ನು ಹೇಳಿದ್ದೀನಿ ಅಷ್ಟೇ ಹೊರತು ಬೇರೆ ವಿಷಯವಲ್ಲ. ನೋಡಿ, ಪರಮಪದವನ್ನು ತಲುಪುತ್ತಾನೆ. ವಾಸ್ತವವಾಗಿ ಅಲ್ಲಿ ತಲುಪುವುದು, ತಲುಪಲ್ಪಡುವುದು ಬೇರೆಯಲ್ಲ. ಅದನ್ನು ಸರಿಯಾಗಿ ತಿಳಿಸಲು ಇಂದ್ರಿಯಗಳಿಂದ ಆರಂಭಿಸಿ ತಲುಪುವ ಸ್ಥಾನವನ್ನು ಮುಂದೆ ವಿವರಿಸುತ್ತಾರೆ. ಈ ಮಾರ್ಗದಲ್ಲಿ ಪ್ರಥಮ ಸ್ಥಾನ ಇಂದ್ರಿಯಗಳಿಗೆ,
ಇಂದ್ರಿಯಗಳು ಸೂಕ್ಷ್ಮವಾದವುದಾದರೂ ಅವುಗಳ ಮೂಲಕವೇ ನಾವು ಪ್ರಪಂಚವನ್ನು ನೋಡುವುದರಿಂದ ಸ್ಥೂಲವಾದ ಪದಾರ್ಥದಂತೆ ಅವು ನಮಗೆ ಪರಿಚಯವಾಗುತ್ತದೆ. ಅವುಗಳಿಂದ ಶಬ್ದ, ಸ್ಪರ್ಶ, ರೂಪಾದಿಗಳು ಸೂಕ್ಷ್ಮವಾದವುಗಳು ನಮಗೆ ಅರ್ಥವಾಗುತ್ತಾ ಹೋಗುತ್ತದೆ. ತದನಂತರ ವಿಷಯಗಳಿಗಿಂತ ಮನಸ್ಸು ಮತ್ತೂ ಸೂಕ್ಷ್ಮವಾದದ್ದು. ನೋಡಿ, ಬರ್ತಾ 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 ಗ್ರಾಸಿಂದ ಸಟ್ಲ್ಗೆ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು. ಫ್ರಮ್ ಎ ಗ್ರಾಸ್ ಆಬ್ಜೆಕ್ಟ್ ಯು ಆರ್ ಮೂವಿಂಗ್ ಟುವರ್ಡ್ಸ್ ದಿ ಸಟ್ಲರ್, ಸಟ್ಲೆಸ್ಟ್, ಈ ತರಹ ಅದು ಪ್ರವಹಿಸ್ತಾ ಇರತಕ್ಕಂಥದ್ದು. ಇಂದ್ರಿಯ ಮತ್ತು ವಿಷಯಗಳಿಗೆ ಮನಸ್ಸು ಸಿಗೋದಿಲ್ಲ. ಏಕೆಂದರೆ ಮನಸ್ಸು ಯಾವತ್ತೂ ಕೂಡ ಯಾವುದಕ್ಕೂ ಸಿಗದೆ ಅತ್ಯಂತ ಚಂಚಲವಾಗಿರ್ತಕ್ಕಂಥದ್ದು ಮನಸ್ಸು. ಅದಕ್ಕೆ ಚಂಚಲಂ ಹಿ ಮನಃಕೃಷ್ಣ ಪ್ರಮಾತಿ ಬಲವದೃಢಂ, ಗೀತೆಯಲ್ಲಿ ಆ ಮಾತು ಹೇಳಿರೋದು. ಯಾವುದು ಅತ್ಯಂತ ಚಂಚಲ ಅಂದರೆ ಮನಸ್ತಾನೆ. ಮನಃ ಮಧುಕರಃ ಮೇಘಃ ಮಾನಿನಿ ಮರುತು ಮಾ ಮದಃ ಮತ್ಸ್ಯಃ ಮರ್ಕಟಃ ಮಕಾರಾಹ ದಶಚಂಚಲಾಹ. ಮಾಯಿಂದ ಶುರುವಾಗೋ 10 ಚಾಂಚಲ್ಯಕ್ಕೆ ಹೆಸರುವಾಸಿ. ಮೊದಲನೇದೇ ಮನಸ್ಸು. ಅದಕ್ಕೆ ಹೇಳೋದು ಮನೋಜವ ಅಂತ. ಹನುಮಂತ ಎಷ್ಟು ವೇಗವಾಗಿ ಸಮುದ್ರವನ್ನು ದಾಟದ ಅಂದರೆ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ ಅಂತ ಇಟ್ಕೊಳ್ಳಿ, ಶಿರಸಾ ನಮಾಮಿ ಅಂತ ಇಟ್ಕೊಳ್ಳಿ. ಎರಡೂ ಸಾಧುವೆ, 2 ಪಾಠಾಂತರಗಳು ಕೂಡ. ಅಷ್ಟು ವೇಗವಾಗಿ ಅವನು ಚಲನೆ ಮಾಡ್ದ, ಸಮುದ್ರವನ್ನು ದಾಟದ ಅನ್ನೋ ವಿಷಯವನ್ನು ಹೇಳ್ತಾರೆ ನೋಡಿ. ಅದಕ್ಕೇನೆ ಮನಸ್ಸಿಗಿಂತ ಬುದ್ಧಿ ಮತ್ತು ಭೂತ ಸೂಕ್ಷ್ಮಗಳು, ಬುದ್ಧಿಗಿಂತ ಆತ್ಮನು ವ್ಯಾಪಕ. ನೋಡಿ, ಅದಕ್ಕೆ ಆಪುಲ್ರು ವ್ಯಾಪ್ತವು ಅನ್ನೋ ಧಾತುವಿನಿಂದ ಬಂದಿರತಕ್ಕಂತಹದ್ದು ಆತ್ಮ ಎಂಬತಕ್ಕಂಥ ಶಬ್ದ. ಅತ್ಯಂತ ವ್ಯಾಪಕವಾಗಿರ್ತಕ್ಕಂತಹ ಚೈತನ್ಯ. ಮಹತಃಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಪುರುಷಾನ್ನ ಪರಂಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ. ಯಾವುದು ಪರಮೋತ್ಕೃಷ್ಟ ಅಂತ ಹೇಳಿದರೆ ಆತ್ಮವೇ ಪರಮೋತ್ಕೃಷ್ಟ. ಅಲ್ಲೇ ಹೇಳ್ತಾರೆ ನೋಡಿ, ಯೇಷ ಸರ್ವೇಷು ಭೂತೇಷು ಗೂಢ ಆತ್ಮ ನ ಪ್ರಕಾಶತೆ ದೃಶ್ಯತೆ ತ್ವಗ್ರಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಎಲ್ಲ ಭೂತಗಳಲ್ಲಿಯೂ ಅಡಗಿರುವ ಈ ಆತ್ಮನು ಕಣ್ಣಿಗೆ ಕಾಣುವುದಿಲ್ಲ. ಯಾಕೆಂದರೆ ಅದು ಅತ್ಯಂತ ಸೂಕ್ಷ್ಮವಾಗಿರೋದ್ರಿಂದನೇ ಕಣ್ಣಿಗೆ ಗೋಚರ ಆಗಲ್ಲ. ಯಾಕೆ? ಕಣ್ಣು ಅನ್ನೋದು ಇಂದ್ರಿಯ. ಇಂದ್ರಿಯಕ್ಕೆ ಹುಟ್ಟಿದೆ, ಹುಟ್ಟಿರೋದು ಸಾಯತ್ತೆ. ಸಾಯತಕ್ಕಂತಹದ್ದು ನಿತ್ಯವಲ್ಲ, ಅನಿತ್ಯ. ಆದ್ದರಿಂದ ಯಾವ ಅನಿತ್ಯದಿಂದಲೂ ನಿತ್ಯವನ್ನು ಗ್ರಹಿಸೋಕ್ಕಾಗದೇ ಇರೋದರಿಂದ ಮನಸ್ಸಿಗೆ ಅತೀತವಾಗಿರೋದು, ವಾಕಿಗೆ ಅತೀತವಾಗಿರ್ತಕ್ಕಂಥದ್ದು ಆತ್ಮ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ವಾಚೋಹ ವಾಚಂ ಸವ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷು ಅತಿಮುಚ್ಚಧೀರ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ ಅಂತ ಕೇನೋಪನಿಷತ್ ಹೇಳಿದರೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ತೈತರೀಯ ಉಪನಿಷತ್ ಹೇಳುತ್ತೆ. ಸೊ ಅದಕ್ಕೇನೆ ಮನಸ್ಸಿಗೂ ಅತೀತವಾಗಿರೋದು, ವಾಕಿಗೆ ಅತೀತವಾಗಿರ್ತಕ್ಕಂಥದ್ದು, ಶಬ್ದಾತೀತ. ಅದಕ್ಕೇನೆ ನಿರ್ಗುಣ, ನಿರಂಜನ, ನಿರಾಮಯ, ನಿರವಯವ ಆ ರೀತಿಯಾಗೇ ಹೇಳ್ಕೊಂಡು ಹೋಗಬೇಕು. ಯಾವಾಗಲೂ ನಿಷೇಧ ಮುಖಾಂತರವಾಗಿಯೇ ಇದಂ ತತ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವಾಗ ಇಂದ್ರಿಯ ಗೋಚರ ಅಂತ ಆಗ್ಬಿಡುತ್ತೆ. ಅದಕ್ಕೇನೆ ನೇತಿ ನೇತಿ ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಅಚಕ್ಷು ಅಬಾಹ್ಯಂ ಅಮನಃ ಈ ರೀತಿಯಾಗೇ ಹೇಳ್ಕೊಂಡು ಹೋಗಬೇಕು. ಇದಲ್ಲ 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 ಏನು ಹಾಗಿದ್ರೆ ಅದೆಲ್ಲವೂ ಅಲ್ಲದೆ ಏನು ಉಳ್ಕೊಂಡಿದೆಯೋ ಅದೇ ಅದು. ಅದಕ್ಕೆ ಉದಾಹರಣೆ ಕೊಡಬೇಕಾದ್ರೆ, ರಾಮು ಅಂದರೆ ಯಾರು? ರಾಮವರು ಅಂದರೆ ರಾಮಸ್ವಾಮಿಗಳಲ್ಲ. ರಾಮು ಅಂದರೆ ಪತಿ ಪಾಂಡುರಂಗ ಅಲ್ಲ. ರಾಮು ಅಂದರೆ ಪತಿ ಶ್ರೀಧರ ಅಲ್ಲ. ರಾಮು ಅಂದರೆ ಆಚಾರ್ಯರಲ್ಲ. ರಾಮು ಅಂದರೆ ಶ್ರೇಷ್ಠಿಗಳಲ್ಲ. ಅದೆಲ್ಲ ಆಗಿ ಉಳಿದ ಮೇಲೆ ಯಾವುದೋ ಅದೇ ರಾಮೂರು. ಆ ರೀತಿಯಾಗೇ ಹೇಳ್ಕೊಂಡು ಹೋಗಬೇಕೆ ಹೊರತು ನೀವು ಇವರಲ್ಲ 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 ಕೊನೆಗೇನೋ ಯಾವುದನ್ನು ನೀವು ನಿಷೇಧ ಮಾಡೋಕ್ಕಾಗಲ್ವೋ ಅದೇ ಅದು. ಆ ರೀತಿಯಾಗಿಯೇ ಹೋಗಬೇಕಾಗತ್ತೆ. ಅದಕ್ಕೇ ಗ್ರಹಿಸೋದು ಕಷ್ಟವಾಗತ್ತೆ. ಅದು ಸಾಮಾನ್ಯವಾಗಿರ್ತಕ್ಕಂಥ ಮನಸ್ಸಿನಿಂದ ಅದನ್ನು ಗ್ರಹಿಸೋದು ಕಷ್ಟವಾಗಿರೋದ್ರಿಂದನೇ ಕಷ್ಟ ಅಂತ ಹೇಳಬಾರ್ದು, ಸುಲಭ ಸಾಧ್ಯ ಅಂತ ಹೇಳಬೇಕು. ಜ್ಞಾಪಕ ಬಂದ್ಬಿಡುತ್ತೆ. ಆಮೇಲೆ ನಾನು 20 ವರ್ಷದ ಕೆಳಗೆ ಶಂಕರ್ ಕೃಪಾನಲ್ಲಿ ಪ್ರವಚನ ಮಾಡ್ತಾ ಇದ್ದಾಗ ಒಂದು ದಿವಸ ಕಷ್ಟ ಸಾಧ್ಯ ಅಂತ ಹೇಳಿಬಿಟ್ಟೆ. ರತ್ನವೇಲು ಗುಪ್ತಾ ಅಂತ ಒಬ್ಬರು ಬರ್ತಾಯಿದ್ರು ಕೇಳೋದಕ್ಕೆ. ಅವ್ರು ಬಂದು ಹೇಳಿದರು, ನೀವೇ ಕಷ್ಟ ಸಾಧ್ಯ ಅಂತ ಹೇಳಿಬಿಟ್ರೆ ನಮ್ಮ ಗತಿ ಏನ್ರಿ, ಸುಲಭ ಸಾಧ್ಯವಲ್ಲ ಅಂತ ಹೇಳಿ. ನೀವು ಅದ್ವೈತ ಮಾಡೋರು ನಿಷೇಧವಾಗಿಯೇ ಹೇಳಬೇಕು. ಅದನ್ನು ಕೂಡ ಕಷ್ಟ ಸಾಧ್ಯ ಅಂದರೆ ಅದು ಹೆಂಗಾಗತ್ತೆ, ಸುಲಭ ಸಾಧ್ಯವಲ್ಲ ಅಂತ ಹೇಳಿ ಅಂತ. ಆಯ್ತು ಸ್ವಾಮಿ, ತಪ್ಪಾಯಿತು, ಇನ್ಮೇಲೆ ನಾನು ಕಷ್ಟ ಸಾಧ್ಯ ಅಂತ ಹೇಳಲ್ಲ ಅಂತ ಅವ್ರಿಗೆ ಪ್ರಾಮಿಸ್ ಮಾಡಿದೆ. ಯಾತಕ್ಕೆ ಅಂದರೆ ಸುಬ್ರಹ್ಮಣ್ಯ ಟ್ರೇಡರ್ಸ್ ಅಂತ ರಾಜ ಕಾಂಪ್ಲೆಕ್ಸ್ ಅವೆನ್ಯೂ ರೋಡಲ್ಲಿ ಅವರು ಮೊದಲನೇ ಪುಸ್ತಕ ಅಂಗಡಿ ಇಟ್ಟಿದ್ದೆ ಅಂತ ಅವರೇ ಹೇಳ್ಕೊಳ್ಳೋರು. ಸೊ ಏಷ ಸರ್ವೇಷು ಭೂತೇಷು ಗೂಢೋತ್ಮ ನ ಪ್ರಕಾಶತೆ. ಇಲ್ಲಿ ಹೇಳ್ತಾರೆ ನೋಡಿ, ಸಕಲ ಜೀವರಾಶಿಗಳಲ್ಲಿಯೂ ಕೂಡ ಪರಮಾತ್ಮನಿದ್ದರೂ ಅವನು
ಗುಟ್ಟಾಗಿದ್ದಾನೆ, ಅವನು ಹೊರಗಡೆಗೆ ಕಾಣೋದಿಲ್ಲ. ಕೆಲವರು ಹೇಳ್ತಾರೆ ಅದು ತುಂಬ ಸೀಕ್ರೆಟು ಅಂತ. ಎಲ್ರಿಗೂ ಹೇಳ್ತಾ ಇರ್ತಾರೆ, ನಿಮ್ಗೊಬ್ಬರಿಗೆ ಹೇಳಿರೋದ್ರಿ ತುಂಬ ಸೀಕ್ರೆಟ್, ಅದು ಯಾರಿಗೂ ಹೇಳಬೇಡಿ ಅಂತ. ಎಲ್ರಿಗೂ ಹೇಳ್ಕೊಂಡು ಬರ್ತಾ ಇರ್ತಾರೆ ಸೀಕ್ರೆಟು ಅಂತ. ಏನು ಸೀಕ್ರೆಟ್ ಉಳೀತು ಅವಾಗದು? ಸೊ ಹಾಗೆ ಕೆಲವರು ಕಾನ್ಫಿಡೆನ್ಷಿಯಲ್ ಅಂತ ಹೇಳುವಾಗ ಯಾರೂ ಅದು ಬೇಡ. ಯೂನಿವರ್ಸಿಟಿನಲ್ಲಿ ಒಬ್ಬರು ಫೋನ್ ಮಾಡ್ತಾಯಿದ್ರು, ಹೈಲಿ ಕಾನ್ಫಿಡೆನ್ಷಿಯಲ್ ಅಂದ್ಬಿಟ್ಟು ಡಿಪಾರ್ಟ್ಮೆಂಟಿಂದ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ಗೆ ಫೋನೇ ಇಲ್ಲದೆ ಎಲ್ರಿಗೂ ಕೇಳೋದು, ಕಾನ್ಫಿಡೆನ್ಷಿಯಲ್ ಮೆಸೇಜ್ ಹೇಳೋದು. ಹಾಗೆ ಸಕಲ ಜೀವರಾಶಿಗಳಲ್ಲಿಯೂ ಕೂಡ ಪರಮಾತ್ಮನಿದ್ದರೂ ಸಹ ಅವನು ಗುಟ್ಟಾಗಿದ್ದಾನೆ, ತೋರುವುದಿಲ್ಲ. ವಾಸ್ತವವಾಗಿ ಅವನು ತೋರುತ್ತಲೇ ಇದ್ದಾನೆ. ನೋಡುವ, ಕೇಳುವ, ಮುಟ್ಟುವ, ಮೂಸುವ ಕೆಲಸವನ್ನು ಮಾಡುವವನು ಅವನೇ. ಜಡವಾದ ದೇಹ ಇಂದ್ರಿಯಗಳಲ್ಲ. ಆದರೂ ಮೂರ್ಖರು ಜಡವಸ್ತುಗಳೆಂದೇ ಆರೋಪಿಸುತ್ತಾರೆ. ಅದು ಬಂದಿರೋದು ಅದ್ಲೇನೆ ಶರೀರಕ್ಕೆ ಆತ್ಮಭಾವವನ್ನು ನಾವು ಅಧ್ಯಾರೋಪ ಮಾಡ್ತಾ ಇರೋದು. ನಾನು ಅಂದರೆ ಶರೀರ ಅಂತ ಇಟ್ಕೊಂಡೇ ಮಾತಾಡ್ತಾರೆ ಹೊರತು ಒಬ್ಬರಾದರೂ ನಾನು ಅಂದರೆ ಆತ್ಮ ಅಂತ ವ್ಯವಹಾರ ಮಾಡ್ತಾರಾ? ನಾನು ಹೋಗ್ತೀನಿ, ನಾನು ಮಾತಾಡ್ತೀನಿ, ನಾನು ನಡೀತೀನಿ. ಸೊ ನಾನು ಅಂದರೆ ಏನು? ಅಲ್ಲಿ ಶರೀರವನ್ನು ಇಟ್ಕೊಂಡೆ ಅಹಂ ಗಚ್ಚಾಮಿ, ಅಹಂ ಶೃಣೋಮಿ, ಅಹಂ ಖಾದಾಮಿ ಈ ರೀತಿಯಾಗೇ ಹೇಳ್ತಾರೆ ಹೊರತು ಆತ್ಮನನ್ನು ಇಟ್ಕೊಂಡು ಯಾವ ವ್ಯವಹಾರವೂ ಕೂಡ ನಾವು ಮಾಡ್ತಾ ಇಲ್ಲ. ಜೀವರಾಶಿಗಳಲ್ಲಿ ಪರಮಾತ್ಮನು ಅಡಗಿದ್ದಾನೆ ಎಂದರೆ ಬಣಿವೆಯಲ್ಲಿ ಸೂಜಿ ಅಡಗಿದಂತಲ್ಲ, ಉಂಗುರದಲ್ಲಿ ಚಿನ್ನ ಅಡಗಿದಂತೆ. ನೋಡಿ, ಚಿನ್ನ ಇಲ್ಲದೆ ನೀವು ಉಂಗುರ ತೋರ್ಸೋಕ್ಕಾಗಲ್ಲ, ಚಿನ್ನದ ಉಂಗುರ ಆಗಿದ್ದರೆ. ಹಾಗೆಯೇ ನೀವು ಮನೆ ಒಡೆದಾಕಿದ್ರೆ ಅಲ್ಲಿ ಮಣ್ಣಿದೆ. ಮನೆ ಕಟ್ಟಕ್ಕೆ ಮುಂಚೆ ಏನಿದೆ ಆವಾಗಲೂ ಮಣ್ಣಿದೆ. ತಾರ್ಕಿಕರ ಶೈಲಿಯಲ್ಲಿ ಹೇಳೋದಾದರೆ ಮೊದಲನೇದು ಪ್ರಾಗಭಾವ, ಎರಡನೇದು ಪ್ರಧ್ವಂಸಾಭಾವ. ಪ್ರಾಗಭಾವ ಅಂದರೆ ಉತ್ಪತ್ತಿ ಆಗೋಕ್ಕೆ ಹಿಂದೆ ಇರತಕ್ಕಂತಹ ಅಭಾವ. ಪ್ರಧ್ವಂಸಾಭಾವ ಅಂದರೆ ಅದು ಧ್ವಂಸವಾದ ಮೇಲೆ ಇರತಕ್ಕಂಥ ಅಭಾವ. ಸೊ ಅಭಾವ 4 ರೀತಿಯಾಗಿ ಹೇಳ್ತಕ್ಕಂಥದ್ದು ತಾರ್ಕಿಕರು: ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತಾಭಾವ, ಅನ್ಯೋನ್ಯಾಭಾವ ಅಂತ. ನಮಗೆ ಗೊತ್ತಿರೋದು ಅಕ್ಕನ ಗಂಡ ಭಾವ ಅಷ್ಟೇ. ಈ ಅಭಾವಗಳು ಯಾವುದೂ ಗೊತ್ತಿಲ್ಲ ನಮಗೆ. ಸೊ ಭ್ರಾಂತಿಯಿಂದ ಕಂಡು ಬರ್ತಾ ಇರತಕ್ಕಂತಹ ಸರ್ಪದಲ್ಲಿ ಹಗ್ಗ ಅಡಗಿರುವಂತೆ. ನೋಡಿ, ಸರ್ಪದಲ್ಲಿ ಹಗ್ಗ ಅಡಗಿರೋದು ನಮಗೇನು ತೋರ್ತಾ ಇದೆ? ಅಯ್ಯೋ ಅದು ಸರ್ಪ ರೀ, ಭಯ ಪಟ್ಕೊಂಡು ಹೋಗ್ತೀವಿ. ಆದರೆ ಹತ್ತಿರ ಹೋಗಿ ನೋಡಿದ್ರೆ ಅದು ಹಗ್ಗ. ಅದು ಆದರೆ ಅದಕ್ಕೆ ವಿರುದ್ಧವಾಗಿಯೂ ಆಗ್ಬೋದು. ಅದು ಹಗ್ಗ ಅಂದ್ಕೊಂಡು ಹತ್ತಿರ ಹೋದ್ಕೊಡ್ಲೆ ಬುಸ್ ಅಂತ ಎದ್ದು ನಿಂತ್ಕೊಂಡ್ಬಿಡ್ಲಿ ಹಾವಾಗಿ. ಏನು ಯಾವತ್ತೂ ಓಡದೇ ಇರೋರು ಅವತ್ತು ಓಡಿಬಿಡ್ತಾರೆ 100 ಮೀಟರ್ ಡ್ಯಾಶು. ಯಾಕೆಂದರೆ ಜೀವ ಭಯ ಅನ್ನೋದು ಆ ರೀತಿಯಾಗಿರುತ್ತೆ ಮನುಷ್ಯನಿಗೆ. ನೋಡಿ, ಯಾರೂ ಕೂಡ ತಮ್ಮ ಕೈಲಾದಷ್ಟು ಮಟ್ಟಿಗೆ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಹೊರತು ಅಂಥ ಸಂದರ್ಭದಲ್ಲಿ ಅಯ್ಯೋ ಹೇಗಾದರೂ ಆಯಿತು ಅಂತ ಉದಾಸೀನ ತೋರಿಸೋದಿಲ್ಲ. ಆ ದೃಷ್ಟಿಯಿಂದನೇ ಅಂತಹ ಕ್ರಿಟಿಕಲ್ ಅವರ್ಸಲ್ಲೇ ಮ್ಯಾನ್ಸ್ ಇನ್ನರ್ ಪೊಟೆನ್ಸಿ ಇಟ್ ಕಮ್ಸ್ ಔಟ್. ಆ ದೃಷ್ಟಿಯಿಂದನೇ ಅಂಥ ಸಂದರ್ಭಗಳು ಬಂದಾಗಲೇ ಅವ್ನು ನಿಜವಾಗಿರೋ ಯೋಗ್ಯತೆ ಏನು ಅನ್ನೋದು ಗೊತ್ತಾಗೋದು. ಕೆಲವರು ಯಾವಾಗಲೂ ಏನೂ ಮಾತಾಡೋಕ್ಕೆ ಹೋಗಲ್ಲ, ಅದೇ ಕೆದಕಿ ಅವರನ್ನು 1 ಗಂಟೆ ಹೊಡೆದಾಕ್ಬಿಡ್ತಾರೆ ಅದರ ಮೇಲೆ. ಯಾಕಂದರೆ ಅದಕ್ಕೆ ಆ ಪ್ರಶ್ನೋತ್ತರಗಳು ಆ ರೀತಿಯಾಗಿ ಬರ್ತಾ ಇದ್ದರೆ ಹೇಳ್ತಕ್ಕಂಥವ್ರಿಗೆ ಅದರ ಇದೇ ಬೇರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ಲ ಗ್ರಂಥಗಳು ಕೂಡ ಪ್ರಶ್ನೋತ್ತರ ರೂಪದಲ್ಲೇ ನಡೀತಾ ಇದ್ದಿದ್ದು. ಈಗ ನೀವು ಯಾವುದೇ ಗ್ರಂಥ ತೆಗೆದುಕೊಳ್ಳಿ, ಭಗವದ್ಗೀತೆ ಪೂರ್ತಿ ಪ್ರಶ್ನೋತ್ತರ, ವಿವೇಕ್ ಚೂಡಾಮಣಿ ಪೂರ್ತಿ ಪ್ರಶ್ನೋತ್ತರ, ಅಷ್ಟಾವಕರ ಗೀತೆ ಪೂರ್ತಿ ಪ್ರಶ್ನೋತ್ತರ, ಈ ರೀತಿಯಾಗಿ ಪ್ರಶ್ನೆ ಉತ್ತರ ಇದ್ದರೆ ಕಷ್ಟವಾದ, ಕ್ಲಿಷ್ಟವಾದ, ಗಾಢವಾದ, ಗೂಢವಾದ, ಅಂತರ್ನಿಹಿತವಾಗಿರ್ತಕ್ಕಂಥ ಗಹನವಾದ ವಿಷಯಗಳು ಆಚೆ ಬರೋದಕ್ಕೆ ಸಹಾಯ ಆಗುತ್ತೆ. ಆ ದೃಷ್ಟಿಯಿಂದ ಐಡಿಯಲ್ ಎಜುಕೇಷನ್ ಸಿಸ್ಟಮ್ ಏನು ಅಂದರೆ ಡೈಲಾಗ್ ಸಿಸ್ಟಮ್ಮೇ ಹೊರತು ಮಾನೋಲಾಗ್ ಅಲ್ಲ. ಈಗ ನಾವಿರೋದೆಲ್ಲ ಸಾಲಿಲೋಕಿ ಅಷ್ಟೇ. ನಾವು ಹೋಗಿ 1 ಗಂಟೆ ಶಂಕಂತದ್ಮೌ ಪೃಥಕ್ ಕೃಷ್ಣ ಪರಮಾತ್ಮನೇ ಗೀತೆಯಲ್ಲಿ ಹೇಳಿಲ್ವಾ, ಅವ್ರವ್ರ ಶಂಕ ಅವ್ರು ಹೊಡೆದ್ಬಿಟ್ಟು ಬಂದರು ಅಂತ. ಅನಂತರಂಗಾಚಾರ್ಯ ಕೇಳ್ತಾ ಇದ್ರು, ನಿನ್ನ ಶಂಕ ಇವತ್ತಿಗೆ ಮುಗೀತಾ ಅಂತ. ಆ ತರಹ. ಸೊ ಯಾವಾಗಲೂ ಕೂಡ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೋಡಿ, ಹಗ್ಗ ಮತ್ತು ಹಾವು ಅದು ಕೊಡ್ತಕ್ಕಂಥ ಉದಾಹರಣೆ. ಯಾಕೆಂದರೆ ಆಕಾರ ಸಾಮ್ಯ ಆ ರೀತಿಯಾಗಿ ಬಿದ್ದಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಭ್ರಮೆ ಉಂಟಾಗತ್ತೆ. ಓಹೋ ಇದು ಹಾವೇನೋ. ಸ್ವಲ್ಪ ನಸು ಬೆಳಕಿದ್ರೆ, ಪೂರ್ತಿ ಬೆಳಕು ಇರಬಾರ್ದು, ಪೂರ್ತಿ ಕತ್ಲೇನೂ ಇರಬಾರ್ದು. ಅಂಥ ಟೈಮಲ್ಲೇ ಹೆಚ್ಚು ಕನ್ಫ್ಯೂಷನ್ಗೆ ಅವಕಾಶ ಯಾವಾಗಲೂ ಕೂಡ. ಅರ್ಧ ಬೆಳಕು ಅರ್ಧ ಕತ್ಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ಪದಲ್ಲಿ ಹಗ್ಗ ಅಡಗಿರುವಂತೆ ಸೂಕ್ಷ್ಮ ವಸ್ತುಗಳನ್ನು ಪರಿಶೀಲಿಸಲು ಬುದ್ಧಿಗೆ ಗೋಚರಿಸುತ್ತಾನೆ. ಯಜ್ಞೇದ್ ವಾಂಗ್ ಮನಸಿ ಪ್ರಾಜ್ಞಃ ತಜ್ಜಚ್ಚೇತ್ ಜ್ಞಾನ ಆತ್ಮನಿ, ಜ್ಞಾನಮಾತ್ಮನಿ ಮಹತಿ ನಿಯಚ್ಚೇತ್ ತಜ್ಜಚ್ಚೇತ್ ಶಾಂತ ಆತ್ಮನಿ. ಪ್ರಾಜ್ಞನಾದವನು ವಾಕ್ಕನ್ನು ಮನಸ್ಸಿನಲ್ಲಿ ಹಿಡಿದಿಡಬೇಕು. ನೋಡಿ, ಯಾವಾಗಲೂ ಕೂಡ ಮಹಾತ್ಮರು ಜಾಸ್ತಿ ಮಾತಾಡಲ್ಲ, ಮೌನವಾಗಿರ್ತಾರೆ. ಅದಕ್ಕೆ ಒಂದು ಮಾತಿದೆ, ಮಹಾತ್ಮನಃ ಪ್ರಕೃತಿಯ ಮಿತಭಾಷಿಣಃ ಅಂತ.
ಯಾರು ಮಿತಭಾಷಿಗಳು ಅವರು ಹಿತಭಾಷಿಗಳು ಅಂತ. ಯಾವಾಗಲೂ ಕೂಡ ತೀರಾ ಎಷ್ಟು ಬೇಕೋ ಅಷ್ಟೇ ಮಾತಾಡೋದಕ್ಕೆ ಇರುತ್ತೆ. ಭಾಳ ಮೌನ, ಯಾವಾಗಲೂ ಕೂಡ ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ. ಅದಕ್ಕೆ ಹೇಳಿರ್ತಕ್ಕಂಥದ್ದು ವೃದ್ಧಾ ಶಿಷ್ಯಾ ಗುರುರ್ಯುವ. ಅದು ಶಂಕರರ ಜೀವನದಲ್ಲಿ ಯಥಾವತ್ತಾಗಿ ನಡೆದಿದ್ದು. ಶಂಕರಾಚಾರ್ಯರಿಗಿಂತ ಅವ್ರ ಶಿಷ್ಯರು ಎಲ್ಲರೂ ಕೂಡ ವಯಸ್ಸಲ್ಲಿ ದೊಡ್ಡವರೇ, ಜ್ಞಾನದಲ್ಲಿ ಚಿಕ್ಕವರಾದರೂ ಕೂಡ ವಯಸ್ಸಲ್ಲಿ ಎಲ್ಲರೂ ದೊಡ್ಡವರೇ ಅವರಿಗಿಂತನೂ. ಸೊ ಅವರು ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅಷ್ಟು ವಯಸ್ಸಿಂದ ದೇಹದಿಂದ ದೊಡ್ಡವರಾದವರಿಗೆಲ್ಲರೂ ಕೂಡ ಅವರು ಶಿಷ್ಯರಾಗಿ ತಮ್ಮ ಹತ್ರ ಸೇರಿಸ್ಕೊಂಡಿದ್ದು. ಸೊ ಈ ದೃಷ್ಟಿಯಿಂದ ಜ್ಞಾನಕ್ಕೆ ವಯಸ್ಸಲ್ಲ ಮುಖ್ಯ. ಗುಣಾಹ ಪೂಜಾಸ್ಥಾನಂ ಗುಣಿಷು ನ ಚ ಲಿಂಗಂ ನ ಚ ವಯಃ. ಭವಭೂತಿ ಉತ್ತರಾಮಚರಿತ ನಾಟಕದಲ್ಲಿ ಹೇಳ್ತಾನೆ, ಯಾರಲ್ಲಿ ಒಳ್ಳೆ ಗುಣ ಇದೆಯೋ ಅದನ್ನು ನೀನು ಗೌರವಿಸು. ಅವ್ರು ಗಂಡಸಾಗಲಿ ಹೆಂಗಸಾಗಲಿ, ಚಿಕ್ಕ ಮಕ್ಕಳಾಗಲಿ ವಯಸ್ಸಾದವರಾಗಲಿ, ಅದೆಲ್ಲ ನಮಗೆ ಮುಖ್ಯ. ಯಾರಲ್ಲಿ ಒಳ್ಳೆ ಗುಣ ಇದೆಯೋ ಅದನ್ನು ನಾವು ಗ್ರಹಿಸಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ ನೋಡಿ, ವಾಕನ್ನು ಮನಸ್ಸಿನಲ್ಲಿ ಹಿಡಿದಿಡಬೇಕು. ಆ ದೃಷ್ಟಿಯಿಂದ ವಾಕ್ ಪ್ರಪಂಚದಿಂದ ನಾವು ಮನೋಪ್ರಪಂಚಕ್ಕೆ ಹೋಗಬೇಕು. ಇದರ ಮೇಲೆ ಶಿಶುಪಾಲವಧ ಮಹಾಕಾವ್ಯದಲ್ಲಿ ಬಹಳ ಸುಂದರವಾಗಿ ಕೃಷ್ಣನ ವ್ಯಕ್ತಿತ್ವವನ್ನು ವರ್ಣನೆ ಮಾಡ್ತಾರೆ. ಸೊ ಯಾರಿಗಾದ್ರೂ ಸಂದರ್ಭ ಇದ್ದು ನಾಳೆ ಬಿಡುವಾದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ 6ರಿಂದ 8 ಗಂಟೆ ತನಕ ಬಂದು ಕೇಳ್ಬೋದು. ಪ್ರಾಜ್ಞನಾದವನು ವಾಕನ್ನು ಮನಸ್ಸಿನಲ್ಲಿ ಹಿಡಿದಿಡಬೇಕು, ಮನಸ್ಸನ್ನು ಜ್ಞಾನಾತ್ಮದಲ್ಲಿ ಹಿಡಿದಿಡಬೇಕು, ಜ್ಞಾನಾತ್ಮನನ್ನು ಮಹತ್ ಆತ್ಮನಲ್ಲಿ ಹಿಡಿದಿಡಬೇಕು, ಅದನ್ನು ಶಾಂತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಅದರಿಂದ ಶಾಂತಿಗೇನು ಅಂದರೆ ಆತ್ಮ. ಉಪಶಾಂತೋಯಮಾತ್ಮ ಸ್ಪಷ್ಟವಾಗಿ ಹೇಳ್ತಾ ಇದೆ ವೇದದಲ್ಲಿ. ಯಾವಾಗಲೂ ಕೂಡ ಆತ್ಮ ಗುಣವನ್ನು ಗ್ರಹಿಸಿರ್ತಕ್ಕಂಥವ್ರು ಶಾಂತವಾಗಿರ್ತಾರೆ. ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಅಲ್ಲೋಲ ಕಲ್ಲೋಲಗಳೇ ಇರೋದಿಲ್ಲ. ಶಾಂತ ಮಹಾಂತೋ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಹ. ವಿವೇಕ್ ಚೂಡಾಮಣಿಯಲ್ಲಿ ಹೇಳ್ತಾರೆ ನೋಡಿ, 7 ತಕಾರಗಳನ್ನು ತಂದಿದ್ದಾರೆ ಒಂದೇ ಶ್ಲೋಕದಲ್ಲಿ. ಅದಕ್ಕೆ ಒಬ್ಬ ವಿದ್ವಾಂಸ ಹೇಳ್ತಾನೆ, ಈವನ್ ಇಫ್ ಶಂಕರ ಹ್ಯಾಡ್ ನಾಟ್ ರಿಟನ್ ಕಾಮೆಂಟ್ರೀಸ್, ಈವನ್ ಇಫ್ ಶಂಕರ ಹ್ಯಾಡ್ ನಾಟ್ ಬೀನ್ ಎ ಫಿಲಾಸಫರ್, ಆಸ್ ಅ ಶಿಯರ್ ಪೊಯೆಟ್ he would have been poet par excellence ಅಂತ. ಇನ್ನೇನು ಶಾಸ್ತ್ರಜ್ಞಾನ ಇಲ್ಲದೆ ಬರೀ ಕವಿತ್ವ ತೆಗೆದುಕೊಂಡರೂ ಕೂಡ ಶಂಕರರ ಕವಿತ್ವ ಅನ್ನೋದು ಅದ್ಭುತವಾಗಿರ್ತಕ್ಕಂಥ ಕವಿತ್ವ. 7 ತಕಾರಗಳು ಬರುತ್ತೆ ನೋಡಿ, ಶಾಂತ ಮಹಾಂತಃ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಹ. 7 ತಕಾರಗಳು. ಅದರ ಮೇಲೆ ವ್ಯಾಖ್ಯಾನ ಮಾಡ್ತಾ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು, ಮೌಲೌ ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾ ನಿಭಃ ಮೌನಿ ಮಾನಸಹಂಸೋಯಂ ಮೌಢ್ಯಂ ಹರತು ನ ಶಿವಃ. 7 ಮಕಾರಗಳು. ಅಲ್ಲಿ 7 ತಕಾರಗಳು, ಇಲ್ಲಿ 7 ಮಕಾರಗಳು. ಅದು ಶಂಕರರು, ಇದು ಚಂದ್ರಶೇಖರ ಭಾರತಿಗಳು. ಸೊ ವಿವೇಕ್ ಚೂಡಾಮಣಿ ವ್ಯಾಖ್ಯಾನ ಮಾಡೋದಕ್ಕೆ ಅವರ ಅರ್ಹತೆ ಹೇಗಿತ್ತು ಅನ್ನೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಉದಾಹರಣೆ. ಇನ್ನು ಯಾರೇ ವ್ಯಾಖ್ಯಾನ ಮಾಡಿದ್ರೂ ಕೂಡ ಅಷ್ಟು ಅದ್ಭುತವಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ ವಿವೇಕ್ ಚೂಡಾಮಣಿಗೆ. ಯಾಕಂದರೆ ಸ್ವಾನುಭವದಿಂದ ಅವ್ರು ಮಾಡಿರ್ತಕ್ಕಂಥ ವ್ಯಾಖ್ಯಾನ ಅದು. ಪುಸ್ತಕ ಪಾಠ ಹೇಳೋದಕ್ಕಿಂತನೂ ಅನುಭವಿಸ್ಕೊಂಡು ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ನೋಡಿ. ಅದಕ್ಕೆ ಕೊನೆಗೆ ಜೀವನ್ಮುಕ್ತ ಲಕ್ಷಣವನ್ನು ಅವರು ವ್ಯಾಖ್ಯಾನ ಮಾಡೇ ಇಲ್ಲ, ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಅವರ ಕರಕಮಲ ಸಂಜಾತರಾದಂಥ ಅಭಿನವ ವಿದ್ಯಾತೀರ್ಥರ ಹತ್ರ ಯಾರೋ ಶಿಷ್ಯರು ಹೋಗಿ ಕೇಳಿದ್ರಂತೆ, ನಿಮ್ಮ ಗುರುಗಳು ಮಾಡಿರ್ತಕ್ಕಂಥ ವ್ಯಾಖ್ಯಾನ ಪರಿಪೂರ್ಣ ಆಗಿಲ್ಲ, ನೀವು ದಯವಿಟ್ಟು ಅದನ್ನು ಪೂರ್ತಿ ಮಾಡಿಕೊಡಿ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಯಾವುದನ್ನು ನನ್ನ ಗುರುಗಳೇ ಮಾಡಲಿಲ್ವೋ ಅದನ್ನು ಮಾಡೋಕ್ಕೆ ನಾನು ಯಾರು, ಅದು ಮಾಡಬಾರ್ದು, ಅದು ಕೇವಲ ಅನುಭವ ವೇದ್ಯ ಅಂತ ಬಿಟ್ಟಿದ್ದಾರೆ ಹೊರತು ಅದನ್ನು ಬರವಣಿಗೆಯಲ್ಲಿ ಇಳಿಸೋದಲ್ಲ ಅಂತ ಹೇಳಿದ್ರಂತೆ. ಸೊ ಜೀವನ್ಮುಕ್ತಿ ಯಾವಾಗಲೂ ಅನುಭವಿಸಬೇಕೇ ಹೊರತು ಬಾಯಲ್ಲಿ ಹೇಳ್ತಕ್ಕಂಥದ್ದಲ್ಲ, ಅದು ಶಬ್ದಕ್ಕೆ ಅತೀತವಾಗಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ ಕ್ಷುರಸ್ಯ ದಾರ ನಿಶಿತಾದುರತ್ಯಯ ದುರ್ಗಂಪತಸ್ತತ್ ಕವಯೋ ವದಂತಿ. ಎಂತಹ ಒಂದು ಪರಿಣಾಮ ಬೀರ್ತು ಈ ಮಂತ್ರ ಸ್ವಾಮಿ ವಿವೇಕಾನಂದರ ಮೇಲೆ ಅಂದರೆ, ಅದಕ್ಕೆ ಅವ್ರು ಹೇಳಿದ್ದು, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಡೈರೆಕ್ಟ್ ಟ್ರಾನ್ಸ್ಲೇಷನ್ ಉತ್ತಿಷ್ಠತ ಪ್ರಾಪ್ಯತ ಪ್ರಾಪ್ಯವರಾನ್ ನಿಬೋಧತ. ಎಷ್ಟು ಸುಂದರವಾಗಿರ್ತಕ್ಕಂಥದ್ದು. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವೈತ್ವ ಪ್ರದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಭಗವದ್ಗೀತೆ. ಇದು ಶ್ರುತಿ, ಅದು ಸ್ಮೃತಿ. ಶ್ರುತಿಯಲ್ಲಿ ಹೇಳಿದ್ದನ್ನು ಸ್ಮೃತಿ ಅನುಸರಿಸ್ಕೊಂಡು ಹೋಗುತ್ತೆ ಹೊರತು ಸ್ಮೃತಿಯನ್ನು ಯಾವತ್ತೂ ಶ್ರುತಿ ಅನುಸರಿಸೋದಿಲ್ಲ. ಯಾವಾಗಲೂ ಕೂಡ ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತ್. ಕಾಳಿದಾಸನ ರಘುವಂಶದ 2ನೇ ಸರ್ಗದ 2ನೇ ಶ್ಲೋಕ. ಸೊ ಆ ದೃಷ್ಟಿಯಿಂದ ಶ್ರುತಿಯನ್ನು ಸ್ಮೃತಿ ಯಾವ ರೀತಿಯಾಗಿ ಅನುಸರಿಸ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಕಠೋಪನಿಷತ್ತಿನ ಎಷ್ಟೋ ಮಂತ್ರಗಳನ್ನು ಡೈರೆಕ್ಟಾಗಿ ಭಗವದ್ಗೀತೆಯಲ್ಲಿ ನೀವು ಕಾಣ್ಬೋದು. 2 ಮಾತ್ರ ಕೊಡ್ತೀನಿ ಉದಾಹರಣೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೇ ಹಂತ ಚೇನ್ಮನ್ಯತೆ ಹಂತುಂ ಹತಶ್ಚೇನ್ಮನ್ಯತೆ ಹತಂ ಉಪೌತೌ ನ ವಿಜಾನೀತೌ ನಾಯಂ ಹಂತಿ ನ ಹನ್ಯತೆ. ಈ 2 ಮಂತ್ರ ತೆಗೆದು ನೋಡಿ.
ಕಠೋಪನಿಷತ್ತಲ್ಲೂ ಇದೆ, ಭಗವದ್ಗೀತೆಯಲ್ಲೂ ಇದೆ. ಅಲ್ಲಿ ಯಮ ನಚಿಕೇತನಿಗೆ ಹೇಳಿದರೆ, ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಸೊ ಅಲ್ಲೂ ಗುರು ಶಿಷ್ಯ ಸಂವಾದ, ಇಲ್ಲೂ ಗುರು ಶಿಷ್ಯ ಸಂವಾದ. ಆ ದೃಷ್ಟಿಯಿಂದ ಶ್ರುತಿಯನ್ನು ಸ್ಮೃತಿ ಆ ರೀತಿಯಾಗಿ ಹಿಡ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅಷ್ಟಕ್ಕಿಂತ ಇನ್ನು ಸ್ಪಷ್ಟವಾಗಿರೋ ಉದಾಹರಣೆ ಆತ್ಮನ ವಿಷಯ ಕೊಡೋಕ್ಕೆ ಸಾಧ್ಯ ಇಲ್ಲ. ನ ಜಾಯತೆ, ಹುಟ್ಟಿಲ್ಲದೆ ಇರೋದು. ನ ಜಾಯತೆ ನ ಮ್ರಿಯತೆ. ಯಾವಾಗ ಹುಟ್ಟೇ ಇಲ್ವೋ ಅವಾಗ ಸಾಯೋದು ಹೆಂಗೆ ಸಾಧ್ಯ? ಹುಟ್ಟಿರ್ತಕ್ಕಂಥದ್ದು 6 ಭಾವ ವಿಕಾರಗಳನ್ನು ಹೊಂದತ್ತಪ್ಪ. ಜಾಯತೆ, ಅಸ್ತಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಹುಟ್ಟಿದ್ದು ಬೆಳೆಯುತ್ತೆ, ಬೆಳೆದದ್ದು ದೊಡ್ಡದಾಗತ್ತೆ, ದೊಡ್ಡದಾಗಿದ್ದು ಕುಗ್ಗತ್ತೆ, ಕುಗ್ಗದ್ದು ಬೀಳತ್ತೆ, ಬಿದ್ದದ್ದು ಸಾಯತ್ತೆ. ಈ 6 ಕೂಡ ದೇಹಧರ್ಮಗಳೇ ಹೊರತು ಆತ್ಮಧರ್ಮವಲ್ಲ. ಅಜೋ ನಿತ್ಯ. ಅಜಹ ಅಂದ್ರೇನು? ಜನಿ ಪ್ರಾದುರ್ಭಾವೆ ಅಂತ ಧಾತು. ಅಜಹ ಅಂದರೆ ಹುಟ್ಟಿಲ್ಲದ್ದು. ನೀವು ನೋಡಿ, ಕಾಳಿದಾಸನ ವೇದಾಂತ ಪ್ರಜ್ಞೆಗೆ ಉದಾಹರಣೆ. ರಘುವಂಶದ ಮಹಾರಾಜರಲ್ಲಿ ಅಜ ಅಂತನೂ ಒಬ್ಬ ಚಕ್ರವರ್ತಿ ಬರ್ತಾನೆ, ಅಜ ಮಹಾರಾಜ ಅಂತ. ಅಜ ಮತ್ತು ಇಂದುಮತಿ ಸ್ವಯಂವರ ಅದ್ಭುತವಾಗಿ ವರ್ಣನೆ ಮಾಡ್ತಾನೆ ಕಾಳಿದಾಸ. ಸ್ವಯಂವರ ಆದಮೇಲೆ ಅಜ ಮತ್ತು ಇಂದುಮತಿ ಉದ್ಯಾನವನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ಪಾರಿಜಾತ ಹೂ ಬಿದ್ದಿದ್ದಕ್ಕೆ ಅಷ್ಟಕ್ಕೇನೆ ಇಂದುಮತಿ ಹೋಗ್ಬಿಡ್ತಾಳೆ. ಅವಳು ಎಷ್ಟು ಕೋಮಲೆ ಅಂದರೆ, ಕೋಮಲೆ ಅಂತ ಹೇಳಬಾರ್ದು, ಕೋಮಲೆ ಅಂತ ಹೇಳಬೇಕು. ಒಂದು ಪಾರಿಜಾತ ಹೂ ಬಿದ್ರೇ ಹೋಗ್ಬಿಟ್ರೆ, ಇನ್ನು ಚಂಡೆ ಹೂ ಬಿದ್ದಿದ್ರೆ ಸಮಾಧಿನೇ ಆಗ್ಬಿಡೋಳು. ಅದಕ್ಕೆ ಕೆಲವು ಚಂಡೆ ಹೂ ಮುಡ್ಕೋಕೆ ಹೋಗೋಳ ನೋಡಿ, ಕೂದಲೇ ಕಿತ್ಕೊಂಡ್ಬಂದ್ಬಿಡುತ್ತೆ, ಯಾಕಂದರೆ ಭಾರ ಜಾಸ್ತಿ. ಹಾಗಾಗಿ ಸೊ ಈ ದೃಷ್ಟಿಯಿಂದ ಆ ಅಜ ಮತ್ತು ಇಂದುಮತಿ ಸ್ವಯಂವರದಲ್ಲಿ ಯಾವಾಗ ಆ ಇಂದುಮತಿಯ ಒಂದು ಅವಸಾನ ಆಗತ್ತೋ ಆವಾಗ ಹೆಂಡ್ತೀನ ಕಳ್ಕೊಂಡು ಗಂಡ ಹತ್ತರೆ, ಅದೇ ಕಾಳಿದಾಸನ ಇನ್ನೊಂದು ಮಹಾಕಾವ್ಯ ಕುಮಾರಸಂಭವ ನೋಡಿ, ಅಲ್ಲಿ ಮನ್ಮಥ ಗಂಡನನ್ನು ಕಳ್ಕೊಂಡು ರತಿ ಹೆಂಡತಿ ಅಳ್ತಾಳೆ. ಸೊ ಇಲ್ಲಿ ಗಂಡನನ್ನು ಕಳ್ಕೊಂಡು ಹೆಂಡತಿ ಆತ್ರೆ, ಅಲ್ಲಿ ಹೆಂಡತಿ ಕಳ್ಕೊಂಡು ಗಂಡ ಆಳ್ತಾನೆ. ಸೊ ಅದರಿಂದ ಅಳೋದು ಕಾಮನ್ ಫ್ಯಾಕ್ಟರು. ಸೊ ಇದು ಮಹಾಕಾವ್ಯ, ಅದು ಮಹಾಕಾವ್ಯ, ಇದು ಕಾಳಿದಾಸ, ಅದು ಕಾಳಿದಾಸ. ಅದರಿಂದ ಕಾಳಿದಾಸ ಇಸ್ ಈಕ್ವಲ್ ಟು ಕಾಳಿದಾಸ. ಯು ಕ್ಯಾನ್ ಫೈಂಡ್ ಔಟ್ ದಟ್ ಈಕ್ವೇಷನ್. ಬ್ಯೂಟಿಫುಲ್ ಆಗಿ ವರ್ಕೌಟ್ ಆಗುತ್ತೆ. ಆ ರೀತಿಯಾಗಿ ಕಾನ್ಸೆಪ್ಚುಯಲ್ ಆಗಿ ನಾವು ನೋಡ್ತಾ ಹೋದರೆ ಸಮಗ್ರವಾಗಿರ್ತಕ್ಕಂಥ ಮಹಾಕಾವ್ಯವನ್ನು ಅಧ್ಯಯನ ಮಾಡಿ ಯಾವುದಕ್ಕೆ ಯಾವ್ದು ಪ್ಯಾರಲಲ್ಲು ಆ ರೀತಿ ನಾವು ನೋಡ್ತಾ ಹೋದರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಳನೋಟಗಳು ನಮಗೆ ಹೊರನೋಟವಾಗಿ ಆಚೆ ಬರುತ್ತೆ ನೋಡಿ. ಅದು ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು. ಉತ್ತಿಷ್ಠತ, ಜಾಗ್ರತ, ಏಳಿ ಎದ್ದೇಳಿ ಮೇಲಕ್ಕೆ. ಯಾತಕ್ಕೋಸ್ಕರ ಈ ರೀತಿಯಾಗಿ ಕೂತಿದ್ದೀರಾ? ಏನು ಚಾಟಿಯಲ್ಲಿ ತಗೊಂಡು ಹೊಡೆದು ಎಬ್ಸೋ ಹಾಗೆ ಮಾತಾಡ್ತಾ ಇದೆ ಉಪನಿಷತ್ತು. ಎಷ್ಟು ಈ ಅಜ್ಞಾನ ನಿದ್ರೆ ಮಾಡಿ ಸಾಕು ನಿಮಗೆ. ಏಳಿ ಇನ್ನು ಮೇಲಕ್ಕೆ, ಜ್ಞಾನದ ಕಡೆ ಬನ್ನಿ. ನೀವು ಎಷ್ಟು ಕಾಲದಿಂದ ಅಜ್ಞಾನದಲ್ಲಿರ್ತೀರಾ ನೀವು? ಏಳಿ, ಶ್ರೇಷ್ಠರ ಒಡನಾಟ ಮಾಡಿ ಆ ದಾರಿಯು ಕ್ಷೌರದ ಕತ್ತಿಯ ಹರಿತವಾದ ಅಲುಗಿನಂತೆ ದಾಟಲು ಅಶಕ್ಯವಾದದ್ದು, ಅಲ್ಲಿ ಹೋಗಲು ಕಷ್ಟ ಎಂದು ಕವಿಗಳು ಹೇಳುತ್ತಾರೆ. ನೋಡಿ, ನಾನು ಹೇಳ್ತೀನಿ ಅಂತ ಹೇಳ್ತಾ ಇಲ್ಲ, ಕವಿಗಳು ಹೇಳುತ್ತಾರೆ. ಕವಿಗಳು ಅಂದ್ರೆ ಏನು? ಋಷಿಗಳು ಅಂತ. ನಾನ್ ಋಷಿ ಕುರುತೆ ಕಾವ್ಯಂ ಋಷಿಕ್ಕಿಲ ದರ್ಶನಾತ್. ಕವಿರ್ ಮನೀಷಿ ಪರಿಭೂ ಸ್ವಯಂಭೂ. ಈಶಾವಾಸ್ಯೋಪನಿಷತ್ತು. ಮನೀಷಿ ಅಂದ್ರೆ ಏನು ಗೊತ್ತಾ? ಮನಸ್ಸಿನ ಮೇಲೆ ಹತೋಟಿ ಇರತಕ್ಕಂಥವರು. ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ, ಮನಸ್ವಿನ್ಯೈ ನಮಃ. ಯಾರು ಮನಸ್ಸಿನ ಮೇಲೆ ಗೆದ್ದಿದ್ದಾರೋ ಅವರು ಮನಸ್ವಿನಿ ಎಂಬುದಾಗಿ ಹೆಸರಿಟ್ಕೊಂಡಿರ್ತಕ್ಕಂಥದ್ದು. ಸೊ ಮನಸ್ಸು ಮೇಲೆ ಇರ್ತಕ್ಕಂಥದ್ದು ಮನೀಷಾ ಅಂದರೂ ಕೂಡ ಅದೇ. ನಿಮ್ಮ ಹಿಂದಿ ಆ್ಯಕ್ಟ್ರೆಸ್ ಇದ್ದಾಳಲ್ಲ ಮನೀಷಾ ಕೊಯ್ರಾಲ, ಆ ತರಹ. ಸೊ ಆ ದೃಷ್ಟಿಯಿಂದ ಮನಸ್ಸು ಮತ್ತು ಮನೀಷಿ ಎಂಬತಕ್ಕಂಥದ್ದು ಮುಖ್ಯವಾಗಿ ಜ್ಞಾನಕ್ಕಿರ್ತಕ್ಕಂತಹ ಒಂದು ಸಂಕೇತ. ಕತ್ತಿಯ ಅಲುಗಿನಂತೆ ದಾಟಲು ಅಶಕ್ಯವಾದದ್ದು. ಸಾಮರ್ಸೆಟ್ ಮಾಮ್ ಅಂತ ಇಂಗ್ಲೀಷ್ ಪೋಯೆಟ್ ರೇಸರ್ಸ್ ಎಡ್ಜ್ ಅಂತ ಒಂದು ಪೋಯಮ್ ಬರೆದಿಯಾನೆ. ಅದಕ್ಕೆ ಯಾವುದು ಇನ್ಸ್ಪಿರೇಷನ್ ಅಂದರೆ ಕಠೋಪನಿಷತ್ತಿನ ಈ ಮಂತ್ರ. ಇಂಪ್ಯಾಕ್ಟ್ ಆಫ್ ಉಪನಿಷತ್ಸ್ ಆನ್ ಇಂಗ್ಲೀಷ್ ಲಿಟ್ರೇಚರ್ ಅಂತ ಮಾತಾಡಿದರೆ ಆ ವಿಷಯಗಳೆಲ್ಲ ತರ್ಬೋದು. ಇಸ್ಕಾನ್ ಅವರು, ಭಾರತೀಯ ವಿದ್ಯಾಭವನ್ ಅವರು 2014ರಲ್ಲಿ ಉಪನಿಷತ್ ಸಂದೇಶ ಅಂತ ಒಂದು 6 ದಿನಗಳ ಸೆಮಿನಾರ್ ಮಾಡಿದರು. ಅದರಲ್ಲಿ ಡಾಕ್ಟರ್ ಎಸ್ ರಾಮಸ್ವಾಮಿ ಅಂತ ಫೆಲೋ ಸಿಲಿಮನ್ ಕಾಲೇಜ್ ಯೇಲ್ ಯೂನಿವರ್ಸಿಟಿನವರು ಈ ಪ್ಯಾರಲಲ್ಸ್ ಎಲ್ಲ ತಂದಿದ್ದಾರೆ. ಉಪನಿಷತ್ ಥಾಟ್ಸ್ ಆನ್ ಇಂಗ್ಲೀಷ್ ಪೊಯಿಟ್ರಿ ಅಂತ. ಸೊ ಡನ್ ಮೇಲೆ ಹೇಗೆ ಪ್ರಭಾವ ಬೀರಿದೆ, ಅದೇ ರೀತಿಯಾಗಿ ಎಮರ್ಸನ್ ಮೇಲೆ ಹೇಗೆ ಪರಿಣಾಮ ಬೀರಿದೆ, ಶೇಕ್ಸ್ಪಿಯರ್ ಮೇಲೆ ಹೇಗಾಗಿದೆ, ಯೇಟ್ಸ್ ಮೇಲೆ ಹೇಗಾಗಿದೆ, ಸಿಡ್ನಿ ಮೇಲೆ ಹೇಗಾಗಿದೆ, ಈ ರೀತಿಯಾಗೆಲ್ಲ ಅವ್ರು ಎಸ್ಸೆ ಬರ್ಕೊಂಡು ಹೋಗಿದ್ದಾರೆ. ಒಂದು 52 ಪುಟ ಇದೆ ಎಸ್ಸೆನೇ, ಅದು ದೊಡ್ಡ ಎಸ್ಸೆ ಅದು. ಸೊ ಒಟ್ಟು 642 ಪುಟ ಇರತಕ್ಕಂಥ ವಾಲ್ಯೂಮ್ ಅದು. ನಾನು ಅದಕ್ಕೆ ಇನ್ನೊಂದು ಸಲ ಕೊನೆ ದಿನ ಅಂತ ಮತ್ತೆ ಸ್ಮರಣೆ ಮಾಡಿಬಿಡ್ತೀನಿ ನಿಮಗೆ. ಜುಲೈ 6, 7 ಮತ್ತು 8 3 ದಿವಸ ಇಸ್ಕಾನ್ ಮಲ್ಟಿವಿಷನ್ ಆಡಿಟೋರಿಯಮ್ಮಲ್ಲಿ 3 ದಿನಗಳ ಕಾಲ ರಾಮಾಯಣದ ಬಗ್ಗೆ ನ್ಯಾಷನಲ್ ಸೆಮಿನಾರ್ ಇದೆ. 52 ಜನ ವಿದ್ವಾಂಸರು ತಮ್ಮ ಪೇಪರ್ಸ್ ಓದ್ತಾ ಇದ್ದಾರೆ. ಬೆಳಗ್ಗೆ 9ರಿಂದ ರಾತ್ರಿ 9 ತನಕ. ಅಲ್ಲೇ ಪ್ರಸಾದ ಭೋಜನ ಇರುತ್ತೆ. ಅದು ಫ್ರೀ ಅಡ್ಮಿಷನ್ನು, ಯಾರಿಗೂ ಕೂಡ ಚಾರ್ಜ್ ಮಾಡೋದಿಲ್ಲ. ಬಂದು ನೀವು ಸದುಪಯೋಗ ಪಡಿಸ್ಕೊಳ್ಳೋದು ನಿಮಗೆ ಬಿಟ್ಟಿದ್ದಷ್ಟೆ. ಸೊ ಆ ದೃಷ್ಟಿಯಿಂದ ಎಚ್ಚರವಾಗಿ
ಶ್ರೇಷ್ಠರು ಬಳಸಿರ್ತಕ್ಕಂಥದ್ದನ್ನು ತಿಳಿದುಕೊಳ್ಳಿ, ದಾಟಲು ಅಶಕ್ಯವಾದರೂ ಕೂಡ ಬಿಡಬೇಡಿ. ನೋಡಿ, ಯಾವಾಗಲೂ ಕೂಡ ಯಾವುದು ಸುಲಭವಾಗಿ ಸಿಕ್ಬಿಟ್ರೆ ನಮಗದ್ರ ಬೆಲೆ ಗೊತ್ತಾಗಲ್ಲ. ಯಾವುದಾದ್ರೂ ಕಷ್ಟಪಟ್ಟು ಅದನ್ನು ಪಡ್ಕೊಂಡ್ರೆ ಎಷ್ಟು ಸಂತೋಷ ಆಗುತ್ತೆ ನೋಡಿ. ಕೊನೆಗೆ ಮಕ್ಕಳು ವರ್ಷಪೂರ್ತಿ ಓದಿರ್ತಾರೆ ಪರೀಕ್ಷೆಗೋಸ್ಕರ, ಪರೀಕ್ಷೆಯಲ್ಲಿ ಒಳ್ಳೆ ಫಲಿತಾಂಶ ಬಂದುಬಿಟ್ರೆ ಅಷ್ಟು ಪಟ್ಟರ ಕಷ್ಟನೂ ಒಂದು ನಿಮಿಷದಲ್ಲಿ ಮರ್ತೋಗ್ತಾರೆ. ಕ್ಲೇಶಃ ಫಲೇನಹಿ ಪುನಃ ನವತಾಂ ವಿದತ್ತೆ, ಮಾಗ ಹೇಳ್ತಕ್ಕಂಥ ಸುಭಾಷಿತ. ನಾಳೆ ಇಷ್ಟೊತ್ತಿಗೆ ವರ್ಲ್ಡ್ ಕಲ್ಚರಲ್ಲಿ ಆ ಸುಭಾಷಿತ ಪ್ರಾಯಶಃ ನಾನು ಹೇಳ್ತಾ ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅದು ಅನ್ನೋದಕ್ಕೆ ಹೇಳ್ತೀನಿ ನೋಡಿ. ಕತ್ತಿಯ ಹರಿತವಾದ ಅಲುಗಿನಂತೆ ದಾಟಲು ಅಶಕ್ಯವಾಗಿರತಕ್ಕಂಥದ್ದು, ಅಲ್ಲಿ ಹೋಗಲು ಕಷ್ಟ ಎಂದು ಕವಿಗಳು ಹೇಳುತ್ತಾರೆ. ಪ್ರಪಂಚದ ನಶ್ವರತೆ ಪ್ರತಿ ಕ್ಷಣದಲ್ಲೂ ಕೂಡ ನಮಗೆ ಕಾಣ್ತಾ ಇರುತ್ತೆ. ಆ ದೃಷ್ಟಿಯಿಂದನೇ ಈ ಆತ್ಮವಸ್ತುವನ್ನು ಬಿಡದೆ ಪ್ರತಿಯೊಬ್ಬರೂ ಕೂಡ ಸ್ವೀಕರಿಸಬೇಕು ಅನ್ನೋದನ್ನು ಒತ್ತಿ ಕಠೋಪನಿಷತ್ ಹೇಳುತ್ತೆ. ಯಥೋದಕಂ ಶುದ್ಧೇ ಶುದ್ಧಮಾಸಿಕ್ತಂ ತಸ್ತಾದೃಗೇವ ಭವತಿ ಏವಂ ಮುನೇರ್ವಿಜಾನತ ಆತ್ಮ ಭವತಿ ಗೌತಮ. ಶುದ್ಧವಾದ ನೀರಿನಲ್ಲಿ ಹಾಕಿದ ಶುದ್ಧವಾದ ನೀರು ಅದರಂತೆಯೇ ಆಗುವಂತೆ ಜ್ಞಾನಿಯಾದ ಮುನಿಯು ಆತ್ಮವೇ ಆಗಿರುತ್ತಾನೆ. ನೋಡಿ, ಅವನಿಗೂ ಕೂಡ ಜ್ಞಾನಿಗೂ ಮುನಿಗೂ ಯಾವ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸವೂ ಇಲ್ಲ. ಮುನಿ ಅಂದರೆ ಯಾರಪ್ಪ? ವೀತ ರಾಗ ಭಯ ಕ್ರೋಧ ಸ್ಥಿತದೀಹಿ ಮುನಿರುಚ್ಯತೆ. ಕೃಷ್ಣ ಕೊಟ್ಟಿರೋ ಡೆಫಿನೇಷನ್ ಭಗವದ್ಗೀತೆಯಲ್ಲಿ, ವೀತ ರಾಗ ವೀತ ಭಯ ವೀತ ಕ್ರೋಧ. ಯಾರಿಗೆ ಮೂರು ಇಲ್ವೋ ಅವನು ಮುನಿ. ರಾಗ ಅಂದ್ರೇನು? ಆಸೆಗಳು, ಭಯ ಮತ್ತು ಕೋಪ. ಈ ಮೂರು ಯಾರಿಗೆ ಬರೋದಿಲ್ವೋ ಅವನು ಮುನಿ ಅನ್ನೋ ಹೆಸರಿಗೆ ಲಾಯಕ್ಕಾಗ್ತಾನೆ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಋಷಿ ಮುನಿಗಳ ಪರಂಪರೆಯೇ ನಮ್ಮಲ್ಲಿರ್ತಕ್ಕಂಥದ್ದು. ಅಂಥವರಲ್ಲಿ ಅತ್ಯಂತ ಶೀಘ್ರ ಕೋಪಿಯಾಗಿರ್ತಕ್ಕಂಥ ಮುನಿ ಯಾರು ಅಂದರೆ ದುರ್ವಾಸ. ಅದಕ್ಕೆ ನೋಡಿ, ದೂರ್ವಾಸ ಶಾಪ ಕೊಟ್ಟು ದುಷ್ಯಂತ ಮತ್ತು ಶಕುಂತಲೆಯರ ಮರು ಉಂಟಾಗೋದಕ್ಕೆ ಕಾರಣ ಆದ್ದರಿಂದನೇ, ಆ ಮಾರ್ಪಾಡು ತಂದಿರೋದ್ರಿಂದನೇ, ಶಾಕುಂತಲ ನಾಟಕ್ಕೆ ಅಭಿಜ್ಞಾನ ಶಾಕುಂತಲ ಅಂತ ಹೆಸರಿಟ್ಟಿರೋದ್ರಿಂದನೇ, ಕಾಳಿದಾಸ ಅಜರಾಮರವಾಗಿ ಉಳ್ಕೊಂಡಿದ್ದರಿಂದಾನೇ, ಫೇಟಲ್ ರಿಂಗ್ ಅಂತ ಮೋನಿಯರ್ ವಿಲಿಯಮ್ಸ್ ಟ್ರಾನ್ಸ್ಲೇಟ್ ಮಾಡಿದ್ರಿಂದಾನೇ, ಅದು ಸಾಧ್ಯ ಹೇಗಾಗತ್ತೆ ಅಂತ ಆಮೇಲೆ ಬಂದಿರತಕ್ಕಂಥ ವ್ಯಾಖ್ಯಾನಕಾರರ ವರ್ಣನೆ ಮಾಡಿರೋದ್ರಿಂದಾನೇ, ಇಫ್ ದೌ ಎಕ್ಸಿಸ್ಟ್ ಇಟ್ ಕೆನಾಟ್ ಬಿ ಅದರ್ ದ್ಯಾನ್ ಶಾಕುಂತಲ ಎಂಬುದಾಗಿ ಪ್ರಧಾನವಾಗಿರ್ತಕ್ಕಂಥ ಗೈಟೆ ಮಾತು ಪ್ರತ್ಯಕ್ಷವಾಗಿ ಕಂಡು ಬರೋದ್ರಿಂದನೇ ಅಭಿಜ್ಞಾನ ಶಾಕುಂತಲ ಎಂಬತಕ್ಕಂಥದ್ದು ನಾಟಕ ಪ್ರಪಂಚದಲ್ಲಿ ಧ್ರುವ ತಾರೆ ಥರ ಇವತ್ತಿನ ತನಕ ಉಳ್ಕೊಂಡು ಬಂದಿರೋದಕ್ಕೆ ಸಾಕ್ಷಾತ್ತಾಗಿ ಕಾರಣವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಅದು ಆ ರೀತಿಯಾಗಿರ್ತಕ್ಕಂಥ ನಾಟಕ. ಅದು ಯದಿಹಾಸ್ತಿ ತದನ್ಯತ್ರ ಎನ್ನೆಯ ಹಾಸ್ತಿ ನತತ್ ಕ್ವಚಿತ್ ಎಂಬುದಾಗಿ ಮಹಾಭಾರತದ ಬಗ್ಗೆ ಏನು ಹೇಳ್ತಾರೋ ಹಾಗೆ ಅಭಿಜ್ಞಾನ ಶಾಕುಂತಲ. ಅಭಿಜ್ಞಾನ ಅಂದ್ರೇನು? ಗುರುತು. ಅಭಿಜ್ಞಾನ ಪ್ರಕಾಶನ ಅಂತಲೇ ಸೂರ್ಯಪ್ರಕಾಶ್ ಪಂಡಿತ್ ಅವರು ಶುರು ಮಾಡಿದರು ಅಭಿಜ್ಞಾನ ಅಂತ. ಸೊ ಅಭಿಜ್ಞಾನ ಅಂದರೆ ಗುರುತು ಅಂತ, ಮಾರ್ಕ್ ಆಫ್ ರೆಕಗ್ನಿಷನ್. ಆ ಗುರುತು ಹೋಗ್ಬಿಟ್ಟಿದ್ರಿಂದನೇ ಅವನಿಗೆ ಮರವು ಎಂಬತಕ್ಕಂಥದ್ದು ಉಂಟಾಗಿದ್ದು. ಮತ್ತೆ ಆ ಉಂಗುರ ಸಿಕ್ಕಿದ ಮೇಲೆ ಕಳೆದು ಹೋಗಿರ್ತಕ್ಕಂಥ ಅಷ್ಟೂ ನೆನಪು ಬಂದು ಮಾಲಿನಿ ದಂಡೆಯ ತೀರದಲ್ಲಿ ಅವನು ಶಕುಂತಲೆಯ ಒಂದು ಪಿಕ್ಚರ್ ಬರೀಬೇಕು ಅಂತ ಹೋದಾಗ ಕಣ್ಣೀರು ಧಾರಾಕಾರವಾಗಿ ಸುರಿದು ಆ ಪಿಕ್ಚರು ಅಳಿಸೋದಾಗ ದುಷ್ಯಂತ ಹೇಳ್ತಾನೆ, ಯಾಕೆ ಇಷ್ಟು ಕ್ರೂರಿ ಆಗೋಯ್ತು ಈ ದೈವ ಅನ್ನೋದು? ಸಾಕ್ಷಾತ್ತಾಗಾದರೂ ನಾನು ಶಕುಂತಲೆ ಜೊತೆಗಿರೋಕ್ಕಾಗಲಿಲ್ಲ, ಈ ಫೋಟೋ ಜೊತೆಗಿರ್ತೀನಿ ಅಂದರೆ ಅದನ್ನು ಅಳಿಸೋಗ್ತಾ ಇದೆಯಲ್ಲ, ಏನು ಪಾಪ ಮಾಡಿದೆ ನಾನು ಅಂತ ಒದ್ದಾಡ್ತಾನೆ. ಅದಕ್ಕೇನೆ ಅರ್ಥ್ಲಿ ಲವ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಡಿವೈನ್ ಲವ್ ಇನ್ ಪ್ರೆಸೆನ್ಸ್ ಆಫ್ ಡಿವೈನ್ ಮಾರೀಚ ಇನ್ ಡಿವಿನಿಟಿ ಅಂತ ಆ್ಯಲನ್ ಬೆರಡೇಲ್ ಕೀತ್ ಹಿಸ್ಟ್ರಿ ಆಫ್ ಸೈನ್ಸ್ ಲಿಟ್ರೇಚರಲ್ಲಿ ಒಂದು ಮಾತು ಬರೀತಾನೆ. ಅರ್ಥ್ಲಿ ಲವ್ ಟ್ರಾನ್ಸ್ಫಾರ್ಮಿಂಗ್ ಇಟ್ ಸೆಲ್ಫ್ ಇಂಟು ಡಿವೈನ್ ಲವ್ ಇನ್ ಪ್ರೆಸೆನ್ಸ್ ಆಫ್ ಡಿವೈನ್ ಮಾರೀಚ ಇನ್ ಡಿವಿನಿಟಿ. ಕೊನೆಗೆ ಶಾಕುಂತಲ ನಾಟಕ ಕೊನೆ ಆಗೋದಲ್ಲಿ ಸ್ವರ್ಗದಲ್ಲಿ. ಅದಕ್ಕೆ ಮರ್ತ್ಯ ಪ್ರೇಮ ಅಮರ್ತ್ಯ ಪ್ರೇಮವಾಯಿತು. ಎಲ್ಲಿ ಅಂದರೆ ಅಮರ್ತ್ಯ ಋಷಿಯ ಎದುರುಗಡೆ 3 ಋಷಿಗಳು ಬರ್ತಕ್ಕಂಥದ್ದು. ಪ್ರಾರಂಭ ಆಗೋದು ಕಣ್ವಾಶ್ರಮ, ಮೊದಲನೇ ಅಂಕ. 4ನೇ ಅಂಕ ಮಧ್ಯದಲ್ಲಿ ಬರ್ತಕ್ಕಂಥ ದೂರ್ವಾಸರ ಶಾಪ. 7ನೇ ಅಂಕ ಕೊನೆ ಆಗೋದು ಮಾರೀಚಾಶ್ರಮ. ಎಂಥ ಪರ್ಫೆಕ್ಟ್ ಯೂನಿಟಿ ಇದೆ ನೋಡಿ, ಸಿಮೆಟ್ರಿ ನೋಡಿ ಕಾಳಿದಾಸನ ಶೈಲಿನಲ್ಲಿ. 7 ಅಂಕಗಳಲ್ಲಿ ಆದಿ ಋಷಿ, ಮಧ್ಯ ಋಷಿ, ಅಂತ್ಯ ಋಷಿ. ಆದಿಮಂಗಳ, ಮಧ್ಯಮಂಗಳ, ಅಂತ್ಯಮಂಗಳ ಅಂತ ನಾನು ಮೊನ್ನೆ ಹೇಳಿದ ಹಾಗೆ 3 ಜನ ಋಷಿಗಳು ಕೂಡ ಅಲ್ಲಿ ಕಂಡುಕೋತಾರೆ. ಪ್ರಧಾನವಾಗಿ ಶುದ್ಧವಾದ ನೀರಿನಲ್ಲಿ ಹಾಕಿದ ಶುದ್ಧವಾದ ನೀರು ಅದರಂತೆಯೇ ಆಗುವಂತೆ ಈ ಉದಾಹರಣೆ ಕೊಡ್ತಾರೆ. ಇಲ್ಲಿ ಒಂದು ಮಾತನ್ನು ನಾವು ಸ್ಮರಣೆಗೆ ತಂದ್ಕೋಬೇಕು. ಭಾಮತಿ ಅಂತ ಒಂದು ವ್ಯಾಖ್ಯಾನ ಇದೆ ವಾಚಸ್ಪತಿ ಮಿಶ್ರರದು. ವಾಚಸ್ಪತಿ ಮಿಶ್ರರಿಗೆ ಸರ್ವತಂತ್ರ ಸ್ವತಂತ್ರ ಅಂತ ಒಂದು ಬಿರುದಿತ್ತು. ಅವರು ಸಾಂಖ್ಯದ ಮೇಲೆ ಸಾಂಖ್ಯತತ್ವ ಕೌಮುದಿ, ಯೋಗದ ಮೇಲೆ ತತ್ವ ವೈಶಾರದಿ, ನ್ಯಾಯದ ಮೇಲೆ ನ್ಯಾಯವಾರ್ತಿಕ ತಾತ್ಪರ್ಯ ಟೀಕಾ, ಮೀಮಾಂಸಾ ಮೇಲೆ ತತ್ವಬಿಂದು, ಹಾಗೆ ವೇದಾಂತದಲ್ಲಿ ಭಾಮತಿ ಅನ್ನೋ 5 ಗ್ರಂಥಗಳನ್ನು ಬರೆದು ಕೊನೆಗೆ ಅವರು ಭಾಮತಿನಲ್ಲಿ ಪರಿಸಮಾಪ್ತಿ ಆಗುತ್ತೆ.
ಅವರ ಬಗ್ಗೆ ಒಂದು ಕತೆ ಹೇಳ್ತಾರೆ. ಆ ಭಾಮತಿ ಗ್ರಂಥ ಬರೆಯೋಕ್ಕೆ ಶುರುವಾದಾಗ ಮದುವೆ ಆಗ್ತಾನೇ ಆಗಿತ್ತಂತೆ ವಾಚಸ್ಪತಿ ಮಿಶ್ರಿಗೆ. ಗ್ರಂಥ ಪೂರ್ತಿ ಬರೆದು ತಲೆ ಎತ್ತಿ ನೋಡೋಷ್ಟೊತ್ತಿಗೆ ತನ್ನ ತಲೆ ಕೂದಲು ಬೆಳಗಾಗ್ಬಿಟ್ಟಿದೆ, ಹೆಂಡತಿ ತಲೆ ಕೂದಲು ಬೆಳಗಾಗ್ಬಿಟ್ಟಿದೆ. ಒಂದಿನ ಆದರೂ ಅವಳು ಡಿಸ್ಟರ್ಬ್ ಮಾಡಿದೆ, ಕರೆಕ್ಟಾಗಿ ಆ ಟೈಮಿಗೆ ಬಂದು ಆ ಕಾಫಿ ಆ ಊಟ ಇಟ್ಟು ಉಪಚಾರ ಮಾಡಿ ಹೋಗಿದ್ದರಿಂದ ಕೊನೆಗೆ ವಾಚಸ್ಪತಿ ಮಿಶ್ರು ಹೇಳ್ತಾರೆ, ನಾನು ಬದುಕಲ್ಲಿ ನಿನಗೆ ಏನೂ ಕೊಡೋಕ್ಕಾಗಲಿಲ್ಲ, ನಿನ್ನ ಮದುವೆ ಆಗಿ ಶಾಶ್ವತವಾಗಿ ನನ್ನ ಕೃತಿಗೆ ನಿನ್ನ ಹೆಸರು ಕೊಡ್ತೀನಿ, ಅದನ್ನ ಕೃತಿ ರೂಪದಲ್ಲಿ ನೀನು ಇದ್ದೋಗು ಶಾಶ್ವತವಾಗಿ ಅಂತ ಹೇಳಿದ್ರಂತೆ. ಭಾಮತಿ ಅಂತ ಅದಕ್ಕೆ ಹೆಸರಿಟ್ಟರು ಅಂತ. ಅದಕ್ಕೆ ಭಾಮತಿ ಪ್ರಸ್ಥಾನ ಅಂತ ಹೊರಟಿದ್ದು. ಇವತ್ತು ಧಾರವಾಡದಲ್ಲಿ ಸಾಧನಕೇರಿ ಇದೆ. ಸಾಧನಕೇರಿ ಬೇಂದ್ರೆ ಅವರ ಮನೆ. ಬೇಂದ್ರೆ ಮನೆಯಿಂದ 3ನೇ ಮನೆಯಲ್ಲಿ ವೇಣಿ ಮಾಧವ ಶಾಸ್ತ್ರಿ ಜೋಶಿ ಅಂತಿದ್ದಾರೆ, ಅವರ ಮನೆ ಹೆಸರು ಭಾಮತಿ ಅಂತ. ಸೊ ಆ ದೃಷ್ಟಿಯಿಂದ ಭಾಮತಿ ಎಂಬತಕ್ಕಂಥದ್ದು ಇನ್ನೊಂದು ಅರ್ಥ ಹೇಳಬೇಕು ಅಂದರೆ, ಮೊನ್ನೆ ECG ಸುದರ್ಶನ್ ಅಮೇರಿಕಾದಲ್ಲಿ ಗತಿಸಿ ಹೋದ್ರಲ್ಲ, ECG ಸುದರ್ಶನ್ ಹೆಂಡತಿ ಹೆಸರು ಭಾಮತಿ ಅಂತ. ಸೊ ಭಾಮತಿಕಾರರಾಗಿರ್ತಕ್ಕಂಥ ವಾಚಸ್ಪತಿ ಮಿಶ್ರು ಒಂದು ಮಾತು ಹೇಳ್ತಾರೆ, ನಾನು ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡೋದು ಹೇಗಿದೆ ಅಂದರೆ, ಶಂಕರಾಚಾರ್ಯರ ಶೈಲಿ ಎಂಬತಕ್ಕಂಥ ತಿಳಿಯಾದ ನೀರಿನ ತರಹ. ನನ್ನ ವ್ಯಾಖ್ಯಾನ ಮೋರಿಲ್ ಹರಿತಕ್ಕಂಥ ಕೊಚ್ಚೆ ನೀರು ತರಹ. ಈ ಕೊಚ್ಚೆ ನೀರು ಆ ತಿಳಿ ನೀರಿಗೆ ಸೇರಿಕೊಂಡ್ರೆ ಹೇಗೆ ತಿಳಿ ಆಗಿಬಿಡುತ್ತೋ ಹಾಗೆ ಆ ಮಹನೀರಿಂದ ನಾನೂ ಕೂಡ ಪವಿತ್ರ ಆಗ್ತಾ ಇದ್ದೀನಿ ಅಂತ ವಿನಯದಿಂದ ಹೇಳ್ಕೋತಾರೆ ವಾಚಸ್ಪತಿ ಮಿಶ್ರು. ನೋಡಿ, ನನ್ನ ವ್ಯಾಖ್ಯಾನ ಎಷ್ಟಾದರೂ ಕೊಚ್ಚೆ ನೀರು ತರಹ, ಅವರ ನಿಜವಾಗಿರ್ತಕ್ಕಂಥ ಭಾಷ್ಯ ಅಂದರೆ ತಿಳಿ ನೀರು ತರಹ. ಆದ್ದರಿಂದ ಆ ನೀರು ಜೊತೆಗೆ ಈ ನೀರು ಸೇರಿಕೊಂಡ್ರೆ ನನ್ನ ನೀರು ಕೂಡ ಅಷ್ಟೇ ಪವಿತ್ರ ಆಗತ್ತೆ ಅನ್ನೋ ಒಂದು ಕೃತಜ್ಞತಾ ಭಾವವನ್ನು ಅಭಿವ್ಯಕ್ತಿಗೊಳಿಸ್ತಾರೆ. ಅದಕ್ಕೆ ಹೇಳ್ತಾರೆ ನೋಡಿ, ಯಥೋದಕಂ ಶುದ್ಧೇ ಶುದ್ಧಮಾಸಿಕ್ತಂ ತಾದೃಗೇವ ಭವತಿ ಏವಂ ಮುನೇರ್ ವಿಜಾನತ ಆತ್ಮ ಭವತಿ ಗೌತಮ. ಕೊನೆಗೆ ಈ ಒಂದು ಕಠೋಪನಿಷತ್ತಲ್ಲಿ ಏಕೋ ವಶೀ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಯಃ ಕರೋತಿ ತಮಾತ್ಮಸ್ಥಂ ಯೇನ ಪಶ್ಯಂತಿ ಧೀರಾ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ಎಲ್ಲರ ಅಂತರಾತ್ಮನಾಗಿದ್ದುಕೊಂಡು ಎಲ್ಲರ ಒಳಗಡೆ ಇರತಕ್ಕಂಥ ಆತ್ಮವೂ ಒಂದೇ. ನಾಮಕರಣದಲ್ಲಿ ಒಂದು ಮಂತ್ರ ಬರುತ್ತೆ. ಮಕ್ಕಳಿಗೆ ನಾಮಕರಣ ಮಾಡುವಾಗ ಅಂಗಾದಂಗಾತ್ ಸಂಭವಸಿ ಅಂಗಾದಿ ಜಾಯಸೆ ಆತ್ಮ ವೈ ಪುತ್ರ ನಾಮಾಸಿ. ಆ ಮಂತ್ರಕ್ಕೆ ಏನು ಅರ್ಥ? ನನ್ನ ದೇಹದಿಂದ ನೀನು ಬೇರೆ ದೇಹ ಇಟ್ಕೊಂಡು ಬಂದಿರೋದ್ರಿಂದ ದೇಹದಿಂದ ನಾವಿಬ್ಬರು ಬೇರೆಯೇ ಹೊರತು ನಮ್ಮಿಬ್ಬರ ಒಳಗಡೆ ಇರ್ತಕ್ಕಂಥ ಆತ್ಮವು ಒಂದೇ. ಅದು ಆ ಮಂತ್ರಕ್ಕಿರ್ತಕ್ಕಂಥ ಅರ್ಥ. ಆ ರೀತಿ ಅರ್ಥ ಹೇಳಿಬಿಟ್ಟು ಯಾರಾದರೂ ಒಂದು ಮಾಡಿಸ್ಬಿಟ್ರೆ ನಾಮಕರಣ ಪ್ರಸಂಗದಲ್ಲಿ ಮಾಡಿಸ್ಕೊಳ್ಳೋರಿಗೆ ಎಷ್ಟು ಸಂತೋಷ ಆಗುತ್ತೆ ನೋಡಿ. ಆ ದೃಷ್ಟಿಯಿಂದ ಸ್ವಲ್ಪ ಅರ್ಥದ ಕಡೆಗೂ ಸ್ವಲ್ಪ ಗಮನ ಇದ್ದರೆ ಒಳ್ಳೆಯದು. ಯಾವಾಗಲೂ ಕೂಡ ಮಂತ್ರ ಸ್ಪಷ್ಟವಾಗಿ ಉಚ್ಚಾರ ಮಾಡಿ ಸಂತೋಷ, ಕೆಲವರು ಅದು ಮಾಡೋದಿಲ್ಲ, ಅದು ಬೇರೆ ದುಃಖ ಆಗುತ್ತೆ. ಸೊ ಸ್ಪಷ್ಟವಾಗಿರ್ತಕ್ಕಂಥ ಉಚ್ಚಾರ ಮಾಡದೆ ಮಾಡಿಸ್ಬಿಟ್ರೆ ಎಷ್ಟೋ ಅರ್ಥಗಳೆಲ್ಲ ಅಪಾರ್ಥಗಳಾಗ್ಬಿಡುತ್ತೆ. ಓಡಿಸ್ಬಿಡೋದು, 100 ಮೀಟರ್ ಸ್ಪೀಡಲ್ಲಿ ಹೋಗ್ಬಿಡೋದು, ಯಾತಕ್ಕೆ ಆ ರೀತಿ ಮಾಡಬೇಕು ಅಂತಲೇ ಗೊತ್ತಾಗಲ್ಲಪ್ಪ. ಮಾಡೋರಿಗೂ ಶ್ರದ್ಧೆ ಹೋಗ್ಬಿಡುತ್ತೆ. ಅದರಿಂದ ಆ ರೀತಿ ಮಾಡಬಾರ್ದು ಯಾವಾಗಲೂ ಕೂಡ. ಸೊ ಮನಃಪೂರ್ವಕವಾಗಿ ನಮ್ಮಲ್ಲಿ ವಿಶ್ವಾಸ ಇಟ್ಕೊಂಡು ಅವ್ರು ಬಂದಿರೋದ್ರಿಂದ ವಿಶ್ವಾಸ ಉಳಿಸ್ಕೋಬೇಕು ಯಾವತ್ತೂ ಕೂಡ. ಆ ದೃಷ್ಟಿಯಿಂದ ಅದು ಮುಖ್ಯವಾಗಿರ್ತಕ್ಕಂತಹ ಧರ್ಮ. ಪೌರೋಹಿತ್ಯ ಧರ್ಮದಲ್ಲಿ ಪ್ರತಿಯೊಬ್ಬರೂ ಕೂಡ ಅನುಸರಿಸಬೇಕಾಗಿರೋದು. ಪುರೋಹಿತ ಅಂದರೆ ಏನು ಅರ್ಥ ಗೊತ್ತಾ? ಸಮಸ್ತ ಪಟ್ಟಣಕ್ಕೆ ಹಿತವನ್ನು ಉಂಟು ಮಾಡುವನು ಅಂತ. ಪುರ ಅಂದರೆ ಪಟ್ಟಣ ಅಂತ ಅರ್ಥ ಇದೆ. ಪುರಕ್ಕೆ ಹಿತವನ್ನು ಮಾಡ್ತಕ್ಕಂಥವನು ಪುರೋಹಿತ ಅಂತ. ಇನ್ನೊಂದು ಅರ್ಥ ಇದೆ, ಪುರಃ ಅಂದರೆ ಮುಂದೆ, ಎಲ್ಲರನ್ನೂ ಕೂಡ ಸನ್ಮಾರ್ಗದಿಂದ ಮುನ್ನಡೆಸ್ತಕ್ಕಂಥವನು ಅನ್ನೋ ಅರ್ಥ ಇದೆ ಪುರೋಹಿತ ಅನ್ನೋದಕ್ಕೆ. ಇಷ್ಟೆಲ್ಲ ವ್ಯಾಪಕವಾಗಿರ್ತಕ್ಕಂಥ ಅರ್ಥ ಇಟ್ಕೊಂಡು ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಳದೆ ಹೋದರೆ ಯಾರ್ದಪ್ಪ ತಪ್ಪು? ಸೊ ಆ ದೃಷ್ಟಿಯಿಂದ ನಾವು ಮಾರ್ಗದರ್ಶಕರಾಗಬೇಕೇ ಹೊರತು ಯಾವಾಗಲೂ ಕೂಡ ಮಾರ್ಗ ತಪ್ಪಿಸೋ ಕೆಲಸ ಮಾಡಬಾರ್ದು. ಸರ್ವಭೂತಗಳ ಅಂತರಾತ್ಮನಾಗಿದ್ದುಕೊಂಡು ಸರ್ವಭೂತಗಳನ್ನೂ ತನ್ನ ವಶದಲ್ಲಿಟ್ಟುಕೊಂಡು ಒಬ್ಬನೇ ಒಂದು ರೂಪವನ್ನು ಅನೇಕ ವಿಧವಾಗಿ ಮಾಡಿಕೊಂಡು ಯಾವನಿದ್ದಾನೋ ಅಂತಹ ಆತ್ಮನನ್ನು ನಮ್ಮ ಹೃದಯದಲ್ಲೇ ಕಾಣುವ ಧೀರರಿಗೆ ಶಾಶ್ವತವಾದ ಸುಖ ಸಿಗುತ್ತದೆ, ಇನ್ಯಾರಿಗೂ ಅಲ್ಲ. ಅಂಥವರಿಗೆ ಧೀರ ಅನ್ನೋ ಶಬ್ದ ಬಳಸಿರೋದು. ಧೀರ ಅಂದ್ರೆ ಏನೋ ಆತ್ಮಜ್ಞಾನಿ ಇತ್ಯರ್ಥ. ಯಾರಿಗೆ ಆತ್ಮಜ್ಞಾನವಾಗಿದೆಯೋ ಅಂಥವರಿಗೆ ಮಾತ್ರ ಧೀರ ಶಬ್ದವನ್ನು ಬಳಸಬೇಕೇ ಹೊರತು ಬಾಹ್ಯವಾಗಿರ್ತಕ್ಕಂಥ ಶಕ್ತಿ ಅಲ್ಲ. ಧೀರ ಅಂದರೆ ಶಾಶ್ವತವಾದ ಸುಖ ಸಿಗುತ್ತದೆ, ಅದು ಮುಖ್ಯವಾಗಿ ಬೇಕಾಗಿರೋದು, ಕ್ಷಣಿಕ ಸುಖ ಅಲ್ಲ. ನಾವೇನು ಮಾಡ್ತೀವಿ, ಕ್ಷಣಿಕ ಸುಖಕ್ಕೆ ಬಲಿಯಾಗಿಬಿಟ್ಟು ಶಾಶ್ವತ ಸುಖ ಮರೆತು ಬಿಡ್ತಾ ಇದ್ದೀವಿ. ಅದಕ್ಕೆ ಸುಭಾಷಿತಕಾರ ಹೇಳೋದು, ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ ಅಂತ. ಯಾರು ನಿತ್ಯವಾಗಿರೋ ವಸ್ತುವನ್ನು ಮರೆತು ಬಿಟ್ಟು ಅನಿತ್ಯ ವಸ್ತು ಹಿಂದೆ ಹೋಗ್ತಾರೋ ಅದು ಹೇಗಿದ್ರೂ ಅನಿತ್ಯ ಸಿಗಲಿಲ್ಲ, ನಿತ್ಯವಾದ ವಸ್ತು ಕಡೆ ಗಮನ ಕೊಡಲಿಲ್ಲ ಸಿಗಲಿಲ್ಲ, ಕೊನೆಗೆ ಅದು ಇಲ್ಲ ಇದು ಇಲ್ಲ ಅಂತ ಆಗ್ಬಿಡುತ್ತೆ.
ಆ ದೃಷ್ಟಿಯಿಂದ ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂತಹ ತಿಳುವಳಿಕೆ ಬೇಕು. ಅದಕ್ಕೇನೆ ಆವೃತ್ತಿ ಅಸಕೃದುಪದೇಶಾತ್, ಕೊನೆಯ ಬ್ರಹ್ಮಸೂತ್ರ ಏನು ಹೇಳ್ತಾ ಇದೆ? ಹೇಳಿದ್ದನ್ನೇ ಹೇಳಬೇಕು, ಕೇಳಿದ್ದನ್ನೇ ಕೇಳಬೇಕು, ಓದಿದ್ದನ್ನೇ ಓದಬೇಕು, ಅಷ್ಟು ಹೇಳೇ ನಿಲ್ಲಲ್ಲ. ಇನ್ನು ಒಂದು ಸಲ ಹೇಳಿ ಮುಂದಕ್ಕೆ ಹೋಗ್ಬಿಟ್ರೆ ನಾವು ವಿವೇಕಾನಂದರಾಗಿ ಹುಟ್ಟಲಿಲ್ವಲ್ಲ, ಏನು ಮಾಡೋದು? ಅವ್ರಿಗಾದರೆ ಏಕಸಂಧಿ ಗ್ರಾಹಿತ್ವ ಇತ್ತು. ಬಾಲ್ಯದಲ್ಲಿ ಓದೋ ಕಾಲದಲ್ಲೇ ಅವ್ರಿಗೆ ಆ ರೀತಿ ಮೇಧಾಶಕ್ತಿ ಇತ್ತು. ಅವ್ರು ಓದ್ತಾ ಇದ್ದಾಗ ಸ್ಕೂಲಲ್ಲಿ ಅಧ್ಯಾಪಕರು ಅರ್ಧ ಗಂಟೆ ಪಾಠ ಮಾಡಿದಾಗ ಅವ್ರು ಸುಮ್ಮನೆ ಹಿಂಗೆ ಕೂತ್ಕೊಂಡು ಕೇಳ್ತಾ ಇದ್ರಂತೆ, ಏನಪ್ಪ ಮಗು, ಒಂದು ವಾಕ್ಯ ಆದರೂ ಅರ್ಥ ಆಯ್ತಾ ನಾನು ಹೇಳಿದ್ದು ಅಂತ ಕೇಳಿದ್ರಂತೆ. ಒಂದೇ ಒಂದು ಶಬ್ದ ಬಿಡದೆ ಅರ್ಧ ಗಂಟೆ ಲೆಕ್ಚರ್ ವಾಪಸ್ ಒಪ್ಪಿಸಿದ್ರಂತೆ. ಅದು ವಿವೇಕಾನಂದರಿಗಿದ್ದಂತಹ ಮೆಮರಿ ಅಂದರೆ ಏಕಸಂಧಿ ಗ್ರಾಹಿತ್ವ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಕೆಲವರಿಗೆ ಆ ರೀತಿಯಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಸೊ ಅದಕ್ಕೆ ಮೇಧಾಶಕ್ತಿ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಆ ಮೇಧಾಶಕ್ತಿಯನ್ನು ಕೊಡ್ತಕ್ಕಂಥದ್ದೇ ಗಾಯತ್ರಿ ಮಂತ್ರ. ಸೊ ಮುಂದಕ್ಕೆ ಬರ್ತೀನಿ, ಅದಕ್ಕೆ ಇವಾಗ ಬೇಡ. ಸರ್ವಭೂತಗಳ ಅಂತರಾತ್ಮನಾಗಿದ್ದುಕೊಂಡು ಸರ್ವಭೂತಗಳನ್ನೂ ತನ್ನ ವಶದಲ್ಲಿಟ್ಟುಕೊಂಡು ಒಬ್ಬನೇ ಒಂದು ರೂಪವನ್ನು ಅನೇಕ ವಿಧವಾಗಿ ಮಾಡಿಕೊಂಡು ಯಾರು ಇರುತ್ತಾರೋ ಅಂಥವರಿಗೆ ಶಾಶ್ವತವಾದ ಸುಖ ಸಿಗುತ್ತದೆ. ಹೃದಯೇಶ ಆತ್ಮ. ಸೊ ಅವನ ಹೃದಯದಲ್ಲೇ ಅವನಿಗೆ ಆತ್ಮ ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ನಿಲ್ಲುತ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಈ ಆತ್ಮವಸ್ತು ಹೇಗಿದೆ ಅನ್ನೋದಕ್ಕೆ ಆತ್ಮಾನಾತ್ಮ ವಿವೇಕಂತೂ ಜ್ಞಾನಮಾಹುರ್ಮನೀಷಿಣಃ. ಆತ್ಮ ಮತ್ತು ಅನಾತ್ಮ ವಿವೇಕವೇ ಜ್ಞಾನ ಎಂದು ಬಲ್ಲವರು ಹೇಳುತ್ತಾರೆ. ನಾನು ಹೇಳ್ತೀನಿ ಅಂತ ಹೇಳ್ತಾ ಇಲ್ಲ, ಈ ರೀತಿಯಾಗಿ ತಿಳಿದವರು ಹೇಳ್ತಾರೆ ಅಂತ ಹೇಳ್ತಾ ಇರೋದು. ಆತ್ಮಯೋನಿ ಸ್ವಯಂಜಾತಃ, ವಿಷ್ಣು ಸಹಸ್ರನಾಮ 119ನೇ ಮಂತ್ರದಲ್ಲಿ ನೋಡಿ, ಆತ್ಮಯೋನಿ ಸ್ವಯಂಜಾತಃ ಎಂಬತಕ್ಕಂಥ ಮಾತು ಬರುತ್ತೆ. ಯೋನಿ ಅಂದರೆ ಕಾರಣ ಅಂತ. ಯೋ ನಿರ್ನಾಕಾರಣಂ ಬೀಜಂ ನಿಧಾನಂತ್ವಾದಿ ಕಾರಣಂ ಅಂತ ಅಮರಕೋಶ. ಸೊ ಅದಷ್ಟು ಅಮರ ಒಂದು ಬಾಯಲ್ಲಿದ್ದರೆ ನಮಗೆ ಶಬ್ದಗಳು ಪರದಾಡಲೇಬೇಕಾಗಿಲ್ಲ. ಈಗ ಅಮರಾನೇ ಮರ ಹತ್ತಿಬಿಟ್ಟಿದೆ. ಅದಕ್ಕೆ ನಮಗೆ ದುವ್ಯವಸ್ಥೆ ಬಂದಿರೋದು. ಪರ್ಯಾಯ ಪದಗಳು ಗೊತ್ತಿಲ್ಲದೆ ಒದ್ದಾಡ್ತೀವಿ. ಆ ಶಬ್ದ ಪ್ರತಿಯೊಂದು ಡಿಕ್ಷನರಿ ತೆಗೆದು ನೋಡಬೇಕು. ಬಾಯಲ್ಲಿ ಡಿಕ್ಷನರಿ ಇರೋದು ಸಂಸ್ಕೃತ ಭಾಷೆಯ ಒಂದು ಹಿರಿಮೆ, ಗರಿಮೆ ಮತ್ತು ಶ್ರೇಷ್ಠ. ಇನ್ನು ಯಾವ ಭಾಷೆನೂ ನೀವು ಡಿಕ್ಷನರಿ ಬೈ ಹಾರ್ಟ್ ಮಾಡೋಕ್ಕಾಗಲ್ಲ. ಸಂಸ್ಕೃತ ಒಂದರಲ್ಲೇ ಕಂಪ್ಲೀಟ್ ಡಿಕ್ಷನರಿ ನೀವು ಬೈ ಹಾರ್ಟ್ ಮಾಡೋಕ್ಕಾಗ್ತಕ್ಕಂಥದ್ದು. ಇಲ್ಲೇ APS ಕಾಲೇಜ್ ಹಿಂದೆ ಕೆ ಅನಂತರಾಮಯ್ಯ ಅಂತ ಇಂಗ್ಲೀಷ್ ಪ್ರೊಫೆಸರ್ ಇದ್ದರು. ಅವರು ಪ್ರತಿನಿತ್ಯ ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ ಓದದೆ ಕ್ಲಾಸ್ ರೂಮ್ಗೆ ಹೋಗ್ತಾ ಇರಲಿಲ್ಲ. ದಿನಕ್ಕೆ ಒಂದು ಪೇಜು ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ ಓದ್ಕೊಂಡು ಇಂಗ್ಲೀಷ್ ಪಾಠ ಮಾಡಬೇಕು ಅಂತ. ಆ ರೀತಿಯಾಗಿ ಒಂದು ಕಾಳಜಿ ಇತ್ತು ಅವರಿಗೆ. ಆತ್ಮಯೋನಿ ಸ್ವಯಂಜಾತಃ ಆಯಿತಾ. ಆಮೇಲೆ ನೋಡಿ 2ನೇ ನಾಮ ಕೃತಜ್ಞ ಕೃತಿರಾತ್ಮವಾನ್, 22ನೇ ನಾಮ ವಿಷ್ಣು ಸಹಸ್ರನಾಮದಲ್ಲಿ. ಆತ್ಮಕ್ಕೆ ಡೈರೆಕ್ಟಾಗಿ ಸಂಬಂಧಪಟ್ಟಿರೋದು ಅಷ್ಟು ಮಾತ್ರ ಹೇಳ್ತಾ ಇದ್ದೇನೆ, ಬೇರೆ ಹೇಳ್ತಾ ಇಲ್ಲ. ಪ್ರಪಂಚ ಸಾರ ಅಂತ ಒಂದು ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಿರೋ ಗ್ರಂಥ, ಶಂಕರಾಚಾರ್ಯ ಕೃತಿ. ಆತ್ಮನೋ ದೇವತಾಭಾವ ಪ್ರಧಾನಾತ್ ದೇವತೇತಿ ಚ ಪದಂ ಸಮಸ್ತ ಮಂತ್ರೇಶು ವಿದ್ವದ್ಭಿಃ ಸಮುದೀಯತಾಂ. ಪ್ರಪಂಚಸಾರ ಗ್ರಂಥದ 6ನೇ ಅಧ್ಯಾಯದ 5ನೇ ಒಂದು ಮಾತು. ಶ್ರೀರಂಗಮ್ಮಲ್ಲಿ ಶಾಂಕರ ಗ್ರಂಥಾವಳಿ ಸೀರೀಸ್ ಅಂತ ಪ್ರಿಂಟ್ ಆಗಿದೆ ಶ್ರೀರಂಗಮ್ಮಿಂದ. ಅಲ್ಲಿ 10 ವಾಲ್ಯೂಮಲ್ಲಿ ಸಮಗ್ರವಾಗಿರ್ತಕ್ಕಂಥ ಶಂಕರ ಸಿದ್ಧಾಂತವನ್ನು ನರಸಿಂಹಭಾರತಿ ಮಹಾಸ್ವಾಮಿಗಳ ಆದೇಶದಂತೆ ಅಲ್ಲಿ ಪ್ರಿಂಟ್ ಮಾಡಿದ್ರು. ಅದರಲ್ಲಿ 2ನೇ ವಾಲ್ಯೂಮಲ್ಲಿ ಬರುತ್ತೆ ಈ ಮಾತು. ಆತ್ಮನಲ್ಲಿ ದೇವತಾಭಾವವನ್ನು ಪ್ರಧಾನವಾಗಿ ವಿದ್ವಾಂಸರಿಂದ ನಿರೂಪಿತವಾಗಿದೆ. ಗಾಯತ್ರಿ ಮಂತ್ರದ ಮೂಲಕ ಆತ್ಮವನ್ನು ಸತತವಾಗಿ ಅನುಸಂಧಾನ ಮಾಡಬೇಕು ಎಂದು 28ನೇ ಅಧ್ಯಾಯ 49ನೇ ಶ್ಲೋಕದಲ್ಲಿ ಪ್ರಪಂಚಸಾರದಲ್ಲಿ ಶಂಕರಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ನನ್ನ ನಿರೂಪಣೆ ಅಲ್ಲ, ಶಂಕರಾಚಾರ್ಯ ನಿರೂಪಣೆ. ಎಲ್ಲಿ? 28ನೇ ಅಧ್ಯಾಯ 49ನೇ ಶ್ಲೋಕ ಪ್ರಪಂಚಸಾರ. ಇದು ಶಂಕರರ ಕೃತಿ. ಆತ್ಮನಿ ಅದಶ್ಚ ಉಪರಿತಃ ದೃಗ್ಭ್ಯಸ್ತ ಸಮುಪಾನಯೇತ್ ಗಾಯತ್ರೀಂ ಪೂರ್ವವಜ್ಜಪ್ತ್ವಾ ಸ್ವಾಧ್ಯಾಯ ವಿಧಿರೀದೃಶಃ. ಸೊ ಆ ದೃಷ್ಟಿಯಿಂದ ಗಾಯತ್ರಿ ಅಂದರೆ ಏನು? ಗಾಯನ್ ಪ್ರಾಣಾನ್ ತಾರಯತೆ ಯಸ್ಯ ಆತ್ಮ ಸಾ ಗಾಯತ್ರಿ. ಐತರೆಯ ಬ್ರಾಹ್ಮಣದಲ್ಲಿ ಬರ್ತಕ್ಕಂಥ ಮಾತು. ಐತರೆಯ ಉಪನಿಷತ್ತು, ಐತರೆಯ ಸಂಹಿತ, ಐತರೆಯ ಆರಣ್ಯಕ ಇದೆಲ್ಲವೂ ಕೂಡ ಋಗ್ವೇದಕ್ಕೆ ಸೇರಿದ್ದು. ತೈತರಿಯ ಉಪನಿಷತ್ತು, ತೈತರಿಯ ಆರಣ್ಯಕ, ತೈತರಿಯ ಸಂಹಿತ ಅದೆಲ್ಲವೂ ಕೂಡ ಕೃಷ್ಣ ಯಜುರ್ವೇದಕ್ಕೆ ಸೇರಿರ್ತಕ್ಕಂಥದ್ದು. ವಾಜಸ್ನೇಹಿ ಸಂಹಿತ ಅನ್ನೋದು ಶುಕ್ಲ ಯಜುರ್ವೇದಕ್ಕೆ ಸೇರಿರ್ತಕ್ಕಂಥದ್ದು. ಗೋಪತ ಬ್ರಾಹ್ಮಣ ಎಂಬತಕ್ಕಂಥದ್ದು ಅಥರ್ವೇದಕ್ಕೆ ಸೇರಿದ್ದು. ತಾಂಡ್ಯ ಬ್ರಾಹ್ಮಣ ಅನ್ನೋದು ಸಾಮವೇದಕ್ಕೆ ಸೇರಿದ್ದು. ಇದು ಬ್ಯಾಕ್ಗ್ರೌಂಡ್ ನಾವು ತಿಳ್ಕೋಬೇಕಾಗಿರೋದು. ಇಲ್ಲಿ ಹೇಳ್ತಾ ನೋಡಿ, ಗಾಯನ್ ಪ್ರಾಣಾನ್ ತಾರಯತೆ ಯಸ್ಯ ಆತ್ಮ ಸಾ ಗಾಯತ್ರಿ. ಎಲ್ಲರ ಪ್ರಾಣ ರಕ್ಷಕಳೇ ಗಾಯತ್ರಿ. ಗಾಯಂತಂ ತ್ರಾಯತೆ ಯತಃ. ಯಾಜ್ಞವಲ್ಕ್ಯ ಸ್ಮೃತಿನಲ್ಲಿ ಗಾಯತ್ರಿ ಎಂಬತಕ್ಕಂಥ ಶಬ್ದಕ್ಕೆ ಹೇಳ್ತಾರೆ ನೋಡಿ, ಗಾಯಂತಂ ತ್ರಾಯತೆ ಯತಃ.
ಇತಿ ಗಾಯತ್ರಿ. ಯಾರು ಗಾಯತ್ರಿಯನ್ನು ಹಾಡಿ ಹೊಗಳುವರೋ ಅವರನ್ನು ಗಾಯತ್ರಿ ದೇವಿಯೇ ಕಾಪಾಡುತ್ತಾಳೆ. ಆ ದೃಷ್ಟಿಯಿಂದ ಯಾವಾಗಲೂ ಯಾರು ಗಾಯತ್ರಿ ಜಪ ಮಾಡ್ತಾ ಇರ್ತಾರೋ ಅವ್ರಿಗೆ ಯಾವ ಭಯನೂ ಇರೋದಿಲ್ಲ. ಹಿಂದೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾರಿಗೆ ವ್ಯವಸ್ಥೆ ಚೆನ್ನಾಗಿ ಇಲ್ಲದೆ ಇರೋವಾಗ ನಡ್ಕೊಂಡು ಹೋಗ್ತಾಯಿದ್ರು. ನಡ್ಕೊಂಡು ಹೋಗ್ತಾ ಇದ್ದಂಥ ಕಾಲದಲ್ಲಿ ಏನಾದರೂ ಭಯ ಆಗೋ ಸನ್ನಿವೇಶ ಬಂದರೆ ಸುಮ್ಮನೆ ಗಾಯತ್ರಿ ಜಪ ಹೇಳ್ಕೊಂಡು ಹೊಟ್ಟೋಗೋರವರು. ಆವಾಗ ಅವ್ರು ಹೋಗಬೇಕಾಗಿರ್ತಕ್ಕಂಥ ಜಾಗಕ್ಕೆ ನೆಟ್ಟಿಗೆ ಹೋಗಿ ಸೇರ್ತಾ ಇರ್ತಾಯಿದ್ರು. ಯಾವುದೇ ರೀತಿಯಾಗಿರ್ತಕ್ಕಂಥ ಕಳ್ಳಕಾಕರ ಭೀತಿ, ಕಾಡು ಪ್ರಾಣಿಗಳ ಭೀತಿ ಎಲ್ಲ ಅವಾಯ್ಡ್ ಆಗೋದು. ಸೊ ಆ ದೃಷ್ಟಿಯಿಂದ ಆ ನಂಬಿಕೆ ತುಂಬ ಮುಖ್ಯ ಮನುಷ್ಯನಿಗೆ. ಎಲ್ಲಿವರೆಗೂ ನಾವು ನಂಬ್ತೀವೋ ಆ ಮಂತ್ರವನ್ನು, ಖಂಡಿತ ಮಂತ್ರ ನಮಗೆ ಸಹಾಯ ಮಾಡುತ್ತೆ. ಯಾವಾಗ ಡೌಟ್ ಮಾಡೋಕ್ಕೆ ಶುರುವಾಗ್ತೀವೋ ಆವಾಗ ಅಪಘಾತ ಗ್ಯಾರಂಟಿ. ಅದಕ್ಕೆ ಕುಮಾರಲ ಭಟ್ರ ಜೀವನವೇ ಸಾಕ್ಷಿ. ಭಗವಂತ ಇದ್ದಿದ್ದೇ ಆದರೆ ಅಂತ ಕೆಳಗೆ ಬಿದ್ದಿದ್ದರಿಂದ ಒಣ್ಕಂಡು ಹೋಯಿತು. ಭಗವಂತ ಕಾಪಾಡು ಅಂತ ಬಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ನೋಡಿ, ಭಗವಂತನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ರಿಂದ ಭಗವಂತ ಇದ್ದಿದ್ದೇ ಆದರೆ ಅಂತ ಭಗವಂತ ತೋರಿಸ್ತಾ ತಾನಿದ್ದೀನಿ ಅಂತ ಒಂದು ಕಣ್ಣು ಕಿತ್ಕೊಂಡು. ಆ ಸಂದರ್ಭದಲ್ಲಿ ಶಂಕರ್ ವಾದಕ್ಕೆ ಹೋದಾಗ ಅವರೇನು ಹೇಳಿದ್ದು, ತುಷಾಗ್ನಿ ಪ್ರವೇಶ. ಅವರು ಹೊಟ್ಟು ಹಾಕ್ಕೊಂಡು ಸಜೀವ ದಹನ ಪ್ರಾಯಶ್ಚಿತ್ತ ರೂಪದಲ್ಲಿ ಆವಾಗ ಅವ್ರ ಮನೆ ಹತ್ರ ಹೋಗಿದ್ದು. ಆವಾಗ ಹೇಳ್ತಾರೆ, ನನ್ನ ಜೀವನ ಆಗೋಯ್ತಪ್ಪ, ಮಂಡನ ಮಿಶ್ರ ಹತ್ರ ಹೋಗಿ ವಾದ ಮಾಡು, ಅವನು ನಿನಗೆ ಸಮಾಧಾನ ಹೇಳ್ತಾನೆ ಅಂತ. ಸೊ ಉಭಯ ಭಾರತಿ ಮತ್ತು ಮಂಡನ ಮಿಶ್ರ ಸಂವಾದ ಇಟ್ಕೊಂಡೆ ಎಸ್.ಎಲ್. ಭೈರಪ್ಪನವರು ಸಾರ್ಥ ಅನ್ನೋ ಗ್ರಂಥದಲ್ಲಿ ಅದನ್ನು ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ. ಡಾಕ್ಟರ್ ಎಸ್. ರಾಮಸ್ವಾಮಿ ಫೆಲೋ ಸಿಲಿಮನ್ ಕಾಲೇಜ್, ಯೇಲ್ ಯೂನಿವರ್ಸಿಟಿ ಅವರು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ಅದನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಅವರು 2011ರಲ್ಲಿ ಪ್ರಿಂಟ್ ಮಾಡಿ ಈಗೆಲ್ಲ ಕಾಪೀಸು ಔಟ್ ಆಫ್ ಪ್ರಿಂಟ್ ಆಗಿದೆ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಸಾರ್ಥ ಎಂಬತಕ್ಕಂಥದ್ದು ಅರ್ಥಸಹಿತ ಅಂತಲೂ ಒಂದು ಅರ್ಥ ಬರುತ್ತೆ, ಸಾರ್ಥ ಅಂದರೆ ಸಾರ್ಥಕ ಅಂತಲೂ ಒಂದು ಅರ್ಥ ಬರುತ್ತೆ. ವೆಂಕಟರಾಮಯ್ಯನವರು, ಸಿ.ಕೆ. ವೆಂಕಟರಾಮಯ್ಯ, ಸಿ.ವಿ. ವಿಶ್ವೇಶ್ವರ ರೀಸೆಂಟಾಗಿ ಹೋಗ್ಬಿಟ್ರು, ಪ್ಲಾನೆಟೋರಿಯಂ ಡೈರೆಕ್ಟರ್ ಆಗಿದ್ದವರು. ಅವರ ತಂದೆ ಸಿ.ಕೆ. ವೆಂಕಟರಾಮಯ್ಯ ಮೊಟ್ಟ ಮೊದಲನೇದಾಗಿ ಭಾರತ ಸರ್ಕಾರದಿಂದ ಅಂದಿನ ಮೈಸೂರು ಸರ್ಕಾರದಲ್ಲಿ ಕೆಲಸ ಮಾಡಿಕೊಂಡು ಕೀರ್ತಿ ತಂದಂತಹ ಶ್ರೇಷ್ಠ ವಿದ್ವಾಂಸರು. ಭವಭೂತಿ, ಭಾಸ, ಕಾಳಿದಾಸನ ಮೇಲೆ 700 ಪುಟ ಇರತಕ್ಕಂಥ ಕನ್ನಡದಲ್ಲಿ ಪುಸ್ತಕ ಬರೆದಿದ್ದಾರೆ. ಒಂದೊಂದು ಪುಸ್ತಕಕ್ಕೂ ಒಂದೊಂದು PhD ಕೊಡ್ಬೋದು. ಅಂಥ ಉದ್ದಾಮವಾಗಿರ್ತಕ್ಕಂಥ ಗ್ರಂಥಗಳು. ಬೈ ಪ್ರೊಫೆಷನ್ ಹಿ ವಾಸ್ ಅ ಲಾಯರ್. ಆದರೂ ಕೂಡ ಅವರ ಸಮೃದ್ಧ ಪ್ರೀತಿ ಎಷ್ಟಿತ್ತು ಅಂತ ಹೇಳಿದರೆ, ಉಭಯ ಭಾರತಿ ಅಂತಾನೆ ಒಂದು ನಾಟಕ ಬರೆದಿದ್ದಾರೆ ಅವರು. 4 ಅಂಕ ಇರತಕ್ಕಂಥ ನಾಟಕ, ಭಾರತೀಯ ವಿದ್ಯಾಭವನ್ ಪಬ್ಲಿಷ್ ಮಾಡಿದೆ ಆ ನಾಟಕನ. ಮಂಡೋದರಿ ಅಂತ ಇನ್ನೊಂದು ನಾಟಕ ಬರೆದಿದ್ದಾರೆ, ಮಂಡೋದರಿ ಮೇಲೆ. ಸೊ ಈ ರೀತಿಯಾಗಿ ಬೈ ಪ್ರೊಫೆಷನ್ ದೋ ಹಿ ವಾಸ್ ಅ ಲಾಯರ್, ಹಿ ವಾಸ್ ಆಲ್ವೇಸ್ ಔಟ್ ಆ್ಯಂಡ್ ಔಟ್ ಎ ಸಾಂಸ್ಕ್ರಿಟಿಸ್ಟ್, ಬೆಟರ್ ದ್ಯಾನ್ ದ ಸಾಂಸ್ಕ್ರಿಟ್ ಪ್ರೊಫೆಸರ್ಸ್ ಆಫ್ ದ ಪ್ರೆಸೆಂಟ್ ಡೇ. ಸೊ ದಟ್ ವಾಸ್ ದಿ ಗ್ರೇಟ್ನೆಸ್ ಆಫ್ ಸಿ.ಕೆ. ವೆಂಕಟರಾಮಯ್ಯ. CKV ರಸ್ತೆ ಅಂತಾನೆ ನ್ಯೂ BL ರೋಡ್ಗೆ ಹೊಸದಾಗಿ ನಾಮಕರಣ ಮಾಡಿದ್ರು 3 ವರ್ಷದ ಕೆಳಗೆ. ನ್ಯೂ BL ರೋಡ್ ನಿಮಗೆ ಗೊತ್ತಿರಬೇಕು, ಉದ್ದಕ್ಕೆ ಹೋಗುತ್ತೆ, ಅದು ರಾಮಯ್ಯ ಹಾಸ್ಪಿಟಲ್ ತನಕ ಇನ್ನೂ ಮುಂದಕ್ಕೆ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ನ್ಯೂ BL ರೋಡ್. ಅದಕ್ಕೆ ಹೊಸ ನಾಮಕರಣ ಏನಂದರೆ CKV ರೋಡ್, ಸಿ.ಕೆ. ವೆಂಕಟರಾಮಯ್ಯ ರೋಡ್ ಅಂತ. G. ವೆಂಕಟಸುಬ್ಬಯ್ಯನವರು ಬಂದಿದ್ದರು ಅದು ಇನಾಗ್ರೇಷನ್ ಮಾಡೋಕ್ಕೆ. ಆವಾಗ ಆಯ್ತದು. ಗೀಯತೆ ತತ್ವಮನಯ ಇತಿ ಗಾಯತ್ರಿ. ಶಂಕರಾಚಾರ್ಯರ ಭಾಷ್ಯದಲ್ಲಿ ಗಾಯತ್ರಿ ಎಂಬತಕ್ಕಂಥ ಶಬ್ದಕ್ಕೆ ನೋಡಿ, ಪರಮೋತ್ಕೃಷ್ಟ ತತ್ವವೇ ಗಾಯತ್ರಿ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಇನ್ನು ಭಗವದ್ಗೀತೆ ನೋಡಿ, ಗಾಯತ್ರಿ ಛಂದಸಾಮಹಂ, ಎಲ್ಲ ಛಂದಸ್ಸುಗಳಲ್ಲಿ ನಾನೇ ಗಾಯತ್ರಿ ಅಂತ ಕೃಷ್ಣ ಪರಮಾತ್ಮ ಹೇಳ್ಕೊಂಡಿದ್ದಾನಲ್ಲಿ. ನೋಡಿ, ನಮ್ಮಲ್ಲಿ ಒಂದೊಂದಕ್ಕೂ ಒಂದೊಂದು ಛಂದಸ್ಸಿರುತ್ತೆ, ಒಂದೊಂದು ವೃತ್ತ ಇರುತ್ತೆ, ಒಂದೊಂದು ಮಾತ್ರ ಇರುತ್ತೆ. ಸೊ ಯಾವ ವಿಷಯಕ್ಕೆ ಯಾವ ವೃತ್ತ ಉಪಯೋಗಿಸಬೇಕು ಅನ್ನೋದು ಸಮಯ ಪ್ರಜ್ಞೆ. ಯಾವಾಗಲೂ ಕೂಡ ಅಷ್ಟು ಹಸನ್ಮುಖವಾಗದೆ ದುಃಖವಾಗಿರ್ತಕ್ಕಂಥ ಸಂದರ್ಭ ಬಂದರೆ ಅದಕ್ಕೆ ಮಂದಾಕ್ರಾಂತ ವೃತ್ತ. ಮಂದಾಕ್ರಾಂತ ಅಂದರೆ ನಿಧಾನವಾಗಿ ಹೋಗುತ್ತೆ ಅದು. ಮೇಘದೂತದಲ್ಲಿ ಕಾಳಿದಾಸ ಅದಕ್ಕೆ ಮಂದಾಕ್ರಾಂತ ವೃತ್ತವನ್ನು ಬಳಸಿರೋದು. ಏಕೆಂದರೆ ಮೇಘದ ಮುಖಾಂತರ ಯಕ್ಷ ತನ್ನ ಪತ್ನಿಗೆ ಸಂದೇಶ ಕಳಿಸ್ತಕ್ಕಂಥದ್ದು. ಮಂದಂ ಮಂದಂ ನುದತಿ ಪವನಃ ಚಾನುಕೂಲೋ ಯಥಾ ಮೇ. ಹೋಗ್ಬೇಕಲ್ಲಪ್ಪ ಇವನ ಕ್ಲಾಸ್ಗೆ ಅಂದ್ಕೊಂಡು ವಿದ್ಯಾರ್ಥಿಗಳು ಒಳಗೆ ಬರ್ತಾರೆ ಅಂತ ನಿಧಾನಕ್ಕೆ. ಯಾಕೆಂದರೆ ಮೇಷ ಮುಂದೆ ಬಂದುಬಿಟ್ಟಿರೋದ್ರಿಂದ ವಿದ್ಯಾರ್ಥಿಗಳು, ಅಯ್ಯೋ ಇಷ್ಟು ಬೇಗ ಬಂದುಬಿಟ್ನಲ್ಲ ಇವನು ಅಂತ ಬೈಕೊಂಡು ಒಳಗೆ ಬರ್ತಾರೆ. ಸ್ವಲ್ಪ 10 ನಿಮಿಷ ಆದರೂ ಬಿಟ್ಟು ಬರಬಾರ್ದ, ಇವನು ಯಾಕೆ ಇಷ್ಟು ಬೇಗ ಬಂದು ನಮ್ಮನ್ನು ಒದ್ದಾಡಿಸ್ತಾನೆ ಅಂತ. ಕೆಲವರಿಗೆ ಲೇಟಾಗಿ ಹೋಗೋಕ್ಕೆ ಪ್ರವೃತ್ತಿ ಇರಲ್ಲ. ಏನು ಮಾಡೋದು, ಆದಷ್ಟು ಪೋರ್ಷನ್ ಜಾಸ್ತಿ ಕವರ್ ಮಾಡೋಣ, ಜಾಸ್ತಿ ವಿಷಯ ಹೇಳೋಣ ಅನ್ನೋ ಒಂದು ಭ್ರಮೆ ಕೆಲವರಿಗೆ. ಏನು ಮಾಡೋದು, ಗಾಯತ್ರಿ ಛಂದಸಾಮಹಂ. ಇನ್ನು ಯಾವಾಗಲೂ ನಾವು ಸಂತೋಷವಾಗಿದ್ದರೆ ಆವಾಗ ನೋಡಿ ಬಳಸ್ತಕ್ಕಂಥದ್ದು ವಸಂತ ತಿಲಕ ವೃತ್ತ. ಕಾಳಿದಾಸ ಋತು ಸಂಹಾರದಲ್ಲಿ ವಸಂತ ಋತುವನ್ನು ವರ್ಣನೆ ಮಾಡುವಾಗ 48 ಶ್ಲೋಕದಲ್ಲಿ ಬರೀ ವಸಂತವನ್ನು ವಸಂತ ತಿಲಕ ವೃತ್ತದಲ್ಲೇ ವರ್ಣನೆ ಮಾಡ್ತಾನೆ. ಅದು ವೃತ್ತದ ಔಚಿತ್ಯ ಯಾವಾಗಲೂ ಇರತಕ್ಕಂಥದ್ದು. ಇನ್ನು ಅಶ್ವಧಾಟಿ ವೃತ್ತ ಅಂತ ಒಂದಿದೆ. ಅಶ್ವಧಾಟಿ ವೃತ್ತ
ಕುದುರೆ ನೆಗೆದರೆ ಹೇಗೆ ಶಬ್ದ ಬರುತ್ತೋ ಹಾಗೆ. ಶಂಕರಾಚಾರ್ಯರ ಅಂಬಾಷ್ಟಕ, ಅದಕ್ಕೆ ಅಶ್ವಧಾಟಿ ವೃತ್ತ ಅಂತ. ಚೇಟೀ ಭವನ್ ನಿಖಿಲ ಚೇಟೀ ಕದಂಬತರು ವಾಟೀಶು ನಾಕಿ ಪಟಲೀ ಕೋಟೀರ ಚಾರುತರ ಕೋಟಿ ಮಣಿ ಕಿರಣ ಕೋಟಿ ಕರಂಬಿತ ಪದ ವಾಟೀಶು ಗಂಧ ಕುಚ ಶಾಟೀ ಕವಿತ್ವ ಪರಿಪಾಟಿ ಮಗಾದಿಪಸುತ. ಅದು ಅಶ್ವಧಾಟಿ ವೃತ್ತ. 22 ಅಕ್ಷರಕ್ಕೆ ಒಂದೊಂದು ಪಾದ ನಿಲ್ಲತ್ತೆ. 22 × 4 88 ಅಕ್ಷರ ಇರುತ್ತೆ ಒಂದು ಶ್ಲೋಕದಲ್ಲಿ. ದಟ್ ಈಸ್ ಅಶ್ವಧಾಟಿ ಮೀಟರ್. ಕುದುರೆ ನೆಗೆದ್ರೆ ಹೇಗೆ ಶಬ್ದ ಬರುತ್ತೋ ಆ ರೀತಿಯಾಗಿ. ಸೊ ಈ ರೀತಿಯಾಗಿ ವೃತ್ತದಲ್ಲಿ ಅನೇಕ ವೈವಿಧ್ಯತೆ ಇದೆ. ಛಂದಸ್ಸುಗಳಲ್ಲಿ ನಾನೇ ಗಾಯತ್ರಿ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ. ಮತ್ತು ವ್ಯಾಸ ಸ್ಮೃತಿ ಅಂತಲೂ ಒಂದು ಗ್ರಂಥ ಇದೆ. ಸ್ಮೃತಿಗಳು ಅನೇಕ ಸ್ಮೃತಿಗಳಿದೆ. ವ್ಯಾಸ ಸ್ಮೃತಿನಲ್ಲಿ ನಭಿನ್ನಂ ಪ್ರತಿಪದ್ಯೇತ ಗಾಯತ್ರಿ ಬ್ರಹ್ಮಣ ಸಹ. ಗಾಯತ್ರಿಯನ್ನು ಬ್ರಹ್ಮನಿಗಿಂತ ಬೇರೆ ಅಂತ ತಿಳ್ಕೋಬೇಡಿ, ಬ್ರಹ್ಮವೇ ಗಾಯತ್ರಿ, ಗಾಯತ್ರಿಯೇ ಬ್ರಹ್ಮ ಅಂತ. ಆ ಮಟ್ಟಕ್ಕೆ ಗಾಯತ್ರಿಯನ್ನು ಬ್ರಹ್ಮಸ್ಥಾನಕ್ಕೆ ಏರಿಸಿರ್ತಕ್ಕಂಥದ್ದು ವ್ಯಾಸ ಸ್ಮೃತಿ. ಪುಲ್ಲೇರು ಶ್ರೀರಾಮಚಂದ್ರರು ಅಂತ ಹೈದರಾಬಾದಲ್ಲಿದ್ದರು. ಪದ್ಮಶ್ರೀ ಅವಾರ್ಡಿ. ಅವರು 122 ಗ್ರಂಥಗಳು, 1452 ಲೇಖನಗಳು, 56 ಜನಕ್ಕೆ PhD ಮಾರ್ಗದರ್ಶನ ಮಾಡಿದರು. ಪುಣ್ಯಾತ್ಮರು. ಹೈದರಾಬಾದಲ್ಲಿ ಹೋದ ವರ್ಷ 89ನೇ ವಯಸ್ಸಲ್ಲಿ ಗತಿಸಿ ಹೋದರು. ಅವರು ವ್ಯಾಸ ಸ್ಮೃತಿಯನ್ನು ಕೂಡ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ಇನ್ನು ಗಾಯತ್ರಿ ವಾ ಭರ್ಗ ತೇಜೋ ವೈ ಗಾಯತ್ರಿ. ಗೋಪತ ಬ್ರಾಹ್ಮಣ ಎಂಬತಕ್ಕಂಥ ಬ್ರಾಹ್ಮಣದಲ್ಲಿ ಗಾಯತ್ರಿಯೇ ಅತ್ಯಂತ ಪ್ರಕಾಶಮಾನವಾದ ದೀಪ್ತಿ ಎಂಬುದಾಗಿ ವರ್ಣನೆ ಮಾಡ್ತಾರೆ. ನೋಡಿ, ಅದಕ್ಕೆ ಹೇಳೋದು ದೀಪ್ತಿ ಎಂಬತಕ್ಕಂಥದ್ದು ಯಾವುದು ದೀಪವನ್ನು ಉಂಟು ಮಾಡುತ್ತೋ ಅದು ದೀಪ್ತಿ. ದೀಪ್ತಿ ದಿವಾಕರ್ ಅಂತ ಒಬ್ಬರು ಡಾನ್ಸರ್ ಕೂಡ ಇದ್ದಾರೆ. RR ದಿವಾಕರ್ ಮೊಮ್ಮಗಳು, ಶಾಂತಾ ದಿವಾಕರ್ ಮಗಳು. ಪ್ಯಾಲೇಸ್ ಆರ್ಚರ್ಡ್ಸಲ್ಲಿ 2nd ಮೈನ್ ರೋಡ್ 42 ಡೋರ್ ನಂಬರಲ್ಲಿ ಇದ್ದಾರೆ. ಗಾಯತ್ರಿಯೇ ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂಥ ದೀಪ್ತಿ. ಸೊ ದೀಪ್ತಿ ಅಂದರೆ ಏನೋ ಎಲ್ಲಕ್ಕೂ ಕೂಡ ಬೆಳಗತಕ್ಕಂಥದ್ದು ಎಂಬತಕ್ಕಂಥ ಅರ್ಥದಲ್ಲಿ. ಗಾಯತ್ರಿ ಜ್ಯೋತಿಷಾಂ ಜ್ಯೋತಿ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ನೋಡಿ, ಜ್ಯೋತಿಗೂ ಜ್ಯೋತಿ ಸ್ವರೂಪದಲ್ಲಿರೋದು ಯಾವುದು? ಅದೇ ಗಾಯತ್ರಿ. ಅದಕ್ಕೆ ಜ್ಯೋತಿಶ್ಚರಣಾಭಿಧಾನಾತ್ ಜ್ಯೋತಿರ್ದರ್ಶನಾತ್ 2 ಬ್ರಹ್ಮಸೂತ್ರಗಳು ಆ ಜ್ಯೋತಿಯನ್ನೇ ಹೇಳೋದಕ್ಕೆ ಹೊರಟಿರ್ತಕ್ಕಂಥದ್ದು. ಕುಂಡಲಿನ್ಯ ಸಮುದ್ಭೂತ ಗಾಯತ್ರಿ ಪ್ರಾಣಧಾರಿಣಿ. ಯೋಗ ಚೂಡಾಮಣಿ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ. 186 ಉಪನಿಷತ್ತುಗಳಲ್ಲಿ ಯೋಗ ಚೂಡಾಮಣಿ ಉಪನಿಷತ್ ಅಂತಲೂ ಒಂದು ಉಪನಿಷತ್ತು. ಸಾಮಾನ್ಯವಾಗಿ ಯೋಗ ಅಭ್ಯಾಸ ಮಾಡೋರು ಈ ಉಪನಿಷತ್ತೆಲ್ಲ ಓದ್ಕೊಂಡಿದ್ರೆ ಒಳ್ಳೆಯದು ಬ್ಯಾಕ್ಗ್ರೌಂಡ್ ಆಗಿ. ಯಾಕೆ ಅಂತ ಹೇಳಿದ್ರೆ ಬರೀ ಆಸನಗಳು ಮಾಡಿಬಿಟ್ರೆ ಆಗಲಿಲ್ಲ. ಯಾಕೆ ಮಾಡ್ತೀವಿ ಆಸನ, ಅದ್ರ ಹಿನ್ನೆಲೆ ಏನು, ಮಾಡಿದ್ರಿಂದ ಏನು ಉಪಯೋಗ ಆಗುತ್ತೆ, ದೇಹದ ಮೇಲೆ ಅದು ಯಾವ ರೀತಿ ಒಳಿತು ಮಾಡುತ್ತೆ ಅನ್ನೋ ತಿಳ್ಕೊಂಡು ಮಾಡಿದರೆ ಅಧಿಕಸ್ಯ ಅಧಿಕಂ ಫಲಂ ಯಾವತ್ತೂ ಕೂಡ. ಆ ದೃಷ್ಟಿಯಿಂದ ಯೋಗಕ್ಕೆ ಸೇರಿರ್ತಕ್ಕಂಥ ಅಷ್ಟೂ ಉಪನಿಷತ್ತುಗಳಲ್ಲಿ ಭಾಷಾಂತರದಲ್ಲಾದರೂ ಓದಿಕೊಂಡು ಆಮೇಲೆ ಯೋಗಾಭ್ಯಾಸಕ್ಕೆ ಹೋದರೆ ಒಳ್ಳೆಯದು ಅಂತ ನನ್ನ ಒಂದು ಕಳಕಳಿಯಾಗಿರ್ತಕ್ಕಂಥ ಪ್ರಾರ್ಥನೆ. ಕುಂಡಲಿನ್ಯ ಸಮುದ್ಭೂತ ಗಾಯತ್ರಿ ಪ್ರಾಣಧಾರಿಣಿ. ಸಮಸ್ತ ಪ್ರಾಣಧಾರಣೆ ಮಾಡತಕ್ಕಂಥ ಗಾಯತ್ರಿಯು ಕುಂಡಲಿನಿ ಯೋಗದ ಮೂಲ. ಇನ್ನೊಂದು ವಿಷಯ, ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರ ಇದೆಯೋ ಇಲ್ವೋ? ರಾಮಾಯಣದಲ್ಲಿ ಎಷ್ಟಿರೋದು? 24,000 ಶ್ಲೋಕಗಳು. ಎಡತೊರೆ ಸುಬ್ರಾಯ ಶರ್ಮಾ ಅಂತಿದ್ರು, KG ಸುಬ್ರಾಯ ಶರ್ಮಾ ಅಲ್ಲ. ಎಡತೊರೆ ಸುಬ್ರಾಯ ಶರ್ಮರು 1931ನೇ ಇಸ್ವಿನಲ್ಲಿ ಮಲ್ಲೇಶ್ವರದ 2ನೇ ಕ್ರಾಸಿನ 319ನೇ ಡೋರ್ ನಂಬರಲ್ಲಿ ಒಂದು ಗ್ರಂಥ ಬರೆದರು. ಆ ಗ್ರಂಥದಲ್ಲಿ ರಾಮಾಯಣದ ಅಂತರಾರ್ಥ ಅಂತ. ಅಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಏನು ಅಂದರೆ, 24 ಅಕ್ಷರಗಳಿರ್ತಕ್ಕಂಥ ಗಾಯತ್ರಿ ಮಂತ್ರದ ವಿಸ್ತೃತವಾದ ವ್ಯಾಖ್ಯಾನವೇ ರಾಮಾಯಣದ 24,000 ಶ್ಲೋಕಗಳು ಅಂತ. ಇಟ್ ಈಸ್ ನಥಿಂಗ್ ಬ್ಯಾಟ್ ದಿ ಎಕ್ಸ್ಪ್ಯಾನ್ಷನ್ ಆಫ್ ದಿ ಎಂಟೈರ್ ಗಾಯತ್ರಿ ಮಂತ್ರ ಇಂಟು 24,000 ವರ್ಸಸ್ ಅಂತ. ರಾಮಾಯಣ ಅಂತರಾರ್ಥ, ಮಹಾಭಾರತ ಅಂತರಾರ್ಥ, ಭಾಗವತ ಅಂತರಾರ್ಥ ಅಂತ 3 ಗ್ರಂಥ ಬರೆದ್ರು ಅವರು, ಎಡತೊರೆ ಸುಬ್ರಾಯ ಶರ್ಮರು. ಆಗಿನ ಕಾಲದಲ್ಲಿ 1931 ಪಬ್ಲಿಕೇಶನ್ ಅಂತ ಇಟ್ಕೊಳ್ಳಿ, ಈಗೇನು 87 ವರ್ಷದ ಹಿಂದೆ. ಅದು ಈಗ ಪುಸ್ತಕನೇ ಸಿಗ್ತಾ ಇಲ್ಲ. ಏನೋ ನನಗೆ ಅವಿನ್ಯೂ ರೋಡಲ್ಲಿ 10 ವರ್ಷದ ಕೆಳಗೆ 2 ರೂಪಾಯಿಗೆ ಫುಟ್ಪಾತ್ ಮೇಲೆ ಸಿಕ್ತು. ನನಗೆ ಇರೋ ಹುಚ್ಚುಗಳಲ್ಲಿ ಅದು ಒಂದು, ಫುಟ್ಪಾತ್ ಹುಡುಕೋದು. ಯಾಕೆಂದರೆ ಅಲ್ಲಿ ಎಂತೆಂಥ ಪುಸ್ತಕಗಳು ಸಿಗುತ್ತೆ ಗೊತ್ತಾ ಫುಟ್ಪಾತ್ ಮೇಲೆ, ನಿಮಗೆ ಕನಸು ಮನಸ್ಸಲ್ಲೂ ನೀವು ಅಂದ್ಕೊಂಡಿರೋದಿಲ್ಲ ಆ ಥರದ್ದೆಲ್ಲ ಸಿಗುತ್ತೆ. ಸೀತಂಪೇಟ ರಾಜಮಂಡ್ರಿನಲ್ಲಿ, ಅಬೀಡ್ ಸ್ಕ್ವೇರ್ ಹೈದರಾಬಾದಲ್ಲಿ, ಲಸ್ ಕಾರ್ನರ್ ಲಸ್ ಸ್ಕ್ವೇರ್ ಮೈಲಾಪುರ್ ಚೆನ್ನೈಯಲ್ಲಿ, ಅವಿನ್ಯೂ ರೋಡ್ ಬೆಂಗಳೂರಲ್ಲಿ ಹುಡುಕಿ ನಿಮಗೆ ಮ್ಯಾಕ್ಸಿಮಮ್ ಸೆಕೆಂಡ್ ಹ್ಯಾಂಡ್ ಬುಕ್ಸು ರೀಪ್ರಿಂಟು ಆಗದೆ ಇರತಕ್ಕಂಥದ್ದು 5 ರೂಪಾಯಿ 10 ರೂಪಾಯಿ ಇವತ್ತಿಗೂ ಸಿಗುತ್ತೆ. ದೇ ಆರ್ ದಿ ಪ್ಲೇಸಸ್ ಟು ಬಿ ಫೌಂಡ್ ಔಟ್. ಅದಕ್ಕೆ ನಾವು ಊರಿಗೆ ಹೋದಾಗೆಲ್ಲ ಆ ರಸ್ತೆಯಲ್ಲಿ ಓಡಾಡೋದು. ಯಾಕಂದರೆ ಓಡಾಡಿದಾಗ ಏನೋ ಒಂದು ಕಣ್ಣಿಗೆ ಬೀಳುತ್ತೆ ಆ ತರಹ. ಏನೋ ಹಾಗೆ ಸೇರಿಕೊಂಡು ಏನೋ 26,514 ಪುಸ್ತಕ ನನ್ನ ಹತ್ರನೂ ಇರೋದರಿಂದ ನಾಟ್ ಬ್ಯಾಡ್ ಫಾರ್ ಎನ್ ಇಂಡಿವಿಜುವಲ್.
ಸೊ ಆ ದೃಷ್ಟಿಯಿಂದ ಅದು ಒಂದು ಪುಸ್ತಕದ ಹುಚ್ಚೆ. ಏನು ಮಾಡೋದು, ಒಬ್ಬೊಬ್ಬರಿಗೂ ಒಂದೊಂದು ತರಹ ಹುಚ್ಚುಗಳಿರುತ್ತೆ. ಸೊ ಏನೋ ಅದು ಒಂದು ಹುಚ್ಚು, ಏನು ಮಾಡೋದು. ಗಾಯತ್ರಿ ಮಂತ್ರದ 24 ಅಕ್ಷರಗಳೇ ರಾಮಾಯಣದ 24,000 ಶ್ಲೋಕಗಳು ನೋಡಿ. ಅದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇನ್ನು ಬ್ರಹ್ಮಸೂತ್ರದಲ್ಲಿ ಆತ್ಮನ ಬಗ್ಗೆ ಎಷ್ಟು ಕೂಲಂಕಷವಾಗಿರೋ ವರ್ಣನೆ ಸಿಗತ್ತೆ ಅಂದರೆ, ಆತ್ಮಕೃತೆ ಪರಿಣಾಮಾತ್ 1ನೇ ಅಧ್ಯಾಯ 4ನೇ ಪಾದ 26ನೇ ಶ್ಲೋಕ, ಆತ್ಮಗ್ರಹೀತಿ ಇತರವದುತ್ತರಾತ್ 3ನೇ ಅಧ್ಯಾಯ 3ನೇ ಪಾದ 16ನೇ ಸೂತ್ರ, ಆತ್ಮನಿ ಚೈವಂ ವಿಚಿತ್ರಾಶ್ಚಹಿ 2ನೇ ಅಧ್ಯಾಯ 1ನೇ ಪಾದ 28ನೇ ಶ್ಲೋಕ, ಆತ್ಮಶಬ್ದಾಚ 3ನೇ ಅಧ್ಯಾಯ 3ನೇ ಪಾದ 15ನೇ ಸೂತ್ರ, ಆತ್ಮ ಪ್ರಕರಣಾತ್ 4ನೇ ಅಧ್ಯಾಯ 3ನೇ ಪಾದ 3ನೇ ಸೂತ್ರ, ಆತ್ಮೇತಿತೋಪಗಚ್ಚಂತಿ ಗ್ರಾಹಯಂತಿ ಚ 4ನೇ ಅಧ್ಯಾಯ 1ನೇ ಪಾದ 3ನೇ ಸೂತ್ರ. ಇಷ್ಟು ಸೂತ್ರಗಳಲ್ಲಿ ಬ್ರಹ್ಮಸೂತ್ರದಲ್ಲಿ ನಿಮಗೆ ಆತ್ಮನ ಬಗ್ಗೆ ಕೂಲಂಕಷವಾಗಿರ್ತಕ್ಕಂಥ ವಿವರಣೆ ಸಿಗುತ್ತೆ. ಆತ್ಮನ್ ಇನ್ ಬ್ರಹ್ಮಸೂತ್ರಾಸ್ ಅಂತಲೇ ಒಂದು PhD ಥೀಸಿಸ್ ಇದೆ. ಆತ್ಮ ಇನ್ ಮೇಜರ್ ಉಪನಿಷತ್ಸ್, ಆತ್ಮ ಇನ್ ಬ್ರಹ್ಮಸೂತ್ರಾಸ್, ಈ ಥರದ್ದೆಲ್ಲ ಕೂಡ PhD ಡಾಕ್ಟರಲ್ ಡೆಸರ್ಟೇಷನ್ಸು ಬರೆದಿರ್ತಕ್ಕಂಥವರಿದ್ದಾರೆ. ಅದಕ್ಕೆ ಹೇಳ್ತಾರೆ ನೋಡಿ ವಿವೇಕ್ ಚೂಡಾಮಣಿನಲ್ಲಿ, ಆತ್ಮಾನಾತ್ಮ ವಿವೇಕ ಕರ್ತವ್ಯ ಬಂಧ ಮುಕ್ತಯೇ ವಿದುಷಾಂ ತೇನೈವ ಆನಂದೀ ಭವತಿ ಏವಂ ವಿಜ್ಞಾಯ ಸಚ್ಚಿದಾನಂದಂ. ಬಂಧದಿಂದ ಬಿಡುಗಡೆ ಹೋಗುವುದಕ್ಕೆ ಜ್ಞಾನಿಯಾದವನು ಆತ್ಮ ಅನಾತ್ಮ ವಿವೇಕವನ್ನು ಗ್ರಹಿಸಬೇಕು. ಅನಾತ್ಮ ಅಂದರೆ ಬೇರೆಯಲ್ಲ, ದೇಹ ಅಂದರೆ ಬೇರೆಯಲ್ಲ. ಅದಕ್ಕೆ ಹೇಳೋದೇನು, ನಾನು ಅಂದರೆ ದೇಹವಲ್ಲ, ದೇಹವೂ ನಾನಲ್ಲ. ನತ್ವಂ ದೇಹ ನಮೇ ದೇಹ ಅಹಂ ಹಿ ಚಿತ್, ನಾನು ಕೇವಲ ಚೈತನ್ಯ ಸ್ವರೂಪ. ಅದಕ್ಕೆ ಚೈತನ್ಯಮಾತ್ಮ ಎಂಬುದಾಗಿ ಮಾತು ಬರುತ್ತೆ ಕಾಶ್ಮೀರ್ ಶೈವಿಸಮಲ್ಲಿ. ಬಂಧದಿಂದ ಬಿಡುಗಡೆ, ಯಾವುದು ಬಂಧನ ಅಂದರೆ ಹುಟ್ಟು ಸಾವುಗಳೇ ಬಂಧನ. ಅದರಿಂದ ಬಿಡಿಸ್ಕೊಳ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ. ನಾವು ಬಂಧನ ಅಂದರೆ ಜೈಲು ಅಂತ ಇಟ್ಕೊಂಡ್ಬಿಡ್ತೀವಿ ನೋಡಿ, ಹಾಗಲ್ಲ. ಇಲ್ಲಿ ಬಂಧನ ಅಂದರೆ ಈ ಹುಟ್ಟು ಸಾವುಗಳ ತೊಳವಡಿಕೆಯೇ ಬಂಧನ ಅಂತ. LK ಆದ್ವಾನಿ 8 ವರ್ಷದ ಕೆಳಗೆ NMKRV ಕಾಲೇಜು ಮಂಗಳಾ ಮಂಟಪದಲ್ಲಿ ಮಾತಾಡ್ತಾ ಒಂದು ಮಾತು ಹೇಳಿದರು. ಯಾವುದೋ ಬುಕ್ ರಿಲೀಸ್ಗೆ ಅವ್ರನ್ನ ಕರೆದಿದ್ರು. ಅವ್ರು ಹೇಳಿದರು, ರಿಲೀಸ್ ಹ್ಯಾಸ್ ಗಾಟ್ ಸ್ಪೆಷಲ್ ಮೀನಿಂಗ್ ಫಾರ್ ಮೀ ಬಿಕಾಸ್ ಐ ವಾಸ್ ರಿಲೀಸ್ಡ್ ಫ್ರಮ್ ಸೆಂಟ್ರಲ್ ಜೈಲ್ ಇನ್ ಯುವರ್ ಬ್ಯಾಂಗ್ಳೂರ್. ನೌ ಐ ಆಮ್ ರಿಲೀಸಿಂಗ್ ದಿಸ್ ಬುಕ್ ಇನ್ ಬ್ಯಾಂಗ್ಳೂರ್ ಅಂತ. ಸೊ ದ ರಿಲೀಸ್ ಹ್ಯಾಸ್ ಗಾಟ್ ಎ ಸ್ಪೆಷಲ್ ಸೆನ್ಸ್ ಫಾರ್ ಮೀ ಅನ್ನೋ ದೃಷ್ಟಿಯಿಂದ. ಸೊ ಒಂದು ಬಿಡುಗಡೆ, ಸೊ ಜೈಲಿಂದ ಬಿಡುಗಡೆಯೂ ಬಿಡುಗಡೆಗೆ, ಪುಸ್ತಕವನ್ನು ಬಿಡುಗಡೆ ಮಾಡೋದು ಬಿಡುಗಡೆನೇ ಅಂತ. ಆ ದೃಷ್ಟಿಯಿಂದ ಸಚ್ಚಿದಾನಂದ ಸ್ವರೂಪವನ್ನು ತಿಳಿದುಕೊಂಡು ಆನಂದವುಳ್ಳವನಾಗುತ್ತಾನೆ. ಪರಿಚ್ಛಿನ್ನ ಇವ ಅಜ್ಞಾನಾತ್ ತನ್ನಾಶೇ ಸತಿ ಕೇವಲ ಸ್ವಯಂ ಪ್ರಕಾಶತೆ ಆತ್ಮ ಮೇಘಾಪಾಯೇ ಅಂಶಮಾನಿವ. ಆತ್ಮಬೋಧ 4ನೇ ಶ್ಲೋಕ ಶಂಕರ ಹೇಳೋ ಮಾತು. ಅಜ್ಞಾನವು ನಾಶವಾದಾಗ ಜ್ಞಾನವು ಪ್ರಕಾಶಿಸುತ್ತದೆ. ಅದರಿಂದ ಜ್ಞಾನ ಪ್ರಕಾಶ ಆಗಬೇಕಾಗಿಲ್ಲ, ಅಜ್ಞಾನ ನಾಶ ಆಗೋದು ಮುಖ್ಯ ಯಾವಾಗಲೂ ಕೂಡ. ಹೇಗೆ ಅಂದರೆ, ಮೋಡಗಳು ದೂರವಾದಾಗ ಸೂರ್ಯನು ಪ್ರಕಾಶಿಸುವಂತೆ. ಸೂರ್ಯ ಯಾವಾಗಲೂ ಪ್ರಕಾಶಿಸ್ತಾನೆ ಇದ್ದಾನೆ. ಆದರೆ ಒಂದು ಕ್ಷಣಕಾಲ ಮೋಡ ಮುಚ್ಚಿದಾಗ ನಾವೇನು ಅನ್ಕೋತೀವಿ, ಸೂರ್ಯ ಮುಳುಗೋದ ಅನ್ನೋ ಭ್ರಾಂತಿಯಲ್ಲಿ ಇರ್ತೀವಿ. ಮತ್ತೆ ಗಾಳಿ ಹೊಡೆದಾಗ, ಮೋಡ ಚೆದರು ಹೋದಾಗ ಮತ್ತೆ ಸೂರ್ಯ ಪ್ರಕಾಶಿಸ್ತಾನೆ. ಆ ಸೂರ್ಯ ಬೇರೆಯಲ್ಲ, ಆತ್ಮ ಸೂರ್ಯ ಬೇರೆಯಲ್ಲ, ಆ ಮೋಡ ಬೇರೆಯಲ್ಲ, ಅಜ್ಞಾನ ಬೇರೆಯಲ್ಲ, ಆ ಗಾಳಿ ಬೇರೆಯಲ್ಲ, ಗುರುಗಳ ಉಪದೇಶ ಬೇರೆಯಲ್ಲ. ಆ ರೀತಿಯಾಗಿ ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಸ್ಪಷ್ಟೀಕರಣ ನಮಗೆ ಸಿಗತ್ತೆ. ಆತ್ಮನಃ ವಿಕ್ರಿಯಾ ನಾಸ್ತಿ, ಆತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರಗಳು ಕೂಡ ಇಲ್ಲ. ಶ್ವೇತಾಶ್ವತರ ಉಪನಿಷತ್ತಲ್ಲಿ ಬಹಳ ಒಳ್ಳೆಯ ವರ್ಣನೆ ಸಿಗತ್ತೆ ಆತ್ಮನ ಬಗ್ಗೆ. ತಿಲೇಶು ತೈಲಂ ದದಿನೀವ ಸರ್ಪಿ ಆಪಸ್ರೋತಃ ಅರಣೀಷು ಅಗ್ನಿ ಏವಮಾತ್ಮ ಆತ್ಮನಿಗೃಹ್ಯತೆ ಸೌ ಸತ್ಯೇನೇನಂ ತಪಸಾಯೋ ಅನುಪಶ್ಯತಿ. ಎಳ್ಳಿನಲ್ಲಿರ್ತಕ್ಕಂತಹ ಎಣ್ಣೆಯಂತೆ, ಮೊಸರಿನಲ್ಲಿರ್ತಕ್ಕಂತಹ ತುಪ್ಪದಂತೆ, ನದಿ ತಳದಲ್ಲಿರ್ತಕ್ಕಂತಹ ನೀರಿನಂತೆ, ಅರಣಿಯಲ್ಲಿರ್ತಕ್ಕಂತಹ ಅಗ್ನಿಯಂತೆ ಯಾರು ತಪಸ್ಸಿನಿಂದ ಸತ್ಯದಿಂದ ಮತ್ತೆ ಮತ್ತೆ ತಮ್ಮನ್ನು ಕಂಡುಕೊಳ್ಳುತ್ತಾರೋ ಅವರಿಗೆ ಆತ್ಮದರ್ಶನವಾಗುತ್ತದೆ. ಸೊ ಆತ್ಮದರ್ಶನ ಆಗಬೇಕಾದ್ರೆ ಸತ್ಯ ಮತ್ತು ತಪಸ್ಸು, ತದ್ಧಿ ತಪಸ್ತದ್ಧಿ ತಪಃ ಸ್ಪಷ್ಟವಾಗಿ ಹೇಳ್ತಾ ಇದೆ ತೈತರೀಯ ಉಪನಿಷತ್ತು. ಅದಕ್ಕೆ ಸತ್ಯವನ್ನು ಯಾವತ್ತೂ ಕೂಡ ಬಿಡಬಾರ್ದು ಅಂತ ಅದಕ್ಕೆ ಹೇಳೋದು. ಸತ್ಯ ಹೇಳೋರಿಗೆ ಕಷ್ಟ ಬರೋದು ಯಾವಾಗಲೂ ಕೂಡ, ಅದಕ್ಕೆ ಗೊತ್ತಿರೋದೆ. ಯಾವಾಗಲೂ ಕೂಡ ಭಗವಂತ ಯಾರಿಗೆ ಕಷ್ಟ ಕೊಡ್ತಾನೆ ಅಂದರೆ ಒಳ್ಳೆಯವರಿಗೆ ಕಷ್ಟ ಕೊಡೋದು. ಯಾಕೆ ಅಂದರೆ ನೋಡೋಣ, ಪೂರ್ತಿ ಇವ್ರನ್ನ ಪ್ರಯತ್ನ ಮಾಡಿ ನೋಡೇ ಬಿಡೋಣ ಅಂತ. ನಾವೇನು ಮಾಡ್ತೀವಿ, ಅರ್ಧ ಹೋಗ್ಬಿಟ್ಟು ನನ್ನ ಕೈಯಲ್ಲಿ ನಾಗಲ್ಲಪ್ಪ ಅಂತ ಹಿಂದಕ್ಕೆ ಬಂದುಬಿಡ್ತೀವಿ. ಅಲ್ಲೇ ನಾವು ಎಡಬೋದು. ಆದರೆ ನಾವು ಪೂರ್ತಿ ಆ ಕಷ್ಟ ಸಹಿಸ್ಕೊಂಡ್ಬಿಟ್ರೆ
ಭಗವಂತ ಎಷ್ಟು ಕೊಡ್ತಾನೆ ಕೊನೆಗೆ ಅಂದರೆ ನಾವು ಕನಸು ಎಣಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ನಮ್ಗೆ ಅಷ್ಟು ಮಟ್ಟಿಗೆ ಸಹನೆ ಇರಬೇಕು, ತಾಳ್ಮೆ ಇರಬೇಕು. ನಾವು ಸಹನೆ ತಾಳ್ಮೆ ಕಳ್ಕೊಳ್ಳೋದ್ರಿಂದನೇ ಅದಾಗೋದು. ಭರ್ತೃಹರಿ ಅದಕ್ಕೆ ಹೇಳ್ತಾನೆ, ಕೆಲವರು ಏನು ಮಾಡ್ತಾರೆ ಅಂದರೆ ನನ್ನ ಕೈಯಲ್ಲಿ ಆಗಲ್ಲ, ಕೆಲಸನೇ ಪ್ರಾರಂಭ ಮಾಡಲ್ವಂತೆ. ಅರ್ಧ ಹೋಗ್ಬಿಟ್ಟು ಅಯ್ಯೋ ಇನ್ನು ನಾನು ಮುಂದಕ್ಕಾಗಲ್ಲಪ್ಪ, ಹಿಂದಕ್ಕೆ ಬಂದುಬಿಡ್ತಾರೆ. ಇನ್ನು ಕೆಲವರು ಉತ್ತಮರು ಏನು ಮಾಡ್ತಾರೆ, ಹಿಡಿದಿರೋ ಕೆಲಸ ಸಾಧನೆ ಮಾಡೋ ತನಕ ಬಿಡೋದಿಲ್ಲ. ಅವರು ಅದನ್ನು ಕೊನೆ ಮುಟ್ಟಿಸ್ತಾರೆ. ಅದು ಮುಖ್ಯವಾಗಿರ್ತಕ್ಕಂಥದ್ದು ಯಾವಾಗಲೂ ಕೂಡ. ಸಾಧನೆ ಅಂದರೆ ಒಂದು ಮಾತು ನೆನಪಾಗತ್ತೆ. ಟೈಗರ್ ವರದಾಚಾರನ್, KC ವರದಾಚಾರನ್ ಅಂತ ಅವ್ರ ಹೆಸರು. ಅವರಿಗೆ ಟೈಗರ್ ವರದಾಚಾರನ್ ಬೆರೆದಿತ್ತು. ವೆಂಕಟೇಶ್ವರ ಯೂನಿವರ್ಸಿಟಿ ತಿರುಪತಿನಲ್ಲಿ ಫಿಲಾಸಫಿ ಪ್ರೊಫೆಸರ್ ಆಗಿದ್ದರು. ಅವ್ರ ಸ್ಟೂಡೆಂಟ್ಸ್ಗೆ ಒಂದು ಮಾತು ಹೇಳೋರು, ಆಲ್ವೇಸ್ ಟಾಕ್ ಇನ್ ದಿ ಪಾಸ್ಟ್ ಟೆನ್ಸ್, ಡೋಂಟ್ ಟಾಕ್ ಅಬೌಟ್ ದ ಫ್ಯೂಚರ್. ಐ ಡಿಡ್ ದಿಸ್ ಅಂತ ಹೇಳು, ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಅಂತ ಹೇಳಬೇಡ. ಐ ಡೋಂಟ್ ನೋ ವೆದರ್ ಯು ವಿಲ್ ಬಿ ದೇರ್ ಆರ್ ಐ ವಿಲ್ ಬಿ ದೇರ್ ಟುಮಾರೋ ಅಂತ. ಏನು ಗ್ಯಾರಂಟಿ ನಾನು ಮಾಡ್ತೀನಿ ಅನ್ನೋದಕ್ಕೆ? ನೆನ್ನೆ ಮಾಡಿದೆ ಅಂತ ಹೇಳಿ ಒಪ್ಕೋತೀನಿ, ಇದನ್ನು ಮಾಡಿದ್ದೀನಿ ಅಂತ ಹೇಳಿ ಒಪ್ಕೋತೀನಿ, ಅದನ್ನು ಮಾಡ್ತೀನಿ ಅನ್ನೋ ಮಾತು ಹೇಳಬೇಡ. ಏಕೆಂದರೆ ಹೇಳೋಕ್ಕೆ ನೀನು ಇರ್ತೀಯೋ ಕೇಳೋಕ್ಕೆ ನಾನು ಇರ್ತೀಯೋ ಎರಡೂ ಗ್ಯಾರಂಟಿ ಇಲ್ಲ ಅಂತ. ಅವರಿಗೆ ಟೈಗರ್ ವರದಾಚಾರ ಅಂತ ಟೈಟ್ಲ್ ಇತ್ತು. KC ವರದಾಚಾರಿ ಅಂತ ಫಿಲಾಸಫಿ ಪ್ರೊಫೆಸರು, ತಿರುಪತಿಯಲ್ಲಿದ್ದವರು. ಎಳ್ಳಿನಲ್ಲಿರ್ತಕ್ಕಂತಹ ಎಣ್ಣೆಯಂತೆ, ಮೊಸರಿನಲ್ಲಿರ್ತಕ್ಕಂತಹ ತುಪ್ಪದಂತೆ, ನದಿಯ ತಳದಲ್ಲಿರ್ತಕ್ಕಂಥ ನೀರಿನಂತೆ, ಅರಣಿಯಲ್ಲಿರ್ತಕ್ಕಂಥ ಅಗ್ನಿಯಂತೆ ಯಾರು ತಪಸ್ಸಿನಿಂದ ಸತ್ಯದಿಂದ ಮತ್ತೆ ಮತ್ತೆ ನೋಡುತ್ತಾರೋ ಅವರು ಆತ್ಮವನ್ನು ಗ್ರಹಿಸುತ್ತಾರೆ. ಮತ್ತೆ ಸರ್ವವ್ಯಾಪಿನಮಾತ್ಮಾನಂ ಕ್ಷೀರೇ ಸರ್ಪಿರಿವಾರ್ಪಿತಂ ಆತ್ಮವಿದ್ಯಾ ತಪೋ ಮೂಲಂ ತದ್ಬ್ರಹ್ಮ ಉಪನಿಷತ್ ಪರಂ. ಸತ್ಯಾದಿ ಸಾಧನದಿಂದ ಕೂಡಿರ್ತಕ್ಕಂಥವನು ಸರ್ವವ್ಯಾಪಕವಾದ ಹಾಲಿನಲ್ಲಿ ತುಪ್ಪದಂತಿರುವ ಆತ್ಮವಿದ್ಯೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಕೇನೋಪನಿಷತ್ತಲ್ಲಿ ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಅಮೃತಂ. ಯಾವಾಗ ಬ್ರಹ್ಮವು ಪ್ರತಿಬೋಧನೆಯಲ್ಲಿಯೂ ತಿಳಿಯಲ್ಪಡುತ್ತದೆಯೋ ಆಗ ಅಮೃತತ್ವ ಎಂಬತಕ್ಕಂಥದ್ದು ಪ್ರಾಪ್ತವಾಗುತ್ತದೆ. ಆತ್ಮನಿಂದಲೇ ವಿದ್ಯೆಯಿಂದ ಅಮೃತತ್ವ ಪ್ರಾಪ್ತಿ. ಪ್ರಶ್ನೋಪನಿಷತ್ತನ್ನು ನೋಡಿ, ಆತ್ಮನ ಏವ ಏಷ ಪ್ರಾಣೋ ಜಾಯತೆ. 3ನೇ ಅಧ್ಯಾಯ 3ನೇ ಮಂತ್ರ. ಪ್ರಾಣವು ಆತ್ಮನಿಂದ ಹುಟ್ಟುತ್ತದೆ. ಹೃದಿಹ್ಯೇಷ ಆತ್ಮ. ಅದೇ ಪ್ರಶ್ನೋಪನಿಷತ್ತು 3ನೇ ಅಧ್ಯಾಯ 6ನೇ ಮಂತ್ರ. ಆತ್ಮನು ಹೃದಯದಲ್ಲಿ ವಾಸಿಸುತ್ತಾನೆ. ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ರಮಣಗೀತ. ಹೃದಯ ಕುಹರ ಮಧ್ಯೆ, ಅದಕ್ಕೆ ನಾವು ಒಳಗಡೆ ನೋಡ್ಕೋಬೇಕಾಗಿರೋದು ಯಾವಾಗಲೂ ಕೂಡ. ಸೊ ಹೃದಯ ಎಂಬತಕ್ಕಂಥದ್ದು ಆ ರೀತಿಯಾಗಿ ನಮಗೆ ಸ್ಪಂದಿಸತ್ತೆ. ಅದಕ್ಕೆ ಹಿಂದಿನ ಕಾಲದವ್ರು ಹೇಳ್ತಾರೆ, ಎಲ್ಲಿ ಹೃದಯ ಮುಟ್ಕೊಂಡು ಮಾತಾಡು ನೋಡೋಣ ಅಂತ. ನಿನಗೆ ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ದೇ ಆದರೆ ಹೃದಯ ಮುಟ್ಕೊಂಡು ಮಾತಾಡು, ಆವಾಗಲೇ ನೀನು ಸರಿಯಾಗಿ ಸತ್ಯ ಹೇಳ್ತಾ ಇದೆಯಾ ಅಂತ ಗೊತ್ತಾಗೋದು ಅಂತ. ಆ ರೀತಿಯಾಗೆಲ್ಲ ಭಾವನೆಗಳಿತ್ತು. ಈಗ ಹೃದಯ ಮುಟ್ಕೊಂಡು ಏನೇನೋ ಹೇಳ್ತಾರೆ, ಏನು ಮಾಡೋದು? ಹೃದಿಹ್ಯೇಷ ಆತ್ಮ ಅನ್ನೋದಕ್ಕೆ ಅರ್ಥವೇ ಇಲ್ಲದೆ ಹೋಗ್ಬಿಡತ್ತೆ. ಯೇಷ ಹಿ ದ್ರಷ್ಟ ಸ್ರಷ್ಟ ಶ್ರೋತ ಘ್ರಾತ ರಸಯಿತ ಮಂತ ಬೋದ್ಧ ಕರ್ತ ವಿಜ್ಞಾನಾತ್ಮ ಪುರುಷಃ ಸ ಪರೇ ಅಕ್ಷರೇ ಆತ್ಮನಿ ಸಂಪ್ರತಿಷ್ಠತೆ. 4ನೇ ಅಧ್ಯಾಯ 9ನೇ ಮಂತ್ರ ಪ್ರಶ್ನೋಪನಿಷತ್ತು. ನೀರಿನಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬದಂತೆ ಪುರುಷನು ನೋಡುವವನು, ಕೇಳುವವನು, ಮುಟ್ಟುವವನು, ಆಸ್ವಾದಿಸುವವನು, ಮನನ ಮಾಡುವವನು, ಅಕ್ಷಯವನೂ ಆದ ಆತ್ಮನಲ್ಲಿ ನೆಲೆಸಿರುತ್ತಾನೆ. ಸರ್ವ ವೇದಾಂತ ಸಿದ್ಧಾಂತ ಸಾರ ಸಂಗ್ರಹ ಅಂತ 1000 ಶ್ಲೋಕ ಇರತಕ್ಕಂಥ ಗ್ರಂಥ, ಒಂದು ಪ್ರಕರಣ ಗ್ರಂಥ ಶಂಕರಾಚಾರ್ಯರದು. ಅಲ್ಲಿ ಹೇಳ್ತಾರೆ ನೋಡಿ, ಜೀವರುಗಳು ಕರ್ಮವನ್ನು ಮಾಡುತ್ತಿರುವಲ್ಲಿ ಸೂರ್ಯನು ಹೇಗೋ ಹಾಗೆ ಆತ್ಮನು ಸಾಕ್ಷಿ ಮಾತ್ರನಾಗಿರುತ್ತಾನೆ. ನೋಡಿ, ಸಾಕ್ಷಿ ಸ್ವರೂಪ ಅನ್ನೋದು ತುಂಬ ಮುಖ್ಯವಾಗಿರೋದು ವೇದಾಂತದಲ್ಲಿ. ನಾವು ವ್ಯವಹಾರದಲ್ಲಿ ಕೋರ್ಟಲ್ಲಿ ಬೇರೆಯವ್ರಿಗೆ ಸಾಕ್ಷಿ ಹೇಳೋದೆಲ್ಲ ಇದ್ದೇ ಇದೆ, ಆದರೆ ನಾನು ಸಾಕ್ಷಿ ಹೇಳ್ಕೋಬೇಕು ಯಾವಾಗಲೂ ಕೂಡ. ನಾನು ಬೆಳಗ್ಗೆಯಿಂದ ಇಲ್ಲಿವರೆಗೂ ಒಂದಾದರೂ ಒಳ್ಳೆ ಕೆಲಸ ಮಾಡಿದ್ನಾ ಅನ್ನೋದನ್ನು ನಾವು ಪ್ರಶ್ನೆ ಕೇಳ್ಕೋಬೇಕು. ನಾವು ಯಾವಾಗ ಬೇರೆಯವ್ರಿಗೆ ಪ್ರಶ್ನೆ ಕೇಳ್ತೀವೋ ಹೊರತು ನಮಗೆ ನಾವು ಪ್ರಶ್ನೆಯೇ ಕೇಳ್ಕೊಳ್ಳಲ್ವಲ್ಲ. ಅದಕ್ಕೆ ಹೇಳ್ತಾರೆ, ಆತ್ಮನಃ ಸುಖರೂಪತ್ವಾತ್ ಆನಂದತ್ವಂ ಸ್ವಲಕ್ಷಣಂ. ಆತ್ಮನು ಸುಖರೂಪವಾಗಿರೋದರಿಂದಲೇ ಯಾವಾಗಲೂ ಕೂಡ ಆನಂದ ಸ್ವರೂಪ. ಆನಂದ ಅಂದರೆ ಬೇರೆಯಲ್ಲ, ಆತ್ಮ ಅಂದರೆ ಬೇರೆಯಲ್ಲ. ಆನಂದೋ ಬ್ರಹ್ಮೇ ತಿವ್ಯಜಾನಾತ್ ಅಂದರೂ ಒಂದೇ, ಆನಂದೋ ಆತ್ಮೇ ತಿವ್ಯಜಾನಾತ್ ಅಂದರೂ ಒಂದೇ. ಆತ್ಮ ಚ ಬ್ರಹ್ಮ ಸ್ಪಷ್ಟವಾಗಿ ಶ್ರುತಿ ಹೇಳ್ತಾ ಇದೆ. ಆತ್ಮ ಬೇರೆಯಲ್ಲ, ಶ್ರುತಿ ಬೇರೆಯಲ್ಲ. ಆನಂದರೂಪಮಾತ್ಮಾನಂ ಆಜ್ಞಾ ಸ್ವೇವ ಪೃಥಕ್ ಜನಃ ಬುದ್ಧಿ ಸುಖಾಯ ಯತತೆ ನತು ಕಶ್ಚಿತ್ ವಿದನ್ ಬುಧಃ. ಆತ್ಮ ಆನಂದ ರೂಪ ಎಂದು ಅರಿಯಂತೆಯೇ ಸಾಮಾನ್ಯ ಜನರು ಹೊರಗಿನ ಸುಖಕ್ಕಾಗಿ ಪ್ರಯತ್ನಿಸುತ್ತಾರೆ. ಆದರೆ ನಿಜವಾದ ಆನಂದ ಇರುವುದು ಒಳಗೆ ಹೊರತು ಹೊರಗಲ್ಲ.
ಅದನ್ನು ಒಳಮುಖವಾಗಿ ತಿರುಗಿಸ್ಕೋಬೇಕು. ಕಠೋಪನಿಷತ್ತಲ್ಲಿ ಅದಕ್ಕೆ ಹೇಳಿರೋದು, ಎಲ್ಲ ಇಂದ್ರಿಯಗಳು ಹೊರಮುಖವಾಗಿದೆ ನೋಡಿ, ಅದನ್ನು ನಾವು ಒಳಮುಖವಾಗಿ ತಿರುಗಿಸ್ಕೋಬೇಕು. ಹೇಗೆ ಅಂದರೆ ಭಗವದ್ಗೀತೆಯಲ್ಲಿ ಒಳ್ಳೆ ದೃಷ್ಟಾಂತ ಕೊಡ್ತಾರೆ, ಆಮೆ ದೃಷ್ಟಾಂತ. ಆಮೆ ಏನು ಮಾಡುತ್ತೆ, ತನ್ನ ಚಿಪ್ಪಿಂದ ಹೊರಗಡೆ ಕಾಲೆಲ್ಲ ಚಾಚ್ಕೊಂಡಿರುತ್ತೆ. ಭಯ ಆದ ಕೂಡಲೇ ಚಿಪ್ ಒಳಗಡೆ ಕಾಲು ಎಳ್ಕೊಂಡ್ಬಿಡುತ್ತೆ. ನೀವು ಚಿಪ್ ಮೇಲೆ ಎಷ್ಟು ಹೊಡೆದ್ರೂ ಕೂಡ ಆಮೆಗೇನೂ ಆಗಲ್ಲ. ಹಾಗೆ ಆಮೆಯಿಂದನೂ ಪಾಠ ಕಲಿಯೋದಿದೆ. ಅದಕ್ಕೆ ಒಂದು ಮಾತಿದೆ ಇಂಗ್ಲೀಷಲ್ಲಿ, ಈವನ್ ಎ ವರ್ಮ್ ಟರ್ನ್ಸ್, ಡೋಂಟ್ ನೆಗ್ಲೆಕ್ಟ್ ಈವನ್ ದಿ ಸ್ಮಾಲೆಸ್ಟ್ ಆಫ್ ದಿ ಸ್ಮಾಲೆಸ್ಟ್ ಕ್ರೀಚರ್ ಅಂತ. ಯಾವುದನ್ನು ಕೂಡ ನಾವು ಕಡೆಗಾಣಿಸಬಾರ್ದು ಅಂತ. ನೋಡಿ, ಅಷ್ಟು ದೊಡ್ಡ ಸಿಂಹ ಬಲೆ ಸಿಯಾಕೊಂಡಾಗ ಅದನ್ನು ಕಾಪಾಡಿದ್ದು ಯಾವುದು ಅಂದರೆ, ತನ್ನ ಬಿಲವನ್ನು ಕಚ್ಚಿಬಿಟ್ಟು ಆಚೆ ಬರೋಕ್ಕೆ ಕಾರಣವಾಗಿದ್ದು ಇಲಿ. ಒಂದು ಇಲಿ ಸಿಂಹನ ರಕ್ಷಣೆ ಮಾಡ್ಬೋದು ಅಂತಾದರೆ ಆ ದೃಷ್ಟಿಯಿಂದ ನಮ್ಗೆ ಅರ್ಥ ಆಗುತ್ತೆ, ಯಾರನ್ನೂ ಕೂಡ ನಾವು ಕಡೆಗಾಣಿಸಬಾರ್ದು ಅನ್ನೋ ದೃಷ್ಟಿಯಿಂದ. ಯಾಕೆಂದರೆ ಇವತ್ತಿಗೆ ಇವರು ಈ ರೀತಿ ಮಾಡಿರ್ಬೋದು, ನಾಳೆಗೆ ಅವರೇ ಇವರಿಗಿಂತ ಚೆನ್ನಾಗಿ ಮಾಡೋ ತರಹ ತಯಾರಾಗ್ಬೋದು, ಆಗಲ್ಲ ಅಂತೇನೂ ಇಲ್ಲ. ಆ ದೃಷ್ಟಿಯಿಂದನೇ ಆತ್ಮ ಖಲು ಪ್ರಿಯತಮಃ, ಆತ್ಮನಿಗಿಂತಲೂ ಪ್ರಿಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲಪ್ಪ. ನೋಡಿ, ಪ್ರಿಯತರ, ಪ್ರಿಯತಮ. ತಮ ಪ್ರತ್ಯಯ ಯಾವಾಗಲೂ ಕೂಡ ಅತ್ಯಂತ ಶ್ರೇಷ್ಠ ಅಂತ ಬಳಸ್ತಾರೆ. ತರ ಪ್ರತ್ಯಯ ಬರೋದು ಕಂಪ್ಯಾರಿಟಿವ್ ಸೆನ್ಸಲ್ಲಿ, ತಮ ಪ್ರತ್ಯಯ ಬರೋದು ಸೂಪರ್ಲೇಟಿವ್. ನಚೈತದ್ವಿದ್ಮ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯುಹು. ಭಗವದ್ಗೀತೆಯಲ್ಲಿ ಕತರ ಶಬ್ದವನ್ನು ಕಂಪ್ಯಾರಿಟಿವ್ ಆಗಿ ಯೂಸ್ ಮಾಡ್ತಾನೆ ಕೃಷ್ಣ ಪರಮಾತ್ಮ. ಇಲ್ಲಿ ನೋಡಿ, ಕತಮಃ ಅಂದರೆ ಸೂಪರ್ಲೇಟಿವ್. ಅದು ಸರ್ವಭೂತಸ್ತಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಸಂಪಶ್ಯನ್ ಬ್ರಹ್ಮ ಪರಮಂ ಯಾತಿ ನಾಣ್ಯೇನ ಹೇತುನಾ. ಕೈವಲ್ಯೋಪನಿಷತ್ತು. ಇದಕ್ಕೆ ಚಿನ್ಮಯಾನಂದ ಸ್ವಾಮಿಗಳ ವ್ಯಾಖ್ಯಾನ ಬಹಳ ಉಪಯುಕ್ತವಾಗಿ ಕಾಣುತ್ತೆ ನಮಗೆ. ಸಮಸ್ತ ಭೂತಗಳಲ್ಲಿ ತನ್ನಲ್ಲಿ ಸಮಸ್ತ ಭೂತಗಳನ್ನು ಸರಿಯಾಗಿ ಬಲ್ಲವನು ಆತ್ಮಭಾವವನ್ನು ಹೊಂದುತ್ತಾನೆ. ಆ ದೃಷ್ಟಿಯಿಂದ ನಾನು ಆತ್ಮ ಎನ್ನುವುದು ಅವನಿಗೆ ಬಾಯಿಂದ ಅಲ್ಲ, ಅನುಭವದಿಂದ ಸಿದ್ಧವಾಗಿರುತ್ತದೆ. ನಮಗೆ ಪರಮ ಪ್ರಮಾಣ ಯಾವುದು ಅಂದರೆ ಅನುಭವವೇ ಪ್ರಮಾಣ, ಮಾತಲ್ಲ ಪ್ರಮಾಣ ಎಂಬತಕ್ಕಂಥದ್ದು. ಏಕ ಏವಾತ್ಮ ಮಂತವ್ಯ ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಥಾನತ್ರಯ ವ್ಯತೀತಸ್ಯ ಪುನರ್ಜನ್ಮನ ವಿದ್ಯತೆ. ಅದೇ ಕೈವಲ್ಯೋಪನಿಷತ್ತಿನಲ್ಲಿ ಅಲ್ಲ, ಅಮೃತನಾದೋಪನಿಷತ್ತಲ್ಲಿ ಈ ಮಾತು ಬರುತ್ತೆ. ಜಾಗ್ರತ್ ಸ್ವಪ್ನ ಸುಷುಪ್ತಿಯಲ್ಲಿ ಮನನ ಮಾಡುವ ಆತ್ಮ ಒಂದೇ. ಸ್ಥಾನಗಳನ್ನು ಅವಸ್ಥೆಗಳನ್ನು ಅತಿಕ್ರಮಿಸಿದವರಿಗೆ ಮತ್ತೆ ಪುನರ್ಜನ್ಮ ಎಂಬತಕ್ಕಂಥದ್ದು ಬರುವುದಿಲ್ಲ. ಈ ಕಾಶಿ ಪಂಚಕದಲ್ಲಿ ನೋಡಿ, ಈ ಶ್ಲೋಕ ಎಷ್ಟು ಚೆನ್ನಾಗಿದೆ ಅಂದರೆ, ಕೊನೆಯ ಶ್ಲೋಕ, ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನ ಗಂಗಾ ಭಕ್ತಿ ಶ್ರದ್ಧಾ ಗಯೇಯಂ ನಿಜ ಗುರುಚರಣ ಧ್ಯಾನಯೋಗ ಪ್ರಯಾಗ ವಿಶ್ವೇಶೋಯಂ ತುರಿಯಂ ಸಕಲ ಜನಮನಃ ಸಾಕ್ಷಿಭೂತಃ ಅಂತರಾತ್ಮ ದೇಹೇ ಸರ್ವಂ ಮದೀಯೇ ಯದಿ ವಸತಿ ಪುನಃ ತೀರ್ಥಮನ್ಯತ್ ಕಿಮಸ್ತಿ. ಎಲ್ಲವೂ ಒಳಗಡೆ ಇರುವಾಗ ಬೇರೆ ತೀರ್ಥ ಯಾಕೆ ಬೇಕು ಅಂತ ಶಂಕರಾಚಾರ್ಯ ಹೇಳ್ತಾ ಇರೋದು ಕಾಶಿ ಪಂಚಕದಲ್ಲಿ ಕೊನೆಯ ಶ್ಲೋಕದಲ್ಲಿ. ಆತ್ಮಜ್ಞಾನ ವಿಹೀನ ಮೂಢಾ ತೇ ಪಚ್ಯಂತೆ ನರಕ ನಿಗೂಢಾ. ಎಷ್ಟು ಸುಲಭವಾಗಿ ಹೇಳಿದ್ದಾರೆ ನೋಡಿ. ಅದೇ ತತ್ವವನ್ನೇ ಭಜಗೋವಿಂದ ಸ್ತೋತ್ರದಲ್ಲಿ. ಭಜಗೋವಿಂದ ಸ್ತೋತ್ರ ಯಾರಿಗೂ ಅರ್ಥ ಆಗೋದಿಲ್ಲ. ಆಬಾಲ ವೃದ್ಧರಿಗೆಲ್ಲರಿಗೂ ಕೂಡ ಅತ್ಯಂತ ಪ್ರಿಯವಾಗಿರೋದೇ ಭಜಗೋವಿಂದ ಸ್ತೋತ್ರ. ರಾಜಾಜಿ ಅವರು ಅದಕ್ಕೆ ಅದ್ಭುತವಾಗಿ ಇಂಗ್ಲೀಷಲ್ಲಿ ಕಾಮೆಂಟ್ರಿ ಮಾಡಿದ್ದಾರೆ. MS ಸುಬ್ಬಲಕ್ಷ್ಮಿ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಆ ಆಡಿಯೋ ಕ್ಯಾಸೆಟ್ ಈಗ ಸಿಗ್ತಾನೇ ಇಲ್ಲ. ಆ ಒಂದು ಶ್ರೇಷ್ಠವಾಗಿರೋ ಭಜಗೋವಿಂದ ಸ್ತೋತ್ರದ ಮೇಲೆ ವ್ಯಾಖ್ಯಾನ ಮಾಡದೇ ಇರತಕ್ಕಂಥವರೇ ಇಲ್ಲ. ನನ್ನ ಪ್ರಕಾರ ಕನ್ನಡದಲ್ಲಿ ಇಲ್ಲಿವರೆಗೂ ನಾನು ನೋಡಿರೋದರಲ್ಲಿ ಗೋಟೂರು ವೆಂಕಟಾಚಲ ಶರ್ಮಾ ಅಂತಿದ್ರು ಮಹನೀಯರು. 97 ವಯಸ್ಸು ಬದುಕಿದ್ರು ಅವರು. 16 ವರ್ಷದ ಕೆಳಗೆ ತೀರ್ಕೊಂಡ್ರು. ಶೇಷಾದ್ರಿಪುರ 1ನೇ ಕ್ರಾಸು 34ನೇ ಡೋರ್ ನಂಬರಲ್ಲಿ ಅವರು ಇದ್ದವರು. ಈಗ ಅಲ್ಲಿ ದೊಡ್ಡ ಸಿಂಡಿಕೇಟ್ ಬ್ಯಾಂಕ್ ಬಂದಿದೆ. ಅವ್ರ ಮಕ್ಕಳೆಲ್ಲ ಮನೆ ಮಾರ್ಬಿಟ್ಟು ಎಲ್ಲೆಲ್ಲ ಹೊಟ್ಟೋದ್ರು. ಆ ಮನೆಯಲ್ಲಿ ಫುಟ್ಪಾತಲ್ಲಿ ಬಿದ್ದಿತ್ತು. ಗೋಟೂರು ವೆಂಕಟಾಚಲ ಶರ್ಮಾ ಅವರ ಭಾಷಾಂತರ ಭಜಗೋವಿಂದ ಸ್ತೋತ್ರ ಕಣ್ಣುಗೊತ್ಕೊಂಡು ಎತ್ಕೊಂಡು ಬಂದೆ ಆ ಮನೆ ಕೆಡುವುದಾಗ. ಯಾತಕ್ಕೆ ಹೇಳಿದೆ ಅಂದರೆ, ಕೆಲವರು ಹೋಗ್ಬಿಟ್ಟ ಮೇಲೆ ಆಯಾ ಪುಸ್ತಕಗಳು ಏನೇನಾಗುತ್ತೋ ಅಂತ ನನಗದೇ ಭಯ ಆಗೋದು. ಯಾಕೆಂದರೆ ಇರೋ ತನಕ ಅವರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಮುತುವರ್ಜಿಯಿಂದ. ಆಮೇಲೆ ಮನೆ ಕೆಡಬೋದೋ ಬಿಸಾಕೋದೋ ಈ ರೀತಿ ಆಗಿಬಿಟ್ಟು, ಅದಕ್ಕೆ ನಾನು ಎಲ್ರಿಗೂ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀನಿ. ಯಾವುದೇ ಭಾಷೆಯಲ್ಲಿ ಯಾವುದೇ ಪುಸ್ತಕ ಬಿಸಾಕಬೇಕಾದ್ರೂ ನನ್ನ ಮನೆ ಕಾಂಪೌಂಡಲ್ಲಿ ಬಿಸಾಕ್ಬಿಟ್ಟು ಹೋಗಿ ಅಂತ ನಾನು ಅದಕ್ಕೆ ರಕ್ಷಣೆ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸರಸ್ವತಿ ಅದು ಪುಸ್ತಕ ಎಂಬತಕ್ಕಂಥದ್ದು ಸಾಮಾನ್ಯ ಅಲ್ಲ ಅದು. ಆ ದೃಷ್ಟಿಯಿಂದ ಆ ಸರಸ್ವತಿಯ ಆರಾಧನೆ ಯಾರಿಗಿರುತ್ತೋ ಅಂಥವ್ರಿಗೆ ಯಾವ ಭಯವೂ ಕೂಡ ಇರೋದಿಲ್ಲ. ಆತ್ಮಜ್ಞಾನ ವಿಹೀನ ಮೂಢಾ ತೇ ಪಚ್ಯಂತೆ ನರಕ ನಿಗೂಢಾ. ಈ ಆತ್ಮಜ್ಞಾನವಿಲ್ಲದೆ ಇರತಕ್ಕಂಥವ್ರು ನರಕಕ್ಕೆ ಪ್ರಾಪ್ತವಾಗತ್ತೆ. ಆ ದೃಷ್ಟಿಯಿಂದ ಏನು ಹೇಳ್ದಂಗಾಯಿತು ಈ ಒಂದು ಮಂಗಳ ಶ್ಲೋಕದಲ್ಲಿ. ಒಟ್ಟು ಸಾರ ಏನು ಅಂತ ಹೇಳಿದ್ರೆ, ಸಮಗ್ರವಾಗಿರ್ತಕ್ಕಂತಹ ಯೋಗ ವಾಸಿಷ್ಠದಲ್ಲಿ ವಸಿಷ್ಠ ಮಹರ್ಷಿಗಳ ಕೈಯಲ್ಲಿ ಶ್ರೀರಾಮಚಂದ್ರನಿಗೆ ಆಗ್ತಕ್ಕಂಥ ಸದುಪದೇಶಕ್ಕೆ
ಪೂರ್ವಭಾವಿಯಾಗಿ ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಮಂಗಳಾಚರಣೆ ಮಾಡಿದರೆ ಸಂಪೂರ್ಣವಾಗಿ ಕಾವ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗತ್ತೆ. ಆ ಕಾವ್ಯಕ್ಕೆ ಮೂಲ ವಸ್ತು ಯಾವುದು ಅಂದರೆ ಆತ್ಮ ಅನಾತ್ಮ ವಿವೇಕ. ಶ್ರೀರಾಮನಿಗೆ ಏನು ಕಾಡ್ತಾ ಇದೆ ಅಂದರೆ ದೇಹ ಮೋಹ ಅನ್ನೋದು ರಾಮನಿಗೆ ಬಿಟ್ಟಿಲ್ಲ. ಅದಕ್ಕೆ ಅಯ್ಯೋ ಹೀಗಾಗ್ತಾ ಇದೆಯಲ್ಲ ಹಾಗಾಗ್ತಾ ಇದೆಯಲ್ಲ ಅನೇಕ ಸವಾಲುಗಳು, ತೊಂದರೆಗಳು, ಡೌಟ್ಸು ಮನಸ್ಸಿನಲ್ಲಿ ನಮಗೆ ಬರೋ ಹಾಗೇ ಶ್ರೀರಾಮಚಂದ್ರ ನಮ್ಮ ರೆಪ್ರೆಸೆಂಟೇಟಿವ್ ಆಗಿ ಕೇಳ್ತಾ ಇದ್ದಾನೆ ವಸಿಷ್ಠರಿಗೆ. ಆವಾಗ ವಸಿಷ್ಠರು ಅದಕ್ಕೆ ಉತ್ತರ ಕೊಡ್ತಾ ಬರ್ತಾರೆ. ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ಬರೋ ತಿಂಗಳು 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು 4 ದಿವಸ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು ಈ 2ನೇ ಕಂತಿನ ಉಪನ್ಯಾಸದ 5ನೇ ದಿವಸ ಇಲ್ಲಿಗೆ ನಿಲ್ಲಿಸ್ಕೊಂಡು ನನ್ನನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಕೇಳಿರ್ತಕ್ಕಂಥ ತಮಗೂ, ಈ ಗ್ರಂಥವನ್ನು ಪ್ರಯೋಜನ ಮಾಡಿರ್ತಕ್ಕಂಥ ಮಲೆಬೆನ್ನೂರು ನಾಗೇಶಪ್ಪನವರಿಗೂ ಮತ್ತು ನನ್ನ ಸನ್ಮಿತ್ರ ಕರ್ಮಯೋಗಿ BS ರಾಮು ಅವರಿಗೂ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಮರ್ಪಿಸಿ ಈ 5 ದಿನಗಳ ಉಪನ್ಯಾಸ ಮಾಲಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ಶಂಕರಾರ್ಪಣ ಮಸ್ತು.